ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ಟೂಡೆಂಟ್ಸ್, ಕಳೆದ ಕ್ಲಾಸ್ಗಳನ್ನ ರಿವಿಷನ್ ಮಾಡ್ಕೊಂಡು ಬಂದಿದ್ದೀರಾ ಅನ್ಕೋತೀನಿ. ಇದು ಜಿಯೋಗ್ರಫಿಯ 17ನೇ ತರಗತಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾನು ಇವತ್ತು ತಿಳ್ಕೊಡ್ತಿರ್ತಕ್ಕಂಥದ್ದು ಜಿಯೋಗ್ರಫಿಲಿ ಇರ್ತಕ್ಕಂತಹ ಒಂದು ಬಿಗ್ಗೆಸ್ಟ್ ಲವ್ ಬ್ರೇಕಪ್ ಸ್ಟೋರಿಯನ್ನ ನಿಮ್ಗೆ ಹೇಳಲಿಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಚಾಪ್ಟರ್ಲಿ ಸುಮಾರು 2025 ಅಂಡ್ 2024 ಎರಡರಲ್ಲೂ ಕೂಡ PYQ UPSC ಆಗಿರ್ತಕ್ಕಂಥದ್ದು, ಜೊತೆಗೆ KAS ಆಗಿರ್ತಕ್ಕಂಥದ್ದು. ಸೊ ಅದರಿಂದ ಜಿಯೋಗ್ರಫಿಯ ಬಿಗ್ಗೆಸ್ಟ್ ಲವ್ ಸ್ಟೋರಿಯನ್ನ ಕೇಳೋದಕ್ಕಿಂತ ಮುಂಚೆ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇದೆಯಾ ಅಂಡ್ ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೆ ಕನ್ಫರ್ಮ್ ಮಾಡಿ ಕ್ಲಾಸ್ ಅನ್ನ ಶುರು ಮಾಡೋಣ. KMP ನಮಸ್ತೆ ಸರ್. ನೀಟಾಗಿ ಕೇಳಿಸ್ತಾ ಇದೆ ಮತ್ತೆ ಕಾಣಿಸ್ತಾ ಇದೆಯಾ? ಮಧುರಿ, ವೆರಿ ಗುಡ್ ಆಫ್ಟರ್ನೂನ್. ಕೇಳಿಸ್ತಾ ಇದೆಯಾ? ಆಲ್ ಕ್ಲಿಯರ್, ವೆರಿ ಗುಡ್. ವಿಜಯ್ ಕುಮಾರ್, ವೆರಿ ಗುಡ್ ಆಫ್ಟರ್ನೂನ್. ಓಕೆ, ವಣಕಂ ವಿಜಯ್ ಕುಮಾರ್. ಮುತ್ತುರಾಜ್ ನಮಸ್ತೆ. ಐಶ್ವರ್ಯ ಪಾಟೀಲ್, ವೆರಿ ಗುಡ್ ಆಫ್ಟರ್ನೂನ್. ಓಕೆ, ಕ್ಲಾಸನ್ನ ಶುರು ಮಾಡ್ತಾ ಬರೋಣ. ನೋಡಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಆಫ್ ವ್ಯಾಗ್ನರ್. ವೆಗನರ ಭೂಖಂಡಗಳ ಚಲನೆ ಅಥವಾ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಅಂಡ್ ಸ್ವಲ್ಪ ಕಾನ್ಸೆಪ್ಚುಯಲ್ ಆಗಿರುತ್ತೆ. ಒಂದಷ್ಟು ಜನಕ್ಕೆ ಇದು ಬೋರಿಂಗ್ ಅನ್ಸುತ್ತೆ. ಸೊ ಬೋರಿಂಗ್ ಆಗ್ಲಿಕ್ಕೆ ಇದು ಬೇಡ ಅಂತ ಹೇಳಿ ಇದು ಬಿಗ್ಗೆಸ್ಟ್ ಬ್ರೇಕಪ್ ಸ್ಟೋರಿ ಆಕ್ಚುಲಿ ಜಿಯೋಗ್ರಫಿಲಿ. ಹೆಂಗ್ ಸರ್ ಇದು ಬಿಗ್ಗೆಸ್ಟ್ ಬ್ರೇಕಪ್ ಸ್ಟೋರಿ ಅಂತಕ್ಕಂಥದ್ದನ್ನ ನಾವು ಮಾತಾಡ್ತಾ ಬರೋಣ. ನೋಡಿ, ಪ್ರಪಂಚದಲ್ಲಿ ಇವತ್ತು ತಾವೇನ್ ಗಮನಿಸ್ತಾ ಇದ್ದೀರಲ್ವಾ, ಈ ರೀತಿ ಇರ್ತಕ್ಕಂಥ ವರ್ಲ್ಡ್ ಮ್ಯಾಪ್ ಅನ್ನ ತಾವು ಗಮನಿಸಿರ್ತೀರ. ಅಟ್ ಪ್ರೆಸೆಂಟ್ ಈ ರೀತಿ ಇದೆ. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಇದೆಲ್ಲವೂ ಕೂಡ ತಮಗೆ ಗೊತ್ತು. ಆದ್ರೆ ನಮ್ಮ ಡಚ್ ಅಲ್ಲಿ ಒಬ್ರಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅಬ್ರಾಮ್ ಓಟಿಲಿಸ್ ಅಂತ ಹೇಳಿ, ಇವರು ಡಚ್ ಮ್ಯಾಪ್ ಮೇಕರ್. ಡಚ್ ಅಲ್ಲಿ ಈ ಭೂಪಟಗಳನ್ನ ತಯಾರಿಸ್ತಿರ್ತಾರೆ. ಭೂಪಟಗಳನ್ನ ತಯಾರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಚುಯಲ್ ಆಗಿ ಇವರು ಮೇನ್ ಮ್ಯಾಪ್ ತಯಾರಿಸ್ತಾರಲ್ವಾ, ಆಗ ಜಸ್ಟ್ ಸುಮ್ಮನೆ ಕೂತ್ಕೊಂಡು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ತಾರೆ. ಏನಿರ್ಬೋದು, ಈ ಪ್ರಪಂಚ ಹೇಗಿರ್ಬೋದು ಅಂತ ಹೇಳಿ. ಸೊ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲೊಂದು ಬ್ರೇಕಪ್ ಸ್ಟೋರಿ ಕಾಣಿಸುತ್ತೆ. ಸ್ಯಾಡ್ ಸ್ಟೋರಿ, ಲವ್ ಬ್ರೇಕಪ್ ಸ್ಟೋರಿ ಕಾಣಿಸುತ್ತೆ. ಅವ್ರು ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ಡಚ್ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಕರೆದು ಹೇಳ್ತಾರೆ, ನೋಡಿ ಪ್ರಪಂಚ ಈ ರೀತಿ ಇರ್ಲಿಲ್ಲ. ಮುಂಚೆ ಇವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು. ಇವ್ರ ಮಧ್ಯೆ ತುಂಬಾ ಲವ್ ಇತ್ತು. ಒಂದೇ ಹತ್ರ ಇದ್ರು. ಅಟ್ ಎ ಸೇಮ್ ಟೈಮ್ ಇವರು ಕೂಡ ತುಂಬಾ ಕ್ಲೋಸ್ ಆಗಿದ್ರು. ಯಾರು? ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್, ಮತ್ತೆ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮತ್ತೆ ಅಮೆರಿಕಾ ಅಂತೇಳಿ ಕತೆ ಹೇಳ್ತಾರೆ. ಆದ್ರೆ ಈ ಡಚ್ ಮ್ಯಾಪ್ ಮೇಕರ್ ಕಥೆಯನ್ನ, ಭೂಪಟವನ್ನು ರಚಿಸ್ತಕ್ಕಂತಹ ಇವರ ಕಥೆಯನ್ನ ಯಾರು ಕೇಳಲಿಕ್ಕೆ ರೆಡಿ ಇಲ್ಲ. ಅಯ್ಯೋ ನೀನೇನೋ ಹೇಳ್ತೀಯಪ್ಪ, ನಿನ್ಗೇನ್ ತಲೆಗೆಲೆ ಸರಿ ಇದೆಯೋ ಇಲ್ವೋ, ಈಗ ಬ್ರೇಕಪ್ ಆಗಿ ಮುಂಚೆ ಹತ್ರ ಇದ್ರಂತೆ, ಈಗ ಏನೋ ಬ್ರೇಕಪ್ ಆಯ್ತಂತೆ, ದೂರ ಹೋಗಿದಾರಂತೆ. ಈ ಕತೆ ಯಾರು ನಂಬ್ತಾರೆ? ಮುಂಚೆಯಿಂದನೂ ನಮ್ ವರ್ಡ್ ಇರ್ತಕ್ಕಂಥದ್ದು ಹಿಂಗೆ. ಇವತ್ತೇನೋ ಬ್ರೇಕಪ್ ಅಂತ ಹೇಳ್ತಿದ್ಯಾ, ಮುಂದೊಂದು ಬಂದು ಮದ್ವೆ ಆಗಿದ್ರು, ಆಮೇಲೆ ಇವರಿಬ್ರಿಗೂ ಮಕ್ಕಳಾಗಿತ್ತು, ಇನ್ನೊಂದು ಯಾವ್ದೋ ಒಂದು ಕಾಂಟಿನೆಂಟ್ ಆಗಿತ್ತು ಅಂತ ಹೇಳ್ತೀಯ, ಇದನ್ನ ನಾವು ನಂಬಕ್ ರೆಡಿ ಇಲ್ಲ ಅಂತ ಹೇಳಿ ಅಲ್ಲಿನ ಜನರು ಹೇಳ್ತಾರೆ. ಹಾಗೇನ್ ಮಾಡ್ತಾರೆ, ನಮ್ಮ ಅಬ್ರಾಹಿಂ ಆರ್ಟಿಯಸ್ ಅವರ ವಾದವನ್ನ ಮತ್ತೆ ಹೇಳ್ತಾರೆ. ನೋಡ್ರು, ಇಲ್ಲ ವರ್ಡ್ ಹಿಂಗ್ ಇರ್ಲಿಲ್ಲ, ಇವೆರಡು ತುಂಬಾ ಕ್ಲೋಸ್ ಆಗಿದ್ವು, ಇವೆರಡು ತುಂಬಾ ಕ್ಲೋಸ್ ಆಗಿದ್ವು, ಅದೇ ರೀತಿ ವರ್ಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು, ತುಂಬಾ ಹತ್ರದಿಂದ ಇದ್ವು, ತುಂಬಾ ಇವರಿಬ್ರು ಲವರ್ಸ್ ಆಗಿದ್ರು ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಅಲ್ಲಿನ ಜನ ಯಾವಾಗ ಕೇಳಲ್ವೋ, ಫಸ್ಟ್ ಟೈಮ್ ಇವ್ರು ಏನೇ ಹೇಳಿದ್ರು ಏನು ಕೇಳಲ್ಲ. 1596 ಇವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಮಾತು ಅಂತ ಹೇಳಿ. ಆ ನಂತರ ಈ ಆಂಟೋನಿಯಾ ಪೆಲಿಗ್ರೀನಿ ಅಂತ ಹೇಳಿ ಒಬ್ರು ಬರ್ತಾರೆ. ಆಂಟೋನಿಯೋ ಪೆಲಿಗ್ರೀನಿ ಅಂತ ಹೇಳಿ, ಇವರು ಯೂಶಲಿ ಪೇಂಟ್ ಮಾಡ್ತಾ ಇರ್ತಾರೆ. ಇವರು ಚಿತ್ರಕಲೆಯಲ್ಲಿ ಪಾರಿಣಿತೆಯನ್ನ ಸಾಧಿಸಿರ್ತಾರೆ. ಈ ಆರ್ಟಿಲಿಯಸ್ ಆದ ನಂತರ ಬಂದಂತಹ ಈ ಇಟಲಿಯ ಪೇಂಟರ್ ಏನಿದ್ದಾರೆ, ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಈ ಮೂರೂ ಖಂಡಗಳನ್ನ ಸೇರಿಸಿ ಒಂದನ್ನಾಗಿ ಬರೀತಾರೆ ತಮ್ಮ ಪೇಂಟ್ ಅಲ್ಲಿ. ಯುರೋಪ್ ಆಗಿರ್ಬೋದು, ಅಥವಾ ಈ ಒಂದು ಅಮೆರಿಕ ಮತ್ತೆ ಈ ಆಫ್ರಿಕಾ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಬರೀತಾರೆ ಫಸ್ಟ್ ಟೈಮ್.
ಬರೆದಂತಹ ಸಂದರ್ಭದಲ್ಲಿ ಆಗ ಜನ ಅದನ್ನು ಒಪ್ಪಲ್ಲ. ಏನಪ್ಪ ಇವನು ಎಲ್ಲ ಸೇರಿ ಒಂದಾಗಿ ಬರ್ದಿದ್ದಾನೆ, ಅವನ್ ಯಾರೋ ಬಂದ, ಇವರಿಬ್ರು ಒಂದೇ ಹತ್ರ ಇದ್ರ ಲವ್ ಆಗಿತ್ತು ಅಂತಂದ ಇಬ್ರಾಹಿಂ ಆರ್ಟಿಲಿಯಸ್, ಇವನ್ ಯಾರೋ ಬರ್ತಾವನೆ ಪಿಲಿಗ್ರಿನಿ, ಈ ರೀತಿ ಹೇಳ್ತಾವನೆ ಅಂತೇಳಿ. ಸೊ ಅದನ್ನು ಕೇಳಲ್ಲ ಜನ. ಆಮೇಲೆ 1912 1912 ಆಲ್ಫ್ರೆಡ್ ವೆಗ್ನರ್ ಅಂತಕ್ಕಂಥವ್ರು ಬರ್ತಾರೆ. 1912 ಬಂದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹೌದು ಡೆಫಿನೆಟ್ಲಿ ಒಂದೊಂದು ಕಾಲದಲ್ಲಿ ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್ ಮತ್ತೆ ಸೌತ್ ಅಮೆರಿಕಾ ಮತ್ತೆ ಆಫ್ರಿಕಾ ತುಂಬಾ ಲವ್ ಮಾಡ್ತಾ ಇದ್ವು, ಈಗ ಬ್ರೇಕಪ್ ಆಗಿದೆ, ಈಗ ದೂರ ದೂರ ಹೋಗಿದ್ದಾರೆ. ಸೊ ಈ ಕತೆ ನಮ್ಮ ಅಂಕಲ್ ಒಬ್ರು ಹೇಳಿದ್ರು. ಯಾವ ಅಂಕಲ್ ಹೇಳಿರ್ತಕ್ಕಂಥವ್ರು? ಈ ಅಬ್ರಾಹಿಂ ಆರ್ಟಿಲಿಯಸ್ ಅಂತಕ್ಕಂಥ ಅಂಕಲ್ ಹೇಳಿದ್ರು. ಅಂಕಲ್ ಹೇಳಿರ್ತಕ್ಕಂಥ ಜನ ಕೇಳಲಿಲ್ಲ. ಡೆಫಿನೆಟ್ಲಿ ಅದು ಸತ್ಯ, ಬ್ರೇಕಪ್ ಆಗಿದೆ, ಅದಕ್ಕೆ ದೂರ ದೂರ ಆಗಿದ್ದಾರೆ ಅಂತೇಳಿ ಆಲ್ಫ್ರೆಡ್ ವೆಗ್ನರ್ ಹೇಳ್ತಾರೆ 1912. ಸ್ಟಾರ್ಟಿಂಗ್ ಅಲ್ಲಿ ಇವರನ್ನು ಕೂಡ ನಂಬಲಿಕ್ಕೆ ಶುರುವಾಗಲ್ಲ. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಬ್ರೇಕಪ್ ಏನಾಗಿದೆ, ಇವ್ರ ಮಧ್ಯೆ ಏನ್ ದೂರ ಹೋಗಿದಾರಲ್ಲ, ಈಗ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಮತ್ತೆ ಆಫ್ರಿಕಾ ಮತ್ತೆ ಯುರೋಪ್, ಇವೆರಡು ಏನ್ ದೂರ ಆಗಿದಾವಲ್ವಾ, ಇದಕ್ಕೆ ಒಂದು ಎವಿಡೆನ್ಸ್ ಅನ್ನ ಕೊಡು ನೋಡೋಣ, ಆಮೇಲೆ ನಂಬ್ತೀವಿ ಅಂತ ಹೇಳಿ ಜನ ಹೇಳ್ತಾರೆ. ಸೊ ಆಗ ಆಲ್ಫ್ರೆಡ್ ವೆಗ್ನರ್ ಏನ್ ಮಾಡ್ತಾರೆ, ಆಯ್ತು ಒಂದಷ್ಟು ಎವಿಡೆನ್ಸ್ ಅನ್ನ ನಾವು ಕೊಡ್ತೀವಿ. ಸೊ ಆ ಎವಿಡೆನ್ಸ್ ಅನ್ನ ಇಟ್ಕೊಂಡು, ಆ ಸಾಕ್ಷಿಗಳನ್ನ ಇಟ್ಕೊಂಡು, ಮುಂಚೆ ಒಂದಾನೊಂದು ಕಾಲದಲ್ಲಿ ಇವರಿಬ್ರು ಒಂದೇ ಮನೇಲಿ ಇದ್ರು ಅಂತಕ್ಕಂಥದ್ದನ್ನ ಪ್ರೂವ್ ಮಾಡು ಅಂತ ಹೇಳಿ ಜನ ಹೇಳ್ತಾರೆ. ಸೊ ಅವಾಗ ಇವರು ಆಲ್ಫ್ರೆಡ್ ವೆಗ್ನರ್ ತಮ್ಮ ಒಂದು ಸಿದ್ಧಾಂತವನ್ನ ತರ್ತಾರೆ. ಆ ಸಿದ್ಧಾಂತ ಯಾವುದು ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಥವಾ ಖಂಡಾಂತರ ಚಲನ ಸಿದ್ಧಾಂತ ಅಥವಾ ಖಂಡಾಂತರ ಅಲೆಗಳ ಸಿದ್ಧಾಂತ, ಅಲೆತ ಸಿದ್ಧಾಂತ ಅಂತ ಹೇಳಿ ಇದನ್ನ ಏನ್ ಕರಿತೀವಲ್ವಾ, ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ, ಮುಂಚೆ ಇಡೀ ಪ್ರಪಂಚ ಒಂದಾಗಿತ್ತು, ಆಮೇಲೆ ಒಂದೊಂದೇ ಖಂಡಗಳು ಮೂವ್ ಆಗ್ತಾ ಇದಾವೆ, ಒಂದೊಂದೇ ಖಂಡಗಳು ಕಾಂಟಿನೆಂಟ್ ಮೂವ್ ಆಗ್ತಾ ಇದಾವೆ ಅಂತ ಹೇಳ್ತಾರೆ. ಈ ರೀತಿ ಫಸ್ಟ್ ಈ ಒಂದು ಕಾನ್ಸೆಪ್ಟ್ ಅನ್ನ ಪ್ರತಿಪಾದಿಸಿದವ್ರು ಯಾರು ಅಂದ್ರೆ ಇಬ್ರಾಹಿಂ ಆರ್ಟಿಲಿಯಸ್. ಇವರು ಡಚ್ ಮ್ಯಾಪ್ ಮೇಕರ್, ಒಂದು ನಕ್ಷೆಗಳನ್ನ ಬಿಡಿಸ್ತಕ್ಕಂಥವ್ರು. ಇವರಾದ ನಂತರ ಆಂಟೋನಿಯೋ ಪೆಲ್ಲಿಗ್ರಿನಿ ಏನ್ ಮಾಡ್ತಾರೆ ಅಂದ್ರೆ, ಇವರು ತನ್ನ ಪೇಂಟ್ ಮೂಲಕ ಹೇಳ್ತಾರೆ, ಒಂದು 3 ಖಂಡಗಳನ್ನ ಒಂದು ಮಾಡಿ ಬರೀತಾರೆ ತನ್ನ ಪೇಂಟ್ ಅಲ್ಲಿ. ಆ ನಂತರ ಇವ್ರೇನ್ ಹೇಳಿರ್ತಾರಲ್ಲ, ಅದನ್ನ ಒಂದು ಥಿಯರಿ ಮೂಲಕ ಸಾಬೀತನ್ನ ಪಡಿಸ್ತವ್ರು ಯಾರು ಅಂದ್ರೆ ಆಲ್ಫ್ರೆಡ್ ವೆಗ್ನರ್. ಸೊ ಆದ್ರಿಂದನೇ ಈ ಆಲ್ಫ್ರೆಡ್ ವೆಗ್ನರ್ ಯೂಶಲಿ ಇವ್ರು ಹೇಳಿರ್ತಕ್ಕಂಥದ್ನು ಈಗ ತಿರಸ್ಕಾರವನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ, ಆಲ್ಫ್ರೆಡ್ ವೆಗ್ನರ್ ಏನ್ ಹೇಳಿದ್ರು ಅದನ್ನ ಆಮೇಲೆ ನೋಡೋಣ. ಬಟ್ ಇಲ್ಲಿ ಒಂದು ಇಶ್ಯೂ ಬರುತ್ತೆ. ಏನ್ ಇಶ್ಯೂ ಅಂದ್ರೆ, ಯೂಶಲಿ ಆಲ್ಫ್ರೆಡ್ ವೆಗ್ನರ್ ಏನ್ ಮಾಡ್ತಾರೆ, ಈ ಖಂಡಗಳು ಅಥವಾ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡ್ತಿರಲ್ಲ, ಈ ಖಂಡಗಳೇನಿದಾವಲ್ವಾ, ಈ ಕಾಂಟಿನೆಂಟ್ ಏನಿದಾವಲ್ವಾ, ಇವುಗಳು ಮತ್ತೆ ಸಮುದ್ರದ ಬಗ್ಗೆ ಅಧ್ಯಯನ ಮಾಡ್ತಿರಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಕ್ಲೈಮೇಟ್ ಹೆಂಗಿದೆ ಅದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ. ಸೊ ಯೂಶಲಿ ಇವರು ಮೆಟೀರಿಯಾಲಜಿಸ್ಟ್, ಹವಾಮಾನ ಶಾಸ್ತ್ರಜ್ಞ, ಅಲ್ಲಿನ ಕ್ಲೈಮೇಟ್ ಹೆಂಗಿರುತ್ತೆ, ಅಲ್ಲಿ ಹವಾಮಾನ ಹೆಂಗಿದೆ ಅಂತೇಳಿ ಅಧ್ಯಯನ ಮಾಡೋದು ಅಷ್ಟೇ ಇವ್ರ ಕೆಲಸ. ಇವರು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಖಂಡಗಳು ಚಲಿಸ್ತಿದಾವೆ ಅಂತ ಹೇಳಿದಾಗ ಜನಗಳಿಗೆ ಆಗಿರ್ತಕ್ಕಂಥ ಏನ್ ಜಿಯೋಗ್ರಫಿನ ಅಧ್ಯಯನ ಮಾಡ್ತಿರ್ತಕ್ಕಂಥ ಸ್ಕಾಲರ್ಸ್ ಏನಿದ್ರಲ್ವಾ, ಅವರು ಇವ್ ಕ್ಲೈಮೇಟ್ ಅಧ್ಯಯನ ಮಾಡೋನು, ಇವನ್ ಹೆಂಗ್ ಹೇಳ್ತಾನೆ ಕಾಂಟಿನೆಂಟ್ ಮೂವ್ ಆಗ್ತಿದಾವೆ, ಇದು ಸುಳ್ಳು ಅಂತ ಹೇಳಿ ಇವರನ್ನ ತಿರಸ್ಕಾರ ಮಾಡ್ತಾರೆ. ಇವರು ಮೆಟೀರಿಯಾಲಜಿಸ್ಟ್, ಇವ್ರಿಗೆ ಹೆಂಗ್ ಗೊತ್ತು, ಬರೀ ಕ್ಲೈಮೇಟ್ ಬಗ್ಗೆ ಅಷ್ಟೇ ತಿಳ್ಕೊಂಡವ್ರೆ ಅಂತ ಹೇಳಿ. ಸೊ ಈಗ ನಾವು ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಹೆಂಗಿರುತ್ತೆ. ನಮ್ಮ ಆಲ್ಫ್ರೆಡ್ ವೆಗ್ನರ್ ಇಲ್ಲಪ್ಪ ಎಲ್ಲರೂ ಒಂದೇ ಆಗಿದ್ವಿ ನಾವು, ಆಮೇಲೆ ಖಂಡಗಳು ಮೂವ್ ಆಗ್ತಾ ಇದಾವೆ ಅಂತಕ್ಕಂಥ ಹೇಳಿದ್ದು ಅಂತ ತಮಗೆ ಗೊತ್ತಾಯ್ತು. ಅದನ್ನ ಡೀಟೇಲ್ಡ್ ಆಗಿ ಸ್ಟಡಿಯನ್ನ ಮಾಡ್ತಾ ಬರೋಣ. ಓಕೆನಾ, ರೆಡಿನಾ? ಸ್ವಲ್ಪ ಕಾನ್ಸೆಪ್ಚುಯಲ್, ನೀಟಾಗಿ ಕೇಳಿಸ್ಕೋಬೇಕು ಈ ಕ್ಲಾಸ್. ಓಕೆ ನೋಡಿ, ನಾನು ಇಷ್ಟೊತ್ತು ಏನ್ ಕತೆ ಹೇಳಿದ್ನಲ್ವಾ, ಅದ್ ನಿಮ್ NCERT ಇಲ್ಲಿದೆ, ಒಂದ್ಸರ್ತಿ ಓದ್ತೀನಿ ಕೇಳಿಸ್ಕೊಳ್ಳಿ. ಅಬ್ಸರ್ವ್ ದ ಶೇಪ್ ಆಫ್ ದ ಕೋಸ್ಟ್ ಲೈನ್ ಆಫ್ ಅಟ್ಲಾಂಟಿಕ್ ಓಷನ್ಸ್. You will be surprised by the symmetry of coastlines of on either side of the ocean. ಅಂದ್ರೆ ನೀವು ಅಟ್ಲಾಂಟಿಕ್ ಓಷನ್ ಏನು ಈ ರೀತಿ ಎಸ್ ಟೈಪ್ ಅಲ್ಲಿ ಅಟ್ಲಾಂಟಿಕ್ ಓಷನ್ ಇದೆಯಲ್ಲ, ಅಟ್ಲಾಂಟಿಕ್ ಸಾಗರ, ಇದರ ಕೋಸ್ಟ್ ಲೈನ್ ಅನ್ನ ಅಬ್ಸರ್ವ್ ಮಾಡಿ ಅಂತ. ಇಟ್ ಮೀನ್ಸ್ ಇದರ ಕೋಸ್ಟ್ ಲೈನ್ ಯಾವುದು ನೋಡಿ, ನಾರ್ತ್ ಅಮೆರಿಕವನ್ನ ಅಬ್ಸರ್ವ್ ಮಾಡಿ,
ಇಲ್ಲಿರ್ತಕ್ಕಂಥ ಯುರೋಪ್ ಅನ್ನ ಅಬ್ಸರ್ವ್ ಮಾಡಿ. ಒಂದು, ಇಲ್ಲಿರ್ತಕ್ಕಂಥ ಸೌತ್ ಅಮೆರಿಕವನ್ನ ಅಬ್ಸರ್ವ್ ಮಾಡಿ, ಕೋಸ್ಟ್ ಲೈನ್ ಅನ್ನ, ದಕ್ಷಿಣ ಅಮೆರಿಕ, ಆಫ್ರಿಕಾವನ್ನ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ವಂಡರ್ ನೋಡಿ, ಈ ಸೌತ್ ಆಫ್ರಿಕಾ, ಈ ಸೌತ್ ಅಮೆರಿಕ ಏನಿದೆಯಲ್ಲ, ದಕ್ಷಿಣ ಅಮೆರಿಕ, ಇಲ್ಲಿ ಫಿಟ್ ಆಗುತ್ತೆ ನೋಡಿ. ಇದನ್ನ ತೆಗೆದುಕೊಂಡ್ಬಂದು ಇಲ್ಲಿಟ್ರೆ ಎರಡು ಕ್ಲೋಸ್ ಆಗಿ ಫಿಟ್ ಆಗುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ದಾರೆ ಎನ್ಸಿಆರ್ಟಿಲಿ. ದೆನ್ ನೋ ವಂಡರ್ ಮೆನಿ ಸೈಂಟಿಸ್ಟ್ ದೋ of the symmetry of considered as the possibilities of the two Americans and Europe, two Americas, North America ಮತ್ತೆ South America, Europe and Africa to be once joined together. ಅವೆಲ್ಲವೂ ಕೂಡ once upon a time ಜಂಟಿ ಆಗಿದ್ವು ಅಂತ ಹೇಳ್ತಾ ಇದ್ದಾರೆ. From the known records of the history science, it was Abraham ಆರ್ಟಿಲಸ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಫಸ್ಟ್ ಟೈಮು ಇದನ್ನ ಹೇಳಿರ್ತಕ್ಕಂಥದ್ದು. ಇವು ಮುಂಚೆ ಎಲ್ಲರೂ ಕೂಡ ಜೊತೆಯಾಗಿದ್ರು ಅಂತ ಹೇಳಿ. ಸೊ ಇವ್ರು ಯಾರು ಅಂದ್ರೆ ಡಚ್ ಮ್ಯಾಪ್ ಮೇಕರ್. ಡಚ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಭೂಪಟವನ್ನ ಬಿಡಿಸ್ತಕ್ಕಂಥವ್ರು ಡಚ್ ಮ್ಯಾಪ್ ಮೇಕರ್. ಹೂ ಇಸ್ ಫಸ್ಟ್ ಪ್ರಪೋಸಲ್ ಸಚ್ ಪಾಸಿಬಿಲಿಟೀಸ್ ಆಫ್ ಅರ್ಲಿ 1596. ಈ ಡಚ್ ಮ್ಯಾಪ್ ಮೇಕರ್ ಏನಿದಾರಲ್ವಾ, ಇವರು ಫಸ್ಟ್ ಟೈಮ್ ಈ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ರು. ಎಲ್ಲವೂ ಕೂಡ ಒಂದಾಗಿದ್ವಿ, ಈಗ ಖಂಡಗಳು ಕಾಂಟಿನೆಂಟ್ಸ್ ಮೂವ್ ಆಗ್ತಾ ಇದಾವೆ ಅಂತ ಹೇಳಿ. ಸೊ ಯಾವಾಗ 1596 ಅಲ್ಲಿ ಫಸ್ಟ್ ಟೈಮ್ ಹೇಳಿದ್ದು. ನೇಮನ್ನ ನೆನ್ಪಿಟ್ಕೋಬೇಕು, ಅಬ್ರಹಂ ಆರ್ಟಿಲಿಯಸ್. ನೆಕ್ಸ್ಟ್ ಆಂಟೋನಿಯೋ ಪೆಲಿಗ್ರಿನಿ ಅಂತಕ್ಕಂಥವ್ರು. ಇವ್ರು ಯೂಶಲಿ ಯಾರು ಹೇಳಿ, ಪೇಂಟರ್, ಚಿತ್ರಕಲಾವಿದರು. ಇವ್ರು ಏನ್ ಮಾಡ್ತಾರೆ, ಡ್ರಿವ್ ಎ ಮ್ಯಾಪ್ ಶೋಯಿಂಗ್ ದಟ್ 3 ಕಾಂಟಿನೆಂಟ್ಸ್ ಟುಗೆದರ್. 3 ಖಂಡಗಳನ್ನ ಒಂದಾಗಿ ಬರೀತಾ ಹೋಗ್ತಾರೆ. ಇವರು ಸೆಕೆಂಡ್. ಆಮೇಲೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರೋದಕ್ಕಿಂತ ಮುಂಚೆ ಇನ್ನೂ ಅನೇಕ ಥಿಯರಿಗಳು ಬರ್ತವೆ. ಅವೆಲ್ಲ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈಗ ಬೇಡ, ಸದ್ಯಕ್ಕೆ ಈಗ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ನೋಡ್ತಾ ಬರೋಣ. ಸೊ ಫೈನಲಿ ಇಟ್ ವಾಸ್ ಆಲ್ಫ್ರೆಡ್ ವೆಗ್ನರ್, ಎ ಜರ್ಮನ್ ಮೆಟೀರಿಯಾಲಜಿಸ್ಟ್. ಅಂದ್ರೆ ಜರ್ಮನಿನಲ್ಲಿರ್ತಕ್ಕಂಥ ಹವಾಮಾನ ಶಾಸ್ತ್ರಜ್ಞರು ಏನಿದ್ದಾರೆ, ಯಾರು ಆಲ್ಫ್ರೆಡ್ ವೆಗ್ನರ್ ಅಂತಕ್ಕಂಥವ್ರು, ಹೂ ಪುಟ್ ದ ಫುಟ್ ಫೋರ್ ಇನ್ ದ ಕಂಪ್ರಹೆನ್ಸಿವ್ ಆರ್ಗ್ಯುಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ದ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಆಲ್ಫ್ರೆಡ್ ವೆಗ್ನರ್ ಏನಿದ್ದಾರೆ, ಅವರು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅನ್ನ 1912 ತಮ್ಮ ಮುಂದಿಡ್ತಾರೆ. ಸೊ ನಾನು ಇಷ್ಟೊತ್ತು ಕತೆ ಹೇಳಿದ್ದೆ ಭೂಖಂಡ ಚಲನೆಯ ಸಿದ್ಧಾಂತ ಅಥವಾ ಭೂಖಂಡದ ಅಲೆತ ಸಿದ್ಧಾಂತ ಅಂತನೂ ಕೂಡ ಕೆಲವು ಬುಕ್ ಅಲ್ಲಿ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ 1912. ಸೊ ಈ ಸಿದ್ಧಾಂತವನ್ನ ಡೀಟೇಲ್ಡ್ ಈಗ ಸ್ಟಡಿ ಮಾಡೋಣ. ಯೂಶಲಿ ಏನ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತದೆ ಅಂದ್ರೆ, this was regarding to the distribution of oceans and continents. ಇವು ಇಡೀ ನಮ್ಮ ಭೂಮಿಯಲ್ಲಿ ಯಾವ ರೀತಿ ಸಾಗರಗಳು ಮತ್ತೆ ಖಂಡಗಳು ಹಬ್ಬಿಸಿದಾವೆ, ವ್ಯಾಪಿಸಿದಾವೆ ಅಂತಕ್ಕಂಥದ್ದನ್ನ ಹೇಳ್ತವೆ. ಸಾಗರ ಮತ್ತು ಖಂಡಗಳ ಬಗ್ಗೆ ಇದು ಇನ್ಫಾರ್ಮೇಶನ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಖಂಡಗಳು, ನೀವೇನು ಈ ಖಂಡಗಳನ್ನ ಗಮನಿಸಿರಲ್ಲ, ಈ ಖಂಡಗಳು ಮತ್ತೆ ಸಾಗರ ಯಾವ ರೀತಿ ವ್ಯಾಪಿಸಿದಾವೆ ನಮ್ಮ ಪ್ರಪಂಚದಲ್ಲಿ ಅಂತಕ್ಕಂಥದ್ದನ್ನ ಕುರಿತು ಮಾಹಿತಿಯನ್ನ ಕೊಡ್ತಕ್ಕಂಥದ್ದೇ ಆಲ್ಫ್ರೆಡ್ ವೆಗ್ನರ್ ಅವರ ಒಂದು ಥಿಯರಿ. ಆ ಥಿಯರಿ ಯಾವುದು ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಭೂಖಂಡದ ಚಲನೆಯ ಸಿದ್ಧಾಂತ ಅಂತ ಹೇಳಿ. ಸೊ ಈಗ ಈ ಸಿದ್ಧಾಂತವನ್ನ ನೀಟಾಗೆ ನಾವು ಗಮನಿಸ್ತಾ ಬರೋಣ. ಸೊ ಇಲ್ಲಿವರೆಗೂ ನಾನೇನು ಹೇಳಿದ್ನಲ್ವಾ, ಎಲ್ಲವೂ ಕ್ಲಿಯರ್ ಅಲ್ವಾ? ಸೊ ಅದು ಕ್ಲಿಯರ್ ಆಗಿದ್ರೆ ಈಗ ಬರೋಣ ಆ ಥಿಯರಿ ಏನ್ ಹೇಳುತ್ತೆ ಅಂತ ಹೇಳಿ. ಓಕೆ, ಗುಡ್ ಚೈತ್ರ ಅವ್ರೆ, ವೆರಿ ಗುಡ್. ಮಾಧುರಿ, ವೆರಿ ಗುಡ್. ಬನ್ನಿ, ಇವರು ಆಲ್ಫ್ರೆಡ್ ವೆಗ್ನರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಡೀ ಇವತ್ತಿನ ತಾವೇನು ಪ್ರಪಂಚವನ್ನ ನೋಡ್ತಿದ್ರಲ್ವಾ, ನಾವೆಲ್ಲರೂ ಕೂಡ ಒಂದೇ ಒಂದು ಕುಟುಂಬದವರಂತೆ ಇದ್ವಿ. ಎಲ್ರು ಕೂಡ ಒಂದೇ ಕುಟುಂಬದವರಂತೆ ಇದ್ವಿ. ಅದು ಸಮಯಾಂತರದಲ್ಲಿ ನಾವು ಬೇರೆ ಬೇರೆ ಆಗಿದ್ದು ಅಂತ ಹೇಳ್ತಾ ಹೋಗ್ತಾರೆ ಆಲ್ಫ್ರೆಡ್ ವೆಗ್ನರ್ ಅವರು. ಅಕಾರ್ಡಿಂಗ್ ಟು ದ ವೆಗ್ನರ್, ಆಲ್ ದ ಕಾಂಟಿನೆಂಟ್ಸ್ ಫಾರ್ಮ್ಡ್ ಎ ಸಿಂಗಲ್ ಕಾಂಟಿನೆಂಟಲ್ ಮಾಸ್ and mega ocean surrounded the same. The supercontinent was named Pangaea, which meant all Earth
ಮೆಗಾ ಓಷನ್ ವಾಸ್ ಕಾಲ್ಡ್ ಪ್ಯಾಂಥಲಾಸ. ಸಿಂಪಲ್ ಒಂದು ಚಿತ್ರವನ್ನ ತಮಗೆ ನಾನು ಬರೀತೀನಿ, ಆಗ ತಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆಲ್ಫ್ರೆಡ್ ವೆಗ್ನರ್ ಏನಪ್ಪಾ ಹೇಳ್ತಾರೆ ಅಂದ್ರೆ, ಇಡೀ ನಮ್ಮ ಭೂಮಿಯನ್ನ ಏನ್ ನೋಡ್ತೀರ ನೀವು, ಎಲ್ಲ ಖಂಡಗಳೇನಿದಾವಲ್ವಾ, ಆ ಎಲ್ಲಾ ಖಂಡಗಳು ಕೂಡ ಮುಂಚೆ ಒಂದೇ ಆಗಿದ್ವು. ಎಲ್ಲಾ ಖಂಡಗಳು ಕೂಡ ಮುಂಚೆ ಏನಾಗಿದ್ವು, ಒಂದೇ ಆಗಿದ್ವು. ಎಲ್ಲ ಖಂಡಗಳು ಕೂಡ ಒಂದೇ ಆಗಿದ್ವು, ಒಂದೇ ಹತ್ರ ಇದ್ವು. ಎಲ್ಲ ಖಂಡಗಳು ಕೂಡ ಒಂದೇ ಆಗಿದ್ವು. ಫಸ್ಟ್ ಎಲ್ಲ ಖಂಡಗಳು ಕೂಡ ಒಂದೇ ಆಗಿದ್ವು. ಇವತ್ತೇಳು ನೀವು ಎಲ್ಲಾ ಖಂಡಗಳನ್ನ ತೋಡ್ತೀರ, ಅದು ಒಂದೇ ಒಂದು ಖಂಡ ಆಗಿತ್ತು. ಇದನ್ನ ನಾವು ಏನಂತ ಕರೆದ್ವಿ, ಪ್ಯಾಂಜಿಯಾ. ಈ ಮೆಗಾ ಕಾಂಟಿನೆಂಟ್ ಅನ್ನ ನಾವೇನಂತ ಕರೆದ್ವಿ, ಪ್ಯಾಂಜಿಯಾ. ಈ ಮೆಗಾ ಕಾಂಟಿನೆಂಟ್ ಅನ್ನ ನಾವು ಪ್ಯಾಂಜಿಯಾ. ಪ್ಯಾಂಜಿಯಾ ಅಂತ ಕರೆದು ಹೋಗುತ್ತವೆ. ಕನ್ನಡದಲ್ಲೂ ಕೂಡ ಇದು ಪ್ಯಾಂಜಿಯಾ. ಸರ್, ಪ್ಯಾಂಜಿಯಾ ಅಂದ್ರೆ ಏನು ಸರ್? ಪ್ಯಾಂಜಿಯಾ ಅನ್ನ ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ. ಪ್ಯಾನ್ ಅಂದ್ರೆ ಎವ್ರಿಥಿಂಗ್ ಅಂತ. ಪ್ಯಾನ್ ಅಂದ್ರೆ ಏನು? ಎವ್ರಿಥಿಂಗ್ ಅಂದ್ರೆ ಎಲ್ಲ, ಎಂಟೈರ್ ಅಂತ. ಪ್ಯಾನ್ ಅಂದ್ರೆ ಮೀನಿಂಗ್ ಎಂಟೈರ್. ಜಿಯಾ ಅಂದ್ರೆ ಅರ್ತ್ ಆರ್ ಕಾಂಟಿನೆಂಟ್. ಅಂದ್ರೆ ಸಿಂಪಲ್, ಎಂಟೈರ್ ಭೂಮಿ ಏನಿದೆ, ಇವತ್ತು ನಾವೆಲ್ಲಾ ಖಂಡಗಳನ್ನ ಏನ್ ನೋಡಿದೀವಲ್ವಾ, ಈ ಎಂಟೈರ್ ಖಂಡ ಕೇವಲ ಒಂದು ಖಂಡ ಆಗಿದ್ದಾಗ ಒಂದೇ ಆಗಿತ್ತು. ಸೊ ಏನು ಒಂದೇ ಆಗಿತ್ತಲ್ವಾ, ಈ ಒಂದು ಮೆಗಾ ಕಾಂಟಿನೆಂಟ್ ಅನ್ನ, ಈ ಒಂದು ಸೂಪರ್ ಕಾಂಟಿನೆಂಟ್ ಅನ್ನ ನಾವೇನಂತೇಳಿ ಕರಿತಾ ಹೋಗಿದ್ವಿ, ಪ್ಯಾಂಜಿಯಾ ಅಂತೇಳಿ ಕರಿತಾ ಹೋದ್ವಿ. ಪ್ಯಾಂಜಿಯಾ ಅಂದ್ರೆ, ಪ್ಯಾನ್ ಅಂದ್ರೆ ಎವ್ರಿಥಿಂಗ್, ಎಲ್ಲವೂ ಅಂತ. ಜಿಯಾ ಅಂದ್ರೆ ಭೂಮಿ ಅಂತ. ಎರಡನ್ನು ಸೇರಿರುತ್ತೆ, ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಭೂಮಿ ಒಂದೇ ಆಗಿತ್ತು. ಯಾವುದು? ನಮ್ಮ ಭೂಖಂಡ. ಇವತ್ತು ತಾವೇನ್ ನೋಡ್ತಾ ಇದ್ದೀರಲ್ವಾ, ಶೇಕಡ 3/4, ಮೋರ್ ದನ್ 70% ವಾಟರ್ ಏನಿದೆಯಲ್ವಾ ನಮ್ಮ ಪ್ರಪಂಚದಲ್ಲಿ, ಮೋರ್ ದನ್ 70% ವಾಟರ್ ಏನಿದೆಯಲ್ವಾ, ಇದು ಕೂಡ ಆಗ ಒಂದೇ ಒಂದು ಸಮುದ್ರ ಇತ್ತು. ಒಂದೇ ಒಂದು ಸಮುದ್ರ ಇತ್ತು. ಆ ಒಂದು ಬೃಹತ್ ಆಗಿರ್ತಕ್ಕಂಥ ಖಂಡವನ್ನ ಆ ಸಮುದ್ರ ಸುತ್ತುವರೆದಿತ್ತು. ಏನು ಈ ಬೃಹತ್ ಖಂಡ ಏನಿದೆಯಲ್ವಾ, ಏನಿವತ್ತು ಸುತ್ತುವರೆದಿದೆಯಲ್ವಾ, ಈ ಒಂದು ಮೆಗಾ ಓಷನ್ ಅನ್ನ ಪ್ಯಾಂಥಲಾಸ ಅಂತೇಳಿ ಕರಿತಾ ಹೋಗ್ತೀವಿ. ಈ ಮೆಗಾ ಓಷನ್ ಅನ್ನ ಏನಂತೇಳಿ ಕರಿತಾ ಹೋಗ್ತೀವಿ, ಮೆಗಾ ಓಷನ್ ಅಂದ್ರೆ ಇದೇನು ಸಮುದ್ರ ಏನಿದೆಯಲ್ವಾ, ಈ ಮೆಗಾ ಓಷನ್ ಅನ್ನ ಪ್ಯಾಂಥಲಾಸ. ಸರ್, ಪ್ಯಾಂಥಲಾಸ ಅಂದ್ರೆ ಏನು ಸರ್? ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ. ಪ್ಯಾನ್ ಅಂದ್ರೆ ಎವ್ರಿಥಿಂಗ್, ಎಂಟೈರ್, ಎವ್ರಿಥಿಂಗ್, ಎಂಟೈರ್, ಎಲ್ಲವೂ ಅಂತ. ತಲಾಸ, THALASA, ತಲಾಸ ಅಂದ್ರೆ ಏನು ಸರ್? ಅಂದ್ರೆ ವಾಟರ್.
ವಾಟರ್. ಸೊ ಪ್ಯಾಂಥಲಾಸ್ ಅಂದ್ರೆ ಎಲ್ಲ ಎಂಟೈರ್ ವಾಟರ್ ಒಂದೇ ಒಂದು ಸಮುದ್ರ ಇತ್ತು. ಲಾಂಗ್ ಸ್ಟೋರಿ ಶಾರ್ಟ್, ಆಲ್ಫ್ರೆಡ್ ವೆಗ್ನರ್ ಏನ್ ಹೇಳ್ತಾರೆ ಅಂದ್ರೆ, ಇವತ್ತಿನ ಎಷ್ಟು ಖಂಡಗಳೇನಿದಾವಲ್ವ ಇವೆಲ್ಲ ಖಂಡಗಳು ಒಂದೇ ಒಂದು ಕಾಂಟಿನೆಂಟ್ ಇತ್ತು, ಒಂದೇ ಒಂದು ಖಂಡ ಇತ್ತು. ಆ ಸೂಪರ್ ಕಾಂಟಿನೆಂಟ್ ಅನ್ನು ನಾವು ಪ್ಯಾನ್ಜಿಯಾ ಅಂತ ಹೇಳಿ ಕರೆದ್ವಿ. ಪ್ಯಾನ್ಜಿಯಾ ಅಂದ್ರೆ ಪ್ಯಾನ್ ಅಂದ್ರೆ ಎವ್ರಿಥಿಂಗ್, ಎಲ್ಲವೂ, ಜಿಯಾ ಅಂದ್ರೆ ಅರ್ತ್ ಭೂಮಿ, ಕಂಪ್ಲೀಟ್ ಭೂಮಿ ಇಷ್ಟರಲ್ಲಿತ್ತು ಪ್ಯಾನ್ಜಿಯಾ. ಆ ನಂತರ ಭೂಮಿಯನ್ನ ಇವತ್ತು ಸುತ್ತುವರೆದಿರ್ತಕ್ಕಂತಹ ಮೋರ್ ದನ್ 70% ವಾಟರ್ ನೀರೇನಿದೆಯಲ್ವಾ, ಅಷ್ಟು ಕೂಡ ಇವತ್ತೇನು ಸಪ್ತ ಸಾಗರಗಳು ಅವು ಇವು ಅಂತ ಏನ್ ಹೇಳ್ತೀವಲ್ಲ, ಅಷ್ಟು ಸಾಗರಗಳಿರಲಿಲ್ಲ, ಒಂದೇ ಒಂದು ಸಾಗರ ಇತ್ತು, ಒಂದೇ ಒಂದು ಸಮುದ್ರ ಇತ್ತು. ಆ ಮೆಗಾ ಸಮುದ್ರಕ್ಕೆ ಏನಂತ ಹೇಳಿ ಕರಿತೀವಿ, ಪ್ಯಾಂಥಲಾಸ. ಪ್ಯಾಂಥಲಾಸ, ಪ್ಯಾನ್ ಅಂದ್ರೆ ಎವ್ರಿಥಿಂಗ್ ಎಲ್ಲವೂ, ತಲಾಸ ಅಂದ್ರೆ ವಾಟರ್ ನೀರು ಅಂತೇಳಿ. ಸೊ ಈಗ ಪ್ಯಾಂಜಿಯಾ ಮತ್ತೆ ಪ್ಯಾಂಥಲಾಸ ಇತ್ತು. ಇಷ್ಟೆಲ್ಲ ಖಂಡಗಳು ಬರೋದಕ್ಕಿಂತ ಮುಂಚೆ ಅಂತ ಹೇಳಿ ನಮ್ಮ ಆಲ್ಫ್ರೆಡ್ ವೆಗ್ನರ್ ಹೇಳಿದ್ರು. ನಂತರ ಮುಂದುವರೆದು ಏನ್ ಹೇಳ್ತಾರೆ ನೋಡೋಣ. ನೋಡಿ, ಅಕಾರ್ಡಿಂಗ್ ಟು ದ ವೆಗ್ನರ್, all continents formed a single continental mass and mega oceans surrounded by the same. The supercontinent was named Pangaea. ಸೂಪರ್ ಕಾಂಟಿನೆಂಟ್ ಏನೈತಿಲ್ಲ ಪ್ಯಾಂಜಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ, ವಿಚ್ ಮೀಂಟ್ ಆಲ್ ಅರ್ತ್ ಅಂತ. ಅದ್ರ ಅರ್ಥ ಏನ್ ಹೇಳಿ, ಆಲ್, ಎಂಟೈರ್, ಎವ್ರಿಥಿಂಗ್ ಅರ್ತ್. ಪ್ಯಾನ್ ಅಂದ್ರೆ ಎವ್ರಿಥಿಂಗ್ ಅಂತ, ಆಲ್ ಅರ್ತ್ ಅಂತ ಹೇಳಿ ಮೀನಿಂಗ್ ಬರುತ್ತೆ. ಮೆಗಾ ಓಷನ್ ಏನ್ ಇರುತ್ತಲ್ಲ, ಅದ್ರ ಸುತ್ತ ಏನ್ ಮೆಗಾ ಓಷನ್ ಇದೆಯಲ್ವಾ, ಮಹಾಸಮುದ್ರ ಏನಿದೆಯಲ್ವಾ, ಅದನ್ನು ನಾವು ಪ್ಯಾಂಥಲಾಸ ಅಂತ ಹೇಳಿ ಕರಿತೀವಿ. ಪ್ಯಾನ್ ಅಂದ್ರೆ ಎವ್ರಿಥಿಂಗ್ ಅಂತ ಹೇಳಿ, ತಲಾಸ ಅಂದ್ರೆ ವಾಟರ್ ಅಂತ ಹೇಳಿ, ಮೀನಿಂಗ್ ಆಲ್ ವಾಟರ್ ಅಂತ ಹೇಳಿ ಬರುತ್ತೆ ಅದ್ರ ಮೀನಿಂಗು. ದೆನ್ ಏನು ಹಿಂಗಿತ್ತಲ್ವಾ, ನಾವೇನು ಎಲ್ಲಾ ಕಂಟೆಂಟು ಒಂದೇ ಕುಟುಂಬದ ತರ, ಕೂಡು ಕುಟುಂಬದ ತರ ಇತ್ತು. ಕೂಡು ಕುಟುಂಬ ಇದೆ ಅಂದ್ಮೇಲೆ ಈಗೋ ಬಂದೇ ಬರುತ್ತೆ, ಈಗೋ ಬಂದೇ ಬರುತ್ತೆ. ಸೊ ಈಗೋ ಜೊತೆಗೆ ಇನ್ನೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತವೆ ಕೂಡು ಕುಟುಂಬ ಆದ್ಮೇಲೆ. ಆಮೇಲೆ ಆ ಈಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಬೇರ್ಪಡ್ತೀವಲ್ವಾ, ಅದೇ ತರ he argued that around 200 million years ago, the supercontinent Pangaea began to split. Pangaea first broken into the two large continental masses as a Laurasia and Gondwana, forming for the northern and southern component respectively. Gondwana and Laurasia, and then subsequently Laurasia and Gondwana launched continent to break into the various smaller continents that exist today. ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಏನು ಈ ರೀತಿ ಒಂದೇ ಕುಟುಂಬದ ತರ ಇದ್ವಲ್ಲ ನಾವು 200 million years ago, ಸುಮಾರು 200 ಮಿಲಿಯನ್ ಇಯರ್ಸ್, ಸುಮಾರು ಒಂದು 200 ಮಿಲಿಯನ್ ಇಯರ್ಸ್ ಆದ ನಂತರ ಏನು ಈ ಪ್ಯಾಂಜಿಯಾ ಇದೆಯಲ್ವಾ, ಇದು ಸ್ಪ್ಲಿಟ್ ಆಗ್ಲಿಕ್ಕೆ ಶುರುವಾಯ್ತು, ಒಡಕು ಉಂಟಾಯ್ತು. ಸೊ ಈ ಸಂದರ್ಭದಲ್ಲಿ ಈ ಪ್ಯಾಂಜಿಯಾ ಏನಿದೆ, ಇದು ಸ್ಪ್ಲಿಟ್ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದ್ರ ಸುತ್ತ ಯಾವ ಸಮುದ್ರ ಇದೆ, ಯಾವ್ದಿದ್ರಿ ಸಾಗರ, ಇದ್ರ ಸುತ್ತ ಯಾವ ಸಾಗರ ಇತ್ತು, ಪ್ಯಾಂಥಲಾಸ ಇತ್ತು. ಇದ್ರ ಸುತ್ತ ಏನ್ ಪ್ಯಾಂಥಲಾಸ ಇತ್ತಲ್ವಾ, ಈ ಪ್ಯಾಂಥಲಾಸ ಇರ್ತಕ್ಕಂಥ ನೀರು ಇಲ್ಲಿ ಹೋಗ್ಲಿಕ್ಕೆ ಶುರುವಾಯ್ತು. ಇನ್ ಫ್ಯೂಚರ್ ಅಲ್ಲಿ ಹೋಗ್ತಾ ಈ ಬ್ರೇಕ್ ಆಗ್ಲಿಕ್ಕೆ ಶುರು ಆಯ್ತು, ಕಂಪ್ಲೀಟ್ ಬ್ರೇಕ್ ಆಗ್ಲಿಕ್ಕೆ ಶುರು ಆಯ್ತು. ಆಗ ಈ ಮಿಡಲ್ ಅಲ್ಲಿ ಏನ್ ನೀರು ಹೋಗ್ತಾವಲ್ವಾ, ಇಲ್ಲೊಂದು ಸಮುದ್ರ ಆಯ್ತು. ಇದು ಯಾವ್ದು ಅಂದ್ರೆ ತೆತ್ತಿಸ್ ಸಿ. ಯಾವ್ದು ಹೇಳಿ ಸಮುದ್ರ, ತೆತ್ತಿಸ್ ಸಿ. ತೆತ್ತಿಸ್ ಸಮುದ್ರ.
ಸತಿ ಸಮುದ್ರ ಆಯ್ತು. ಸೊ ಈ ಪ್ಯಾಂಜಿಯಾ ಏನಿತ್ತಲ್ಲ, ಸೂಪರ್ ಕಾಂಟಿನೆಂಟ್ ಏನಿದೆಯಲ್ಲ, ಇದು ಬ್ರೋಕ್ ಆಯ್ತು, ಸ್ಪ್ಲಿಟ್ ಆಯ್ತು. ತುಂಬು ಕುಟುಂಬ ಇರತಕ್ಕಂಥದ್ದು 2 ಭಾಗ ಆಯ್ತು, 2 ವಿಭಾಗ ಆಗ್ಬಿಡ್ತು. ಒಂದೇ ಅದು ಲೌರೇಷಿಯಾ. ಲೌರೇಷಿಯಾ ಯಾವುದು? ಉತ್ತರ ಭಾಗ. ಏನು ದಕ್ಷಿಣ ಭಾಗ, ಏನು ಸದರ್ನ್ ಹೆಮಿಸ್ಫಿಯರ್ ಏನಿದೆಯಲ್ಲ, ದಕ್ಷಿಣ ಭಾಗ ಏನಿದೆಯಲ್ಲ, ಇದು ಗೋಂಡ್ವಾನಾ ಲ್ಯಾಂಡ್. ಅದು ಲೌರೇಷಿಯಾ ಆಯ್ತು, ಇದು ಗೋಂಡ್ವಾನಾ ಆಯ್ತು. ಆಮೇಲೆ ಈ ತರ ಏನ್ ಸ್ಪ್ಲಿಟ್ ಆಗಿತ್ತಲ್ವಾ, ಈ ಸ್ಪ್ಲಿಟ್ ಆಗಿರ್ತಕ್ಕಂಥವೇ ಮುಂದೆ ಈಗ ಸ್ಪ್ಲಿಟ್ ಆಗಿ ದೂರ ಹೋಗಿ 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 ಇವತ್ತು ನಾವೇನ್ ಖಂಡಗಳನ್ನ ಕಾಣ್ತೀವಲ್ಲ, ಕಾಂಟಿನೆಂಟ್ ಗಳನ್ನ ಕಾಣ್ತೀವಲ್ಲ, ಈ ರೀತಿಯ ಕಾಂಟಿನೆಂಟ್ ಉದಯ ಆಗ್ಲಿಕ್ಕೆ ಶುರು ಆಯ್ತು. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಜಸ್ಟ್ ಎ ಮಿನಿಟ್. ಲಾಂಗ್ ಸ್ಟೋರಿ ಶಾರ್ಟ್, ಆಲ್ಫ್ರೆಡ್ ವಿಗ್ನರ್ ಏನ್ ಹೇಳಿದ್ರು, ಕಂಪ್ಲೀಟ್ ಲ್ಯಾಂಡ್ ಇವತ್ತಿನ ಕಾಂಟಿನೆಂಟ್ಸ್ ಎಲ್ಲ ಸೇರಿ ಒಂದಾಗಿದೆ ಅಂತ ಹೇಳಿದ್ರು ಪ್ಯಾಂಜಿಯಾ. ಇದು ಸುಮಾರು 200 ಬಿಲಿಯನ್, ಸಾರಿ 200 ಮಿಲಿಯನ್, 200 ಮಿಲಿಯನ್ ಇಯರ್ಸ್ ಆಗ, 200 ಮಿಲಿಯನ್ ಇಯರ್ಸ್ ಹಿಂದೆ ಇದು ಬ್ರೇಕ್ ಆಗ್ಲಿಕ್ಕೆ ಶುರು ಆಯ್ತು, ಬಿರುಕು ಉಂಟಾಗ್ಲಿಕ್ಕೆ ಶುರು ಆಯ್ತು. ಪ್ಯಾಂಜಿಯಾ ಮಧ್ಯೆ ಏನ್ ಬಿರುಕು ಉಂಟಾಯ್ತಲ್ಲ, ಇಲ್ಲಿ ಸಮುದ್ರನು ಒಂದು ಸೀನು ಕೂಡ ಹೋಯ್ತು. ಅದ್ಯಾವುದು ಅಂದ್ರೆ ತೆತಿಸ್ ಸಿ. ಸೊ ಇದೇನ್ ಮಾಡ್ತು, 2 ಭಾಗಗಳನ್ನಾಗಿ ವಿಭಾಗವನ್ನ ಮಾಡ್ತು. ಏನ್ ನಾರ್ದರ್ನ್ ಹೆಮಿಸ್ಫಿಯರ್ ಏನೋಯ್ತಲ್ಲ, ಉತ್ತರ ಭಾಗಕ್ಕೆ ಏನೋಯ್ತಲ್ಲ, ಅದನ್ನ ಲೌರೇಷಿಯಾ ಅಂತ ಹೇಳಿ ಕರೆದ್ವಿ. ದಕ್ಷಿಣಕ್ಕೆ ಏನ್ ಬಂತಲ್ಲ, ಅದನ್ನ ಗೋಂಡ್ವಾನಾ ಲ್ಯಾಂಡ್ ಅಂತೇಳಿ ಕರೆದ್ವಿ. ಸೊ ಈಗ ಏನು 2 ಭಾಗಗಳಾದ್ವಲ್ಲ, ಇವೇ ಮುಂದೆ ಮತ್ತಷ್ಟು ದೂರ ಹೋಗ್ತಾ ಸ್ಪ್ಲಿಟ್ ಆಗ್ತಾ ಇವತ್ತಿನ ಏನು ಖಂಡಗಳನ್ನ ನಾವು ಕಾಣ್ತೀವಲ್ಲ, ಸೌತ್ ಅಮೆರಿಕಾ ಆಗಿರ್ಬೋದು, ನಾರ್ತ್ ಅಮೆರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಸೊ ಈ ಖಂಡಗಳಾಗಿ ಉದಯ ಆದವು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇದ್ರಲ್ಲಿ ಏನಿದೆ ಅಂತ. ಇಷ್ಟೊತ್ತು ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಮಗೆ ಸಿಕ್ಕಿದೆ ಅನ್ಕೊಂಡು ಒಂದ್ಸತಿ ನೋಟ್ಸ್ ನೋಡೋಣ. ಎಸ್, around 200 million years ago, supercontinent Pangaea began to split. Pangaea split ಆಗಲಿಕ್ಕೆ ಶುರುವಾಯಿತು. Pangaea first broke into the 2 large continent masses. One is Laurasia, another one is Gondwana. ಸ್ಪ್ಲಿಟ್ ಆಗಿ ಎರಡಾಯ್ತು, ಲೌರೇಷಿಯಾ, ಗೋಂಡ್ವಾನಾ. ಲೌರೇಷಿಯಾ ಅಂತಕ್ಕಂಥದ್ದು ನಾರ್ತ್, ಸೌತ್ ಸದರ್ನ್ ಇದಕ್ಕೆ ಗೋಂಡ್ವಾನಾ ಬಂತ ಹೋಯ್ತು. Subsequently, Laurasia, Gondwana continents to break into the small various ಕಾಂಟಿನೆಂಟ್ಸ್ ದಟ್ ಎಕ್ಸಿಸ್ಟ್ ಟುಡೇ. ಇವತ್ತೇನು ನಾವು ಕಾಣ್ತೀವಲ್ಲ, ಅವು ಈ ಗೋಂಡ್ವಾನಾ ಮತ್ತೆ ಈ ಲೌರೇಷಿಯಾದಿಂದ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ಕನ್ನಡದವರಿಗೆ ಕನ್ನಡವನ್ನ ಓದ್ತಾ ಹೋಗ್ತೀನಿ ನೋಡಿ. ಭೂಮಿಯು ಇಂದು ಹೊಂದಿರುವ ಭೂಖಂಡಗಳೆಲ್ಲವೂ ಸುಮಾರು 200 ದಶಲಕ್ಷ ವರ್ಷಗಳ ಹಿಂದೆ ಒಟ್ಟಿಗೆ ಸೇರಿತ್ತು. ಆ ಬೃಹತ್ ಅಖಂಡವಾಗಿರ್ತಕ್ಕಂಥ ಬೃಹತ್ ಭೂರಾಶಿಯಾಗಿದ್ದಿತ್ತು. ಆ ಅಖಂಡ ಭೂರಾಶಿಯನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಪ್ಯಾಂಜಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪ್ಯಾಂಜಿಯಾ, ಪ್ಯಾನ್ ಅಂದ್ರೆ ಎಲ್ಲ ಅಂತ, ಆಲ್, ಎವ್ರಿಥಿಂಗ್, ಎಂಟೈರ್. ಜಿಯಾ ಅಂದ್ರೆ ಭೂಮಿ ಅಂತ ಹೇಳಿ ಅರ್ಥ, ಅಂದ್ರೆ ಎಲ್ಲಾ ಭೂಮಿಯನ್ನ ಒಳಗೊಂಡಿದೆ ಅಂತ ಹೇಳಿ ಪ್ಯಾಂಜಿಯಾ. ಇದರ ಸುತ್ತಲೂ ಆಳವಾಗಿರ್ತಕ್ಕಂಥ, ಸುತ್ತಲ್ಪಟ್ಟಿರ್ತಕ್ಕಂಥ ಒಂದು ಸಮುದ್ರ ಇತ್ತು. ಈ ಪುರಾತನ ಸಾಗರವನ್ನ ನಾವು ಪ್ಯಾಂಥಲಾಸ, ಇಲ್ಲಿ ಕನ್ನಡ ಸ್ವಲ್ಪ ತಪ್ಪು ಬಂದಿದೆ ನೋಡಿ, ಪ್ಯಾಂಥಲಾಸ, ನಾನು ಇಲ್ಲಿ ಬರ್ಸದ್ನಲ್ಲ ಆ ರೀತಿ ಬರ್ಕೊಳ್ಳಿ, ಪ್ಯಾಂಥಲಾಸ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಪ್ಯಾಂಥಲಾಸ ಏನಿದೆ, ಪ್ಯಾಂಥಲಾಸ ಎಂದ್ರೆ ಸಾಗರ ಎಂದರ್ಥ. ಪ್ಯಾನ್ ಅಂದ್ರೆ ಎಲ್ಲ, ತಲಾಸ ಅಂದ್ರೆ ಸಾಗರ ಅಂತ ಹೇಳಿ, ಎಲ್ಲೋ ಸಾಗರವನ್ನು ಸೇರಿ ಪ್ಯಾಂಥಲಾಸ ಅಂತ ಹೇಳಿ ಕರಿತೀವಿ. ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂದಿನ ಪೆಸಿಫಿಕ್ ಸಾಗರ ಪ್ಯಾಂಥಲಾಸದಿಂದಲೇ, ಅಂದ್ರೆ ಶಾಂತ ಸಾಗರದ ಬಳಕೆ ಬಂದಿದೆ. ಅಂದ್ರೆ ಪೆಸಿಫಿಕ್ ಓಷನ್ ಅಂತ ಹೇಳಿ ಕರಿತೀವಿ, ಇದನ್ನು ಕೂಡ ನಾವು ಪ್ಯಾಂಥಲಾಸ್ ಅಂತ ಹೇಳಿ ಕರಿತೀವಲ್ಲ, ಅದರಿಂದನೇ ಇವತ್ತಿನ ಪೆಸಿಫಿಕ್ ಸಾಗರನು ಕೂಡ ಬಂದಿರತಕ್ಕಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕಾರ್ಬೋನಿಫೆರಸ್ ಯುಗದಲ್ಲಿ, ಕಾರ್ಬೋನಿಫೆರಸ್ ಏಜ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದು ಯಾವ ಒಂದು ಕಾರ್ಬೋನಿಫೆರಸ್ ಏಜ್ ಅಂದ್ರೆ ಸುಮಾರು 286 360 ಮಿಲಿಯನ್ ಇಯರ್ಸ್ ಎಗೋ.
ಕಾರ್ಬೋನಿಫೆರಸ್ ಯುಗ ಯಾವಾಗಿತ್ತು ಅಂದ್ರೆ ಸುಮಾರು 286 ಮಿಲಿಯನ್ ಇಯರ್ಸ್ ಇಂದ 360 ಮಿಲಿಯನ್ ಇಯರ್ಸ್ ಆಗೋ. 286 360 ಆ ಮಧ್ಯದಲ್ಲಿ ಇರ್ತಕ್ಕಂಥ ಏನ್ ಯುಗ ಇತ್ತಲ್ಲ ಮಿಲಿಯನ್ಸ್ ಇಯರ್ಸ್ ಮುಂಚೆ, ಅದನ್ನ ನಾವು ಕಾರ್ಬೋನಿಫೆರಸ್ ಯುಗ ಅಂತ ಹೇಳಿ ಕರಿತೀವಿ. ಆ ಒಂದು ಟೈಮಲ್ಲಿ ಭೂರಾಶಿಗಳು ಎಲ್ಲವೂ ಒಟ್ಟಾಗಿದ್ವು, ಅದನ್ನೇ ಪ್ಯಾಂಜಿಯಾ ಅಂತ ಏನ್ ಕರಿತೀವಲ್ಲ ಅದು. ನಂತರ ಸುಮಾರು 200 ದಶಲಕ್ಷ ವರ್ಷಗಳ ಹಿಂದೆ, 200 ಮಿಲಿಯನ್ ಇಯರ್ಸ್ ಆಗೋ, 200 ದಶಲಕ್ಷ ವರ್ಷಗಳ ಹಿಂದೆ ಪ್ಯಾಂಜಿಯಾದ ಭೂರಾಶಿಯ ಮಧ್ಯಭಾಗದಲ್ಲಿ ಬಿರುಕುಂಟಾಯಿತು. ಅದು ಪೂರ್ವ ಪಶ್ಚಿಮವಾಗಿ ಉಂಟಾದ ಸಿಡಿಯಿಂದಾಗಿ ಎರಡೂ ಭೂರಾಶಿಗಳು ಪ್ರತ್ಯೇಕಿಸಲ್ಪಟ್ಟವು. ಆ ಏನ್ ಪ್ಯಾಂಜಿಯಾ ಇದೆಯಲ್ಲ ಇದು ಪ್ರತ್ಯೇಕಿಸಲ್ಪಟ್ಟು ಇದು ಲೌರೇಷಿಯಾ ಆಗುತ್ತೆ, ಈ ಕೆಳಗಡೆ ಇರ್ತಕ್ಕಂಥದ್ದು ಗೋಂಡ್ವಾನ ಆಗತ್ತೆ. ಈ ಉತ್ತರ ಭಾಗವನ್ನ ನಾವು ಲೌರೇಷಿಯಾ ಅಂತ ಹೇಳಿ ಕರೆದ್ವಿ ನೋಡಿ. ಈ ಉತ್ತರ ಭಾಗವನ್ನ ಲೌರೇಷಿಯಾ, ಈ ದಕ್ಷಿಣ ಭಾಗ ಏನಿದೆಯಲ್ಲ ಇದನ್ನ ನಾವು ಗೋಂಡ್ವಾನ ಅಂತ ಹೇಳಿ ಕರೆದ್ವಿ. ಈ ಬ್ರೇಕ್ ಆಗಿರ್ತಕ್ಕಂತಹ ಈ ಸಮುದ್ರ ಏನಿದೆಯಲ್ಲ ಮಧ್ಯದಲ್ಲಿ ಹೋಗುತ್ತಲ್ಲ ಇದನ್ನೇ ನಾವು ತೆತ್ತಿಸಿ ಅಂತ ಹೇಳಿ ಕರಿತಾ ಹೋದ್ವಿ. ಗೋಂಡ್ವಾನ ತೆತ್ತಿಸ್ ಅಂತ ಹೇಳಿ ಕರಿತಾ ಹೋದ್ವಿ. ಯೂಶಲಿ ಗೋಂಡ್ವಾನ ಅಂತಕ್ಕಂಥದ್ದು ಭಾರತದ ಪುರಾತನ ಬುಡಕಟ್ಟು ಜನಾಂಗಗಳಲ್ಲಿ ಒಂದು ಹೆಸರು. ನಮ್ಮ ಬುಡಕಟ್ಟು ಜನಾಂಗ ಏನಿದ್ರಲ್ವಾ ಟ್ರೈಬ್ಸ್, ಅವ್ರ ಒಂದು ಹೆಸರು ಗೋಂಡ್ವಾನ ಅಂತಕ್ಕಂಥದ್ದು. ಸೊ ಈ ಗೋಂಡ್ವಾನ ಲ್ಯಾಂಡ್ ಅನ್ನ ನಾವು ಇನ್ನೊಂದು ಹೆಸರಲ್ಲಿ ಅಂಗಾರ ಲ್ಯಾಂಡ್ ಅಂತಾನು ಕೂಡ ಕರಿತೀವಿ. ಅಂಗಾರ ಲ್ಯಾಂಡ್ ಅಂತಾನು ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಆಸ್ಟ್ರೇಲಿಯಾದ ಎಡ್ವರ್ಡ್ ಸುಯೇಜ್ ಅವರು ಗೋಂಡ್ವಾನ ಅಂತಕ್ಕಂತಹ ಹೆಸರಿಸಿತು. ಗೋಂಡ್ವಾನ ಅಂತಕ್ಕಂಥದ್ದು ಭಾರತದ ಪುರಾತನ ಬುಡಕಟ್ಟುಗಳ ಜನಾಂಗದಲ್ಲೊಂದು. ನೆಕ್ಸ್ಟ್ ಸೈಬೇರಿಯಾದ ಪುರಾತನ ಭೂಫಲಕಗಳಲ್ಲಿ ಹರಿಯುವ ಅದೇ ಹೆಸರಿನ ನದಿಯಿಂದ ಪಡೆಯದಾಗಿದೆ. ಇವುಗಳ ನಡುವೆ ಉಂಟಾಗುವ ಜಲಭಾಗವನ್ನು ತೆತ್ತಿಸ್ ಸಮುದ್ರ. ಅಂದ್ರೆ ಸೈಬೇರಿಯಾದಲ್ಲಿ ಒಂದು ಪುರಾತನ ಪ್ಲೇಟ್ ಇದೆ, ಅದನ್ನ ನಾವೇಂತ ಹೇಳಿ ಕರಿತೀವಿ ಅಂದ್ರೆ ಲೌರೇಷಿಯಾ ಅಂತಕ್ಕಂಥದ್ದು ಸೈಬೇರಿಯಾದಿಂದ ಬಂದಿರತಕ್ಕಂಥದ್ದು. ಅದರ ಮಧ್ಯೆ ಇರತಕ್ಕಂಥ ಸಮುದ್ರವೇ ತೆತ್ತಿಸ್ ಸಿ. ಸೊ ಇಷ್ಟೊತ್ತು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನು ಒಂದ್ಸತಿ ಓದಿದ್ದೀನಿ. ಸೊ ಇಲ್ಲಿವರೆಗೆ ನಾನೇನು ತಮಗೆ 4 ವರ್ಡ್ಗಳು ಕ್ಲಿಯರ್ ಆಗಿರ್ಬೇಕು. ಪ್ಯಾಂಜಿಯಾ ಅಂದ್ರೆ ಏನು, ಪ್ಯಾಂಥಲಾಸ ಅಂದ್ರೆ ಏನು, ಗೋಂಡ್ವಾನ ಲ್ಯಾಂಡ್ ಅಂದ್ರೆ ಏನು, ಲೌರೇಷಿಯಾ ಲ್ಯಾಂಡ್ ಅಂದ್ರೆ ಏನು, ತೆತ್ತಿಸಿ ಎಲ್ಲಿ ಬರುತ್ತೆ. ಸೊ ಇಷ್ಟು 1 2 3 4 5 ಇಷ್ಟು ಕ್ಲಿಯರ್ ಆಗಿದ್ರೆ ಮುಂದಕ್ಕೆ ಹೋಗ್ತೇನೆ. ಸೊ ಇದನ್ನೇ ನಾವು ಆಲ್ಫ್ರೆಡ್ ವೆಗ್ನರ್ ಹೇಳಿರ್ತಕ್ಕಂಥದ್ದು. ಆಲ್ಫ್ರೆಡ್ ವೆಗ್ನರ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂದ್ರೆ ಇದೆ, ಖಂಡಾಂತರ ಚಲನೆ ಅಂತಕ್ಕಂಥದ್ದು. ಸೊ ಇದು ಅರ್ಥ ಆಗಿದ್ರೆ ಇದನ್ನ ಇನ್ನಷ್ಟು ಡೀಪ್ ಆಗಿ ತೆಗೆದುಕೊಂಡು ಹೋಗ್ತೀನಿ. ಕ್ಲಿಯರಾ? ಆನ್ಸರ್ ಮಾಡ್ಬೇಕು ಎಲ್ರು. ನಾನು ಸ್ಲೋ ಎಲ್ರಿಗೂ ಅರ್ಥ ಆಗಲಿ ಅಂತೇಳಿ ಅಗೈನ್ ರಿಪೀಟ್ ಮಾಡ್ತಾ ಹೋಗ್ತೀನಿ. ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ರು, ಸರ್ ಸ್ವಲ್ಪ ಫಾಸ್ಟ್ ಆಗಿ ಮಾಡಿ ಅಂತೇಳಿ. ಸ್ವಲ್ಪ ಸ್ಪೀಡ್ ಮಾಡ್ತೇನೆ, ಓಕೆನಾ? ಕ್ಲಿಯರಾ? ಈಗ 1 ನಿಮಿಷ ಟೈಮ್ ಕೊಡ್ತೀನಿ ತಮ್ಗೆ. ಜಸ್ಟ್ ಈಗ ನಾನೇನು ಹೇಳಿದ್ನ ಇದನ್ನ ರಿವೈಸ್ ಮಾಡಿ.
ಐಶ್ವರ್ಯ ಪಟೇಲ್ ಮ್ಯಾಮ್ 286 to 360 million year ago. Okay, next. ಅಂದ್ರೆ ಈ ರೀತಿ ಗೋಂಡ್ವಾನ ಮತ್ತೆ ಲೌರೇಷಿಯಾ ಏನು ಉಟ್ಕೊಳ್ತಲ್ವಾ, ಸೊ ಗೋಂಡ್ವಾನ ಮತ್ತೆ ಲೌರೇಷಿಯಾ. ಸೊ ಈ ಲೌರೇಷಿಯಾದಲ್ಲಿ ಯಾವ್ಯಾವ ಇವತ್ತಿನ ಕಾಂಟಿನೆಂಟಲ್ ಇತ್ತು ಅಂದ್ರೆ ನಾರ್ತ್ ಅಮೆರಿಕಾ, ಯುರೇಷಿಯಾ ಅಂದ್ರೆ ಯುರೋಪ್, ರಷ್ಯಾ, ಅದು ಎಲ್ಲಿತ್ತು? ಲೌರೇಷಿಯಾದಲ್ಲಿ ಇತ್ತು, ಅಂದ್ರೆ ಉತ್ತರ ಭಾಗದಲ್ಲಿ. ಸೊ ಈ ದಕ್ಷಿಣ ಭಾಗದಲ್ಲಿ ಗೋಂಡ್ವಾನದಲ್ಲಿ ಯಾವ್ಯಾವ್ದಿತ್ತಪ್ಪ ಅಂದ್ರೆ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ನೋಡಿ, ಈ ಗೋಂಡ್ವಾನ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಅಂಟಾರ್ಟಿಕಾ, ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ. ಇಷ್ಟು ಗೋಂಡ್ವಾನ ಲ್ಯಾಂಡ್ ಅಂದ್ರೆ ದಕ್ಷಿಣದಲ್ಲಿ ಇತ್ತು. ಈಗ ಇಂಡಿಯಾ ಎಲ್ಲಿಗೆ ಬಂದಿದೆ? ನಾರ್ದರ್ನ್ ಹೆಮಿಸ್ಫಿಯರ್. ಈ ಮೂವ್ ಆಗ್ತಾ 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 ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಮೇಲ್ಗಡೆ. ತಾವು ಮ್ಯಾಪ್ ಅನ್ನ ನೋಡ್ಬೋದು. ಯಾರಿಗಾದ್ರೂ ಮ್ಯಾಪ್ ಪರಿಚಯನೇ ಇಲ್ಲ ಅಂದ್ರೆ ನೋಡಿ, ಇದು ಸಮಭಾಜಕ ವೃತ್ತ. ಅಂದ್ರೆ ಸಮಭಾಜಕ ವೃತ್ತ ಈಕ್ವೇಟರ್ ಇಂದ ಮೇಲ್ಗಡೆ ಇರತಕ್ಕಂಥದ್ದೇ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧಗೋಳ. ಕೆಳಗಡೆ ಇರತಕ್ಕಂಥದ್ದೇ ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣಾರ್ಧಗೋಳ. ಮುಂಚೆ ಇಂಡಿಯಾ ಎಲ್ಲಿತ್ತು? ಸದರ್ನ್ ಅಂದ್ರೆ ಗೋಂಡ್ವಾನ ಲ್ಯಾಂಡ್ ಅಲ್ಲಿ ಇತ್ತು. ಈಗ ಮೂವ್ ಆಗ್ತಾ ಇಲ್ಲಿಗೆ ಬಂದಿರತಕ್ಕಂಥದ್ದು. ಓಕೆ, ಈಗ ನೋಡೋಣ. ನೋಡಿ, ಈ ಭೂರಾಶಿಗಳು ಅಂದ್ರೆ ಈ ಕಾಂಟಿನೆಂಟ್ಸ್ ಏನಿದಾವೆ, ಈ ಪ್ಲೇಟ್ಸ್ ಏನಿದಾವೆ, ಇವು ಪಶ್ಚಿಮ ಭಾಗವು ಪ್ರತ್ಯೇಕವಾಗಿ ಪಶ್ಚಿಮದೆಡೆಗೆ ಚಲಿಸಿ ಇಂದಿನ ಉತ್ತರ ಮತ್ತೆ ದಕ್ಷಿಣ ಅಮೆರಿಕ ಖಂಡಗಳು ನಿರ್ಮಿತವಾದವು. ಅಂದ್ರೆ ನೋಡ್ರಿ, ಏನು ಹಿಂಗೆ ಒಂದೇ ಇತ್ತಲ್ವಾ, ಇದು ಬ್ರೇಕ್ ಆಗ್ಲಿಕ್ಕೆ ಶುರು ಆಯ್ತಲ್ವಾ, ಲೌರೇಷಿಯಾ ಗೋಂಡ್ವಾನ ಆಯ್ತಲ್ವಾ. ಈಗ ಏನಾಗುತ್ತೆ ಅಂದ್ರೆ ಈ ಭಾಗ ಅಂದ್ರೆ ಈ ಪಶ್ಚಿಮ ಭಾಗ ಪಶ್ಚಿಮದ ಕಡೆ ಮೂವ್ ಆಗ್ತವೆ, ಈ ಕಡೆ ಮೂವ್ ಆಗುತ್ತೆ, ಇದು ಪಶ್ಚಿಮದ ಕಡೆ ಮೂವ್ ಆಗುತ್ತೆ. ಸೊ ಈ ತರ ಪಶ್ಚಿಮದ ಕಡೆ ವೆಸ್ಟ್ ಸೈಡ್ ಮೂವ್ ಆದಾಗ ನಾರ್ತ್ ಅಮೆರಿಕ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಸೌತ್ ಅಮೆರಿಕ ಇಲ್ಲಿಗೆ ಬರುತ್ತೆ. ಸೊ ಇವತ್ತು ತಾವು ನೋಡ್ತಾ ಇದ್ದೀವಿ ನೋಡಿ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಈ ಕಡೆ ಬಂತು, ಪಶ್ಚಿಮ ಕಡೆ ಬಂತು, ಪ್ರತ್ಯೇಕಗೊಂಡು ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ ಖಂಡಗಳಾದವು. ಇವುಗಳ ಪೂರ್ವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರ ನಿರ್ಮಿತವಾಯಿತು. ಏನು ಈ ಒಟ್ಟಿಗಿದ್ದವು ನಾರ್ತ್ ಅಮೆರಿಕ ಇಲ್ಲಿಗೆ ಬಂತು, ಸೌತ್ ಅಮೆರಿಕ ಇಲ್ಲಿಗೆ ಬಂತಲ್ಲ, ಆ ಮಧ್ಯ ಗ್ಯಾಪ್ ಏನು ಉಳಿತಲ್ವಾ, ಅಲ್ಲಿ ಅಟ್ಲಾಂಟಿಕ್ ಸಾಗರ ಉಗಮ ಆಯ್ತು. ನೋಡಿ, ಇಲ್ಲಿ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರ ನಿರ್ಮಿತ ಆಯ್ತು ಈ ಎಸ್ ಶೇಪ್ ಅಲ್ಲಿ ಇಲ್ಲಿ. ಆ ನಂತರ ಏಷ್ಯಾ ಮತ್ತೆ ಅಮೆರಿಕ ಖಂಡಗಳ ನಡುವೆ ಪೆಸಿಫಿಕ್ ಸಾಗರವು ನಿರ್ಮಿತವಾಯಿತು. ಅಂದ್ರೆ ನಮ್ಮ ಗ್ಲೋಬ್ ಹಿಂಗ್ ರೌಂಡ್ ಗಲ್ವ ಇರೋದು. ಸೊ ಈ ನಾರ್ತ್ ಅಮೆರಿಕ ಆದ ನಂತರ ಈ ಕಡೆ ಬರ್ತಕ್ಕಂಥದ್ದು ಏಷ್ಯಾ. ನಥಿಂಗ್ ಬಟ್ ಇಲ್ಲಿ ಇದು ನೋಡಿ, ಈ ತರ ಮಾಡಿದೀವಿ, ಇದು ಹಿಂಗ್ ಸುತ್ತಿ ಗ್ಲೋಬ್ ತರ ಸುತ್ತಿ. ಸೊ ಈ ನಾರ್ತ್ ಅಮೆರಿಕ, ಸೌತ್ ಅಮೆರಿಕ ಮತ್ತೆ ಈ ಏಷ್ಯಾ ಏನ್ ನಾವು ನೋಡ್ತೀವಲ್ವಾ, ಅಂದ್ರೆ ಈ ಭಾಗ. ಸೊ ಈಗ ನಾರ್ತ್ ಅಮೆರಿಕ, ಸೌತ್ ಅಮೆರಿಕ ಇದು ಹಿಂಗ್ ರೌಂಡ್ ಮಾಡಿದ್ರೆ ಗ್ಲೋಬ್ ತರ ಇರೋದಲ್ವ. ಆಮೇಲೆ ಇದೇ ತರ ಇದೆ ಇಂಡಿಯಾ, ಇದು ವರ್ಲ್ಡ್ ಮ್ಯಾಪ್ ಅನ್ಕೋಬೇಡಿ, ಭೂಮಿ ಗುಂಡಾಗಿರ್ತಕ್ಕಂಥದ್ದು. ಸೊ ಅದನ್ನ ನಾವು ನಮ್ಗೆ ಈಸಿ ಆಗ್ಲಿ ಅಂತೇಳಿ ಈ ತರ ಮಾಡ್ಕೊಂಡಿದ್ದೀವಿ, ಈ ತರ ಓದ್ಲಿಕ್ಕೆ ಈಸಿ ಆಗ್ಲಿ ಅಂತೇಳಿ ಅಷ್ಟೇ. ಸೊ ಈಗ ನಾರ್ತ್ ಅಮೆರಿಕ, ಸೌತ್ ಅಮೆರಿಕ ಮತ್ತೆ ಏಷ್ಯಾ ನಡುವೆ ಯಾವ ಒಂದು ಓಷನ್ ಬಂತು? ಪೆಸಿಫಿಕ್ ಓಷನ್ ಬಂತು. ನಂತರ ಭಾರತವು ಆಫ್ರಿಕಾದಿಂದ ಪ್ರತ್ಯೇಕಿಸಲ್ಪಟ್ಟು ಉತ್ತರದ ಕಡೆಗೆ ಚಲಿಸಿತು. ಎಸ್, ಅಂಟಾರ್ಟಿಕಾ ದಕ್ಷಿಣಕ್ಕೆ ನೋಡಿ, ಇಂಡಿಯಾ ಇಲ್ಲಿತ್ತು.
ಇನ್ನ ಒಂದು ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇಂಡಿಯಾ ಇಲ್ಲಿ ಇತ್ತಲ್ವೇನಪ್ಪ, ಎಸ್ ಇಂಡಿಯಾ ಇಲ್ಲಿತ್ತಲ್ವಾ. ಇದೇನಾಯ್ತು, ಇಂಡಿಯಾ ಇಲ್ಲಿದ್ದು ದಕ್ಷಿಣದಲ್ಲಿತ್ತಲ್ಲ, ಅದು ಉತ್ತರಕ್ಕೆ ಚಲಿಸುತ್ತೆ. ಇಂಡಿಯಾ ಎಲ್ಲಿತ್ತು, ಆಫ್ರಿಕಕ್ಕೆ ಅಂಟ್ಕೊಂಡಿತ್ತು, ಆಫ್ರಿಕಕ್ಕೆ. ಈಗ ಉತ್ತರಕ್ಕೆ ಚಲಿಸುತ್ತೆ. ಭಾರತವು ಆಫ್ರಿಕಾದಿಂದ ಪ್ರತ್ಯೇಕಿಸಲ್ಪಟ್ಟು, ಆಫ್ರಿಕಾದಿಂದ ನೋಡಿ ಇಂಡಿಯಾ ಇಲ್ಲಿರ್ತಕ್ಕಂಥದ್ದು ಪ್ರತ್ಯೇಕಗೊಂಡು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ನೋಡಿ. ಈ ಆಫ್ರಿಕದ ಹತ್ರ ಇಲ್ಲಿತ್ತಲ್ವಾ ಇಂಡಿಯಾ, ಅವಾಗ ಅದು ಇಲ್ಲಿಗೆ ಬಂತು. ನೆಕ್ಸ್ಟ್ ಅಂಟಾರ್ಟಿಕಾ ಏನಿದೆ, ಅಂಟಾರ್ಟಿಕಾ ಇಲ್ಲೇನಿದೆಯಲ್ವಾ, ಇದು ಕೆಳಗೆ ಬರುತ್ತೆ. ಸೊ ಅಂಟಾರ್ಟಿಕಾ ಇಲ್ಲಿತ್ತಲ್ವಾ, ಇಲ್ಲಿ ಅಂಟಾರ್ಟಿಕಾ, ಅದು ಇವತ್ತು ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿಗೆ. ಅಂಟಾರ್ಟಿಕಾ ದಕ್ಷಿಣಕ್ಕೆ ಬರುತ್ತೆ, ಈ ಅಂಟಾರ್ಟಿಕಾ ಇಲ್ಲಿದ್ದು ದಕ್ಷಿಣಕ್ಕೆ ಬರುತ್ತೆ. ಅಂಟಾರ್ಟಿಕಾ ಮೇಲೆ ಏನು ಈ ಆಫ್ರಿಕಕ್ಕೆ ಪಕ್ಕದಲ್ಲಿ ಇತ್ತಲ್ಲ ಇಂಡಿಯಾ, ಅದು ಉತ್ತರಕ್ಕೆ ಹೋಗುತ್ತೆ, ನಾರ್ತ್ಗೆ ಹೋಗುತ್ತೆ. ಅಂಟಾರ್ಟಿಕಾ ಡೌನಿಗೆ ಬರುತ್ತೆ. ಇಂಡಿಯಾ ಇಲ್ಲಿದ್ದು ಇಲ್ಲಿಗೆ ಹೋಗುತ್ತೆ, ಅದ್ರ ಕೆಳಗಡೆ ಅಂಟಾರ್ಟಿಕಾ ಇರುತ್ತಲ್ವ, ಅದು ಇಲ್ಲಿಗೆ ಬರುತ್ತೆ. ಕ್ಲಿಯರ್? ದೆನ್ ಬಂಗಾಳ ಕೊಲ್ಲಿಯ ಭಾಗದಿಂದ ಬೇರ್ಪಟ್ಟ ಆಸ್ಟ್ರೇಲಿಯಾ ಆಗ್ನೇಯದ ಕಡೆಗೆ ಚಲಿಸಿ ಇಂದಿನ ಸ್ಥಾನವನ್ನು ತಲುಪಿತು. ಸೊ ಈಗ ಏನಾಗುತ್ತೆ ಗೊತ್ತಾ, ಈ ಆಸ್ಟ್ರೇಲಿಯಾ ಏನಿದೆಯಲ್ವಾ ಇಂಡಿಯಾ ಕೆಳಗಡೆ, ಆಸ್ಟ್ರೇಲಿಯಾ ಇಲ್ಲಿತ್ತು ಅವಾಗ ಆಸ್ಟ್ರೇಲಿಯಾ, ಅದು ಈ ಕಡೆ ಹೋಗಿ ಇಲ್ಲಿಗೆ ಹೋಗುತ್ತೆ. ಆಸ್ಟ್ರೇಲಿಯಾ ಈ ಬಂಗಾಳ ಕೊಲ್ಲಿಯ ಕೆಳಗಡೆ ಬಂದು ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಭಾರತ ಉಪಖಂಡವು ಉತ್ತರದ ಕಡೆಗೆ ಚಲಿಸಿ ತೆತ್ತಿಸ್ ಸಮುದ್ರವು ಮುಚ್ಚಲ್ಪಟ್ಟು ಹಿಮಾಲಯ ಪರ್ವತಗಳು ನಿರ್ಮಿತವಾದವು. ಏನು ತೆತ್ತಿಸಿ ಇಲ್ಲಿತ್ತು ಅನ್ನಲ್ವಾ, ತೆತ್ತಿಸಿ ಇಲ್ಲಿತ್ತು, ಎಲ್ಲಿತ್ತು ಅದು, ಈ ಕಂಪ್ಲೀಟ್ ಪ್ಯಾಂಜಿಯಾ ಏನಿದೆ, ಒಂದು ಸೂಪರ್ ಕಾಂಟಿನೆಂಟು, ಅದನ್ನ ಬ್ರೇಕ್ ಮಾಡಿತ್ತಲ್ವಾ ತೆತ್ತಿಸ್ ಸಮುದ್ರ, ಅದು ಲೌರೇಷಿಯಾ ಮತ್ತೆ ಗೋಂಡ್ವಾನದ ಮಧ್ಯೆ ಏನಿತ್ತಲ್ವಾ, ಇಲ್ಲಿರ್ತಕ್ಕಂಥದ್ದು ನಮ್ಮ ಇಂಡಿಯಾ ಏನಿದೆಯಲ್ವಾ, ಇಂಡಿಯಾ ಇಲ್ಲಿಗೆ ಬರುತ್ತೆ. ಇಂಡಿಯಾ ಇಲ್ಲಿಗೆ ಬಂದಾಗ ತೆತ್ತಿಸಿ ಏನಿತ್ತಲ್ವಾ, ಅದು ಮಾಯವಾಗಿ ಅಲ್ಲಿ ಇಂಡಿಯಾ ಏನಿಲ್ಲಿ ಬರುತ್ತಲ್ಲ, ಅಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಡೆವಲಪ್ ಆಗತ್ತೆ. ಹಿಮಾಲಯ ಪರ್ವತ ಶ್ರೇಣಿ ಡೆವಲಪ್ ಆಯ್ತು ಅಂತ ಹೇಳಿ ಆಲ್ಫ್ರೆಡ್ ವೆಗ್ನರ್ ಹೇಳ್ತಾ ಬರ್ತಾರೆ. ತೆತ್ತಿಸಿ ಸಾಗರವು ಅವಶೇಷವು ಮುಚ್ಚಲ್ಪಟ್ಟು ಹಿಮಾಲಯ ಪರ್ವತ ಶ್ರೇಣಿಗಳು ನಿರ್ಮಾಣ ಹೊಂದಿತ್ತು. ನಂತರ ತೆತ್ತಿಸ್ ಸಾಗರದ ಅವಶೇಷವೇ ಇಂದಿನ ಮೆಡಿಟರೇನಿಯನ್ ಸಮುದ್ರವೆಂದು ನಂಬಲಾಗಿದೆ. ತೆತ್ತಿಸ್ ಸಾಗರದ ಅವಶೇಷ ಅಂದ್ರೆ ನೋಡಿ, ಇಲ್ಲಿರ್ತಕ್ಕಂಥ ತೆತ್ತಿಸಿ ಇಂಡಿಯಾ ಇಲ್ಲಿಗೆ ಹೋದಾಗ ಹಿಮಾಲಯ ಪರ್ವತಗೊಂಡು, ಅದೇ ತೆತ್ತಿಸಿ ಇಲ್ಲಿರುತ್ತಲ್ವಾ, ಇದು ಮೆಡಿಟರೇನಿಯನ್ ಸಮುದ್ರ ಆಗುತ್ತದೆ. ನೆಕ್ಸ್ಟ್ ಭೂಖಂಡಗಳ ಚಲನೆಗೆ ಭೂಮಿಯು ದೈನಂದಿನ ಚಲನೆ ಮತ್ತೆ ಉಬ್ಬರವಿಳಿತ ಚಲನೆಗಳೇ ಕಾರಣ ಅಂತಕ್ಕಂಥದ್ದನ್ನ ವಿವರಿಸಿದ್ದಾರೆ. ಇದನ್ನ ನಾಳೆ ಹೇಳ್ಕೊಡ್ತೀನಿ. ಯಾವುದು ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಕನ್ಫ್ಯೂಸ್ ಆಗ್ಬಿಡಿ, ಸಿಂಪಲ್. ನೋಡ್ರಿ, ಏನು ಲೌರೇಷಿಯಾ ಮತ್ತೆ ಗೋಂಡ್ವಾನ ಆಯ್ತಲ್ವಾ, ಕಂಪ್ಲೀಟ್ ಒಂದಾಗಿದ್ದು, ಮಧ್ಯಕ್ಕಾಗಿ 2 ವಿಭಜನೆ ಆಯ್ತು, ಉತ್ತರಕ್ಕೊಂದು ದಕ್ಷಿಣಕ್ಕೊಂದು. ಈ ವಿಭಜನೆ ಆಗಿರ್ತಕ್ಕಂತಹ ಇಂಡಿಯಾ ಇಲ್ಲಿಂದ ಇಲ್ಲಿಗೆ ಹೋದಾಗ ಆ ತೆತ್ತಿಸ್ ಸಮುದ್ರ ಏನೈತಿಯಲ್ಲ, ಅದು ಕಂಪ್ಲೀಟ್ ಖಾಲಿಯಾಗಿ ಬರದಾಗಿ ಅಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಉಟ್ಕೊಂತು. ಹಿಮಾಲಯ ಪರ್ವತ ಶ್ರೇಣಿ ಅದೇ ತೆತ್ತಿಸಿ ಇಲ್ಲೂ ಇರುತ್ತೆ, ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಗುತ್ತಲ್ಲ, ಇಲ್ಲಿರ್ತಕ್ಕಂಥದ್ದು ಮೆಡಿಟರೇನಿಯನ್ ಸಮುದ್ರ ಆಯ್ತು. ಆ ನಂತರ ಇಂಡಿಯಾ ಕೆಳಗಡೆ ಅಂಟಾರ್ಟಿಕಾ ಇತ್ತು, ಅದು ದಕ್ಷಿಣಕ್ಕೆ ಹೋಯ್ತು. ಅಂಟಾರ್ಟಿಕಾ ಇಲ್ಲಿತ್ತು, ಅದು ದಕ್ಷಿಣಕ್ಕೆ ಹೋಯ್ತು. ಆ ಅಂಟಾರ್ಟಿಕಾ ಪಕ್ಕ ಆಸ್ಟ್ರೇಲಿಯಾ ಇತ್ತು, ಅದು ಪೂರ್ವಕ್ಕೆ ಮೂವ್ ಆಯ್ತು. ಸೊ ಈ ರೀತಿ ಖಂಡಗಳು ಚಲಿಸ್ತಾ ಇದಾವೆ ಅಂತೇಳಿ ಆಲ್ಫ್ರೆಡ್ ವೆಗ್ನರ್ ಹೇಳಿದ್ರು. ಸೊ ಇಷ್ಟೆಲ್ಲ ಆಲ್ಫ್ರೆಡ್ ವೆಗ್ನರ್ ಹೇಳಿದ್ರಲ್ವಾ, ಇದಕ್ಕೊಂದಷ್ಟು ಎವಿಡೆನ್ಸ್ ಅನ್ನ ಕೊಟ್ರು. ಒಂದಷ್ಟು ನಿದರ್ಶನಗಳನ್ನ, ಒಂದಷ್ಟು ಪುರಾವೆಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಟೈಲರ್ ಅಂತಕ್ಕಂಥವ್ರು ಒಬ್ರು ಹೇಳ್ತಾರೆ, ಬಟ್ ಅವ್ರು ಇಷ್ಟೊಂದು ಎವಿಡೆನ್ಸ್ ಕೊಡಲ್ಲ. ಸೊ
ಇವ್ರು ಏನೇನು ಎವಿಡೆನ್ಸ್ ಕೊಟ್ರು ಅಂತಕ್ಕಂಥದ್ದನ್ನ ನೋಡೋಣ. ಅದಕ್ಕಿಂತ ಮುಂಚೆ ತಮಗೆ ನಾನ್ ಇವತ್ತು ಏನೇನೇನೇನೇನೇನ್ ಹೇಳಿದ್ನೋ ಅದಿಷ್ಟು ಅರ್ಥ ಆಯ್ತಾ? ಇಲ್ಲಿವರೆಗೂ ಏನ್ ಮಾಡೋದ್ನೋ ಅದು ಕಂಪ್ಲೀಟ್ ಕ್ಲಿಯರ್ ಆಯ್ತಾ? ಏನಾದ್ರು ಡೌಟ್ ಇದೆ ಕೇಳಿ. ಓಕೆ, ಕಾಮರಾಜ್, ವಿಜಯ್ ಕುಮಾರ್, ಚೈತ್ರ, ಮಾಧುರಿ, ನೋ ಡೌಟ್ ಸರ್, ಕ್ಲಿಯರ್. ಓಕೆ, ವೆರಿ ಗುಡ್. ಈಗ ನಾನೇನು ಇಷ್ಟೊತ್ತು ಮಾತಾಡ್ತಿದ್ನಲ್ವಾ, ಈಗ ಖಂಡಗಳು ಕಾಂಟೆಂಟ್ ಒಂದಕ್ಕೊಂದು ಮೂವ್ ಆಗ್ತಾ ಇದಾವೆ ಅಂತ ನಾನು ಏನ್ ಹೇಳಿದ್ನಲ್ವಾ, ಇದಕ್ಕೊಂದಷ್ಟು ಎವಿಡೆನ್ಸ್ ಅನ್ನ ಕೊಡ್ತಾ ಬರ್ತಾರೆ. ಆ ಎವಿಡೆನ್ಸ್ ಯಾವ್ಯಾವ ಅಂತ ಹೇಳಿ ಈಗ ನೋಡ್ತಾ ಬರೋಣ. ಕ್ಲಿಯರ್, ಗೊತ್ತು. ಫಸ್ಟ್ ಎವಿಡೆನ್ಸ್ ಯಾವುದು ಅಂದ್ರೆ ಜಿಗ್ಸಾ ಫಿಟ್. ಜಿಗ್ಸಾ ಫಿಟ್ ಅಂದ್ರೆ ಯೂಶಲಿ ಏನು ಅಂದ್ರೆ ಪಜಲ್ ಜೋಡ್ಸೋದನ್ನ ತಾವು ನೋಡಿರ್ಬೋದು. ಜಿಗ್ಸಾ ಫಿಟ್ ಫಾರ್ ಎಕ್ಸಾಂಪಲ್ ಹಿಂಗಿದ್ರೆ ಇದಕ್ಕೆ ಯಾವ್ದನ್ನ ಜೋಡಿಸ್ಬೇಕು ಹೇಳಿ? ಹಿಂಗಿರೋದನ್ನೇ ಜೋಡಿಸ್ಬೇಕು ಅಲ್ವೇನ್ರಿ? ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ಸೊ ಇದನ್ನ ಜಿಗ್ಸಾ ಫಿಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನೋಡಿ, ಜಿಗ್ಸಾ ಫಿಟ್ ಅಂದ್ರೆ ಇಲ್ಲಿ ದ ಮ್ಯಾಚಿಂಗ್ ಆಫ್ ಕಾಂಟಿನೆಂಟ್ಸ್. ಮ್ಯಾಚಿಂಗ್ ಆಫ್ ಕಾಂಟಿನೆಂಟ್ಸ್ ಸಿಂಪಲ್ ನೋಡಿ. ಆಲ್ಫ್ರೆಡ್ ವಿಗ್ನರ್ ಹೇಳಿರ್ತಕ್ಕಂಥದ್ದು ಖಂಡಗಳು ಚಲಿಸ್ತಾ ಇದಾವೆ ಅಂತ ಅಲ್ವೇನ್ರಿ? ಇದ್ ನೋಡ್ರಿ, ಸೌತ್ ಅಮೆರಿಕಾ ನೋಡ್ರಿ, ಎಕ್ಸಾಕ್ಟ್ ಆಗಿ ಆಫ್ರಿಕಾಗೆ ಫಿಟ್ ಆಗುತ್ತೆ ಅನ್ವೇನ್ರಿ? ಆಫ್ರಿಕಾಗೆ ಇದು ಫಿಟ್ ಆಗುತ್ತಲ್ವಾ? ಇಲ್ಲಿಗೆ ಹೋದ್ರೆ ಫಿಟ್ ಆಗುತ್ತಲ್ವಾ? ನೋಡಿ, ಈ ಯುರೋಪ್ನ ಭಾಗ ನೋಡಿ, ಇಲ್ಲಿ ನೋಡಿ, ಇದು ಇಲ್ಲಿಗೆ ಬಂದ್ರೆ ಫಿಟ್ ಆಗುತ್ತಲ್ವಾ? ಸೊ ಇದನ್ನೇ ಅವರು ಫಸ್ಟ್ ನಿದರ್ಶನವನ್ನ ಕೊಡ್ತಾರೆ. ನೋಡಿ, ಈ ರೀತಿ ಮ್ಯಾಚ್ ಆಗತ್ತೆ. ಕ್ರಿಟಿಸೈಸ್ ಏನೇ ಇರಲಿ, ಬಟ್ ಅವ್ರ ಫಸ್ಟ್ ನಿದರ್ಶನವನ್ನ ನೋಡೋಣ. ದ ಶೋರ್ ಲೈನ್ಸ್ ಆಫ್ ಆಫ್ರಿಕಾ ಅಂಡ್ ಸೌತ್ ಅಮೇರಿಕಾ ಫೇಸಿಂಗ್ ಈಚ್ ಅದರ್ ಹ್ಯಾವ್ ಎ ರಿಮಾರ್ಕಬಲ್ ಅಂಡ್ ಅನ್ಮಿಸ್ಟೇಕಬಲ್ ಮ್ಯಾಚ್. ಮುಂಚೆ ಎರಡು ಒಂದೇ ಆಗಿದ್ರು, ಈಗ ದೂರ ಆಗ್ತಾ ಇದ್ದಾರೆ. ಅದನ್ನ ನೀವು ಮ್ಯಾಚ್ ಅನ್ನ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದನ್ನ ಅದಾದ್ಮೇಲೆ 1964 ಬುಲಾರ್ಡ್ ಅಂತಕ್ಕಂಥವ್ರು ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಹಾಕಿ ನೋಡ್ತಾರೆ, ಇದು ಮ್ಯಾಚ್ ಆಗುತ್ತಾ ಅಂತೇಳಿ. ಎಸ್, ಮ್ಯಾಚ್ ಆಗುತ್ತೆ ಅಂತೇಳಿ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಫಸ್ಟ್ ನೋಡ್ತಕ್ಕಂಥವ್ರು ಯಾರು ಅಂದ್ರೆ ಬುಲಾರ್ಡ್. ಫಸ್ಟ್ ನಿದರ್ಶನ ಕೊಟ್ರ ಇವರು ಈ ರೀತಿ ಮ್ಯಾಚ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಅದನ್ನ ಕನ್ನಡದಲ್ಲಿ, ಭೂಖಂಡಗಳು ಕ್ರಮೇಣ ಬೇರ್ಪಟ್ಟು ವಿವಿಧ ದಿಕ್ಕುಗಳಿಗೆ ಚಲಿಸಿದವು. ಇದರಿಂದಾಗಿ ಉಂಟಾಗ್ತಕ್ಕಂತಹ ಘರ್ಷಣೆಯಿಂದಾಗಿ ಅವುಗಳ ಚಲಿಸಿದ ದಿಕ್ಕಿಗೆ ಅಡ್ಡಲಾಗಿ ಮಡಿಗೆ ಅಂದ್ರೆ ಇದನ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ. ಇದು ಆಕ್ಚುಲಿ ಇಲ್ಲಿ ಬರಬಾರ್ದಿತ್ತು, ಮಿಸ್ ಆಗಿಲ್ಲ ಆಗಿದ್ದಾರೆ ನಮ್ಮ ಟೀಮ್ ಅವರು. ಇದನ್ನ ಆಮೇಲೆ ಹೇಳ್ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ನಾನೇನು ಇಂಗ್ಲಿಷಲ್ಲಿ ಹೇಳ್ಕೊಟ್ಟಲ್ಲ ಅದು ಕನ್ನಡದಲ್ಲಿ. ಭೂಖಂಡಗಳ ಆಕಾರದ ಹೊಂದಾಣಿಕೆ, ಜಿಗ್ಸಾ ಫಿಟ್. ವೆಗ್ನರ್ ಅವರ ಹವಾಮಾನ ಬದಲಾವಣೆಯನ್ನು ಅಭ್ಯಸಿಸುವಾಗ ಅವ್ರು ಆಕ್ಚುಲಿ ಮೆಟೀರಿಯಾಲಜಿಸ್ಟ್. ಹವಾಮಾನವನ್ನ ಅಲ್ಲಿ ಹೆಂಗಿದೆ ಕ್ಲೈಮೇಟ್ ಅಂತ ಹೇಳಿ ನೋಡಕ್ ಬಂದಾಗ ಇದನ್ನ ಕಂಡುಹಿಡಿದವರು. ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಈ ಕಾಂಟಿನೆಂಟ್ಸ್ ಖಂಡಗಳು ಮೂವ್ ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನ. ಹವಾಮಾನದ ಬದಲಾವಣೆಯನ್ನು ಅಭ್ಯಸಿಸುವಾಗ ಭೂಖಂಡಗಳ ಆಕಾರಗಳು ಪರಸ್ಪರ ಅನುರೂಪತೆಯನ್ನ ಹೊಂದಿದ್ದವು, ಅದನ್ನ ಗಮನಿಸಿದನು. ಅಟ್ಲಾಂಟಿಕ್ ಸಾಗರದ ಪೂರ್ವದಲ್ಲಿರುವ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ತೀರ ಪ್ರದೇಶಗಳು ಪಶ್ಚಿಮದ, ಉತ್ತರ ಮತ್ತು ದಕ್ಷಿಣದ ಅಮೆರಿಕದ ಪೂರ್ವ ತೀರಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿರುವುದನ್ನ ನಾವು ಜಿಗ್ಸಾ ಫಿಟ್ ಅಂತ ಕರಿತೀವಿ. ಈ ವ್ಯಾಗ್ನರು ಮನಗಂಡನು. ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ. ನೋಡಿ, ಇದು ಇಲ್ಲಿ ಮ್ಯಾಚ್ ಆಗುತ್ತೆ, ಇದು ಇಲ್ಲಿ ಮ್ಯಾಚ್ ಆಗುತ್ತೆ. ಫಸ್ಟ್ ನಿದರ್ಶನವನ್ನ ಕೊಟ್ಟ. ದೆನ್ ಸೆಕೆಂಡ್, ಇದೇ ರೀತಿಯಾಗಿ ಆಫ್ರಿಕಾದ ಪೂರ್ವ ತೀರ ಈಸ್ಟರ್ನ್ ಪಾರ್ಟ್ ಆಫ್ರಿಕಾದ ಭಾರತದ ಪಶ್ಚಿಮ ಕರಾವಳಿಯೊಂದಿಗೆ ಹೊಂದಿಕೊಳ್ಳುತ್ತದೆ. ನೋಡಿ, ಇಲ್ಲಿ ನೋಡಿ, ಭಾರತದ ಪಶ್ಚಿಮದ ಕರಾವಳಿ ಅಂದ್ರೆ ಯಾವ್ದ್ರಿ? ಇದು ಈ ಭಾಗ, ಇಂಡಿಯಾ ಇದೆಯಲ್ಲ, ಈ ಭಾಗ ಆ ಭಾಗ ಎಲ್ಲಿಗೆ ಹೊಂದ್ಕೊಳ್ಳುತ್ತಂತೆ? ಈ ಒಂದು
ಆಫ್ರಿಕಾದ ಈ ಭಾಗಕ್ಕೆ ಹೊಂದ್ಕೊಳ್ಳುತ್ತೆ. ನೋಡಿ ಇಲ್ಲಿಗೆ ಅಲ್ವೇನ್ರಿ, ಹಿಂಗಲ್ವೇನ್ರಿ ಇಂಡಿಯಾ ಇರೋದು. ನೋಡಿ ಇಲ್ಲಿಗೆ ಹೊಂದ್ಕೊಳ್ಳುತ್ತಲ್ವೇನ್ರಿ. ಇದು ಇಲ್ಲಿಂದಾನೇ ಬೇರ್ಪಟ್ಟಿರೋದು. ಇದನ್ನೊಂದು ಹೇಳ್ದ, ಕಾಂಟೆಂಟ್ ಇಲ್ಲಿದ್ದು ಇಲ್ಲಿಗೋಯ್ತು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನೋಡಿ. ಎಸ್ ನೋಡಿ, ಇದು ಆಫ್ರಿಕಾ ಅಲ್ವಾ. ಆಫ್ರಿಕಾಗೆ ಇಂಡಿಯಾ ಹಿಂಗಿತ್ತು, ಇಲ್ಲಿತ್ತು ಹಿಂಗೆ. ಆ ಇಂಡಿಯಾ ಆಮೇಲೆ ಇಲ್ಲಿಗೆ ಬಂದಿತ್ತು, ಆಮೇಲೆ ಇಂಡಿಯಾ ಇಲ್ಲಿಗೆ ಬಂದಿದ್ದು. ಸೊ ಈ ಪಶ್ಚಿಮ ಕರಾವಳಿ ಏನಿದೆ, ಭಾರತದ ಪಶ್ಚಿಮ ಕರಾವಳಿ ಏನಿದೆ, ಇದು ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಆಫ್ರಿಕಾದ ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಆಫ್ರಿಕಾದ ಪೂರ್ವ ಕರಾವಳಿಗೆ. ಆಫ್ರಿಕಾದ ಪೂರ್ವ ತೀರವು ಭಾರತದ ಪಶ್ಚಿಮ ಕರಾವಳಿಯೊಂದಿಗೆ ಹೊಂದಾಣಿಕೆಯಾಗುವುದು. ಅದರ ಜೊತೆಗೆ ಆಸ್ಟ್ರೇಲಿಯಾದ ಉತ್ತರ ತೀರವು ಬಂಗಾಳ ಕೊಲ್ಲಿಗೆ ಹೊಂದಿಕೊಳ್ಳುವುದು. ಆಸ್ಟ್ರೇಲಿಯಾದ ಉತ್ತರ ತೀರ ನೋಡಿ, ಇದು ಆಸ್ಟ್ರೇಲಿಯಾ ಉತ್ತರ ತೀರ. ಇದು ನೋಡಿ, ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇದು ಇಂಡಿಯಾ ಇದೆ ಅಲ್ವಾ. ಇದು ಬಂಗಾಳ ಕೊಲ್ಲಿಗೆ ಹೊಂದ್ಕೊಳ್ಳುತ್ತೆ. ನೋಡಿ ಗಮನಿಸ್ಬೋದು, ಆಸ್ಟ್ರೇಲಿಯಾದ ಉತ್ತರ ತೀರ ಬಂಗಾಳ ಕೊಲ್ಲಿ ಇದು ಇಲ್ಲಿಗೆ ಹೊಂದ್ಕೊಳ್ಳುತ್ತೆ. ಅಂದ್ರೆ ಫಸ್ಟು ಪ್ಯಾಂಜಿಯಾ ಏನಿತ್ತಲ್ಲ, ಅವಾಗ ಇಂಡಿಯಾ ಇಲ್ಲಿರುತ್ತೆ, ಇಂಡಿಯಾ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಅದ್ರ ಕೆಳಗಡೆ ಆಸ್ಟ್ರೇಲಿಯಾ ಇರುತ್ತೆ. ನೋಡಿ ಇಂಡಿಯಾ, ಅದರ ಕೆಳಗಡೆ ಇಲ್ಲಿ ಆಸ್ಟ್ರೇಲಿಯಾ. ಸೊ ಅಲ್ಲಿಗೆ ಈ ವೆಸ್ಟ್ ಇದು ಬಂಗಾಳ ಕೊಲ್ಲಿ ಏನಿದೆಯಲ್ಲ, ಅದು ಆಸ್ಟ್ರೇಲಿಯಾದ ಉತ್ತರಕ್ಕಿತ್ತು. ಅಲ್ಲೂ ಕೂಡ ಇದು ಇಲ್ಲಿ ಮ್ಯಾಕ್ ಬಂದಾಗ ಇಲ್ಲೂ ಹಂಗೆ ಆಗುತ್ತೆ. ನೋಡಿ ಇಲ್ಲೂ ನೋಡಿ, ಇದು ಆಸ್ಟ್ರೇಲಿಯಾದ ಉತ್ತರ ಭಾಗ, ಇದು ಬಂಗಾಳ ಕೊಲ್ಲಿ ಅದು ಉತ್ತರಕ್ಕಿರುತ್ತೆ. ಸೊ ಇಂಡಿಯಾ ಇಲ್ಲಿದ್ರೆ ಆಸ್ಟ್ರೇಲಿಯಾ ಇಲ್ಲಿತ್ತು. ನೋಡಿ ಇಂಡಿಯಾ ಇಲ್ಲಿತ್ತು, ಆಸ್ಟ್ರೇಲಿಯಾ ಇಲ್ಲಿತ್ತು, ಅಂಟಾರ್ಟಿಕಾ ಇಲ್ಲಿತ್ತು. ಅಂಟಾರ್ಟಿಕಾ ಕೆಳಗಡೆ ಬಂತು, ದಕ್ಷಿಣಕ್ಕೆ ಹೋಯ್ತು. ಇಂಡಿಯಾ ಇಲ್ಲಿದ್ದು ಉತ್ತರಕ್ಕೆ ಹೋಯ್ತು. ಆಸ್ಟ್ರೇಲಿಯಾ ಇಲ್ಲಿರೋದು ಇಲ್ಲಿಗೋಯ್ತು. ಈಗ ಇಲ್ಲಿ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಏನಿತ್ತಲ್ಲ, ಈ ಮಧ್ಯದಲ್ಲಿ ಬಂಗಾಳ ಕೊಲ್ಲಿ. ನೋಡಿ ಇಲ್ಲಿ ಬಂಗಾಳ ಕೊಲ್ಲಿ. ನೆಕ್ಸ್ಟ್, ಈ ರೀತಿ ಭೂಪ್ರದೇಶಗಳ ಆಕಾರಗಳು ಪರಸ್ಪರ ಹೊಂದಾಣಿಕೆಯಾಗುವುದನ್ನ ಪರಿಗಣಿಸಿ ವ್ಯಾಗ್ನರ್ ಅವನು ಭೂಖಂಡಗಳು ಸುಮಾರು 2000 ದಶಲಕ್ಷ ವರ್ಷಗಳ ಹಿಂದೆ 200 ಮಿಲಿಯನ್ ಇಯರ್ಸ್ ಎಗೋ ಒಂದೇ ಭೂಖಂಡದ ಭೂರಾಶಿಯ ಭಾಗಗಳಾಗಿದ್ದವು. ಅದನ್ನೇ ಅಂತ ಹೇಳಿ ಕರಿತೀವಿ ಪ್ಯಾಂಜಿಯಾ ಅಂತ ಹೇಳಿ ಕರಿತಾ ಹೋಗ್ತಿದ್ವಿ. ಇದು ಒಂದನೇ ನಿದರ್ಶನ. ಸೊ ಎರಡನೇ ನೋಡೋಣ. ಎಸ್, ಈ ತರ ಏನೆಲ್ಲ ಒಟ್ಟಿಗೆ ಇದ್ವು ಬೇರ್ಪಡ್ತಾವಲ್ಲ, ಇನ್ನ ಒಂದು ಇದನ್ನ ಕೊಡ್ತಾನೆ. ಏನ್ ಕೊಡ್ತಾನೆ ಅಂದ್ರೆ, ಏನು ಈ ಸೌತ್ ಅಮೆರಿಕಾ ಇಲ್ಲಿತ್ತಲ್ವಾ, ಈ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಏನಿತ್ತು, ಇಲ್ಲಿ ಇದು ದೂರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿಂದ ಕಿತ್ಕೊಂಡ್ಬಂತು. ಇದು ನಾರ್ತ್ ಅಮೆರಿಕ ಏನು, ಇದು ಇಲ್ಲಿಂದ ಕಿತ್ಕೊಂಡ್ಬಂತು, ಇಲ್ಲಿಂದ ಹಿಂಗ್ ಕಿತ್ಕೊಂಡ್ಬಂತು. ಈ ರೀತಿ ಇಲ್ಲಿಂದ ಇಲ್ಲಿ ಕಿತ್ಕೊಂಡ್ಬರ್ತಕ್ಕಂಥ ಸಂದರ್ಭದಲ್ಲಿ ಘರ್ಷಣೆಯಿಂದಾಗಿ ಅದೇನು ಅಲ್ಲಿಂದ ಬೇರ್ಪಡ್ತಾ ಬರುತ್ತಲ್ವಾ, ಅದರಿಂದಾಗಿ ಇದು ಇಲ್ಲಿಂದ ಇಲ್ಲಿಗೆ ಬಂತು, ಇದು ಇಲ್ಲಿಂದ ಬಂತು. ಆದ್ರೆ ಈ ಪಶ್ಚಿಮ ಭಾಗದಲ್ಲಿ ರಾಕಿ ಮೌಂಟೇನ್ಸ್ ಆದವು. ಇದರಿಂದ ರಾಕಿ ಮೌಂಟೇನ್ಸ್ ನೋಡಿ, ರಾಕಿ ಮೌಂಟೇನ್ಸ್ ಎಲ್ಲಿ, ಉತ್ತರ ಅಮೆರಿಕದಲ್ಲಿ. ಅದೇ ರೀತಿ ಇಲ್ಲಿಂದ ಏನು ಇಲ್ಲಿ ಬಂತಲ್ವಾ, ಈ ಒಂದು ಪ್ರಕ್ರಿಯೆಯಿಂದ ಆಂಡೆಸ್ ಮೌಂಟೇನ್ಸ್ ಪಶ್ಚಿಮ ಭಾಗದಲ್ಲಿ ಆಯ್ತು. ಎಲ್ಲಿಗೆ, ದಕ್ಷಿಣ ಅಮೆರಿಕ, ಸದರ್ನ್ ಅಮೆರಿಕ, ಸೌತ್ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಆಂಡೆಸ್ ಮೌಂಟೇನ್. ಅದೇ ನಿಮ್ಮ ನಾರ್ತ್ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ರಾಕೀಸ್ ಮೌಂಟೇನ್ಸ್. ಇದರಿಂದ ಎವಿಡೆನ್ಸ್ ಅನ್ನ ಕೊಡ್ತಾನೆ ವ್ಯಾಗ್ನರ್. ಇವು ಖಂಡಗಳು ಚಲಿಸ್ತಾ ಇದಾವೆ ಅನ್ನೋದಕ್ಕೆ. ನೆಕ್ಸ್ಟ್ ಇನ್ನ ಒಂದೇದು, ದ ರಾಕ್ಸ್ ಆಫ್ ದ ಸೇಮ್ ಏಜ್ ಅಕ್ರಾಸ್ ದ ಓಷನ್. ಅಂದ್ರೆ ಇನ್ನೊಂದು ಇವನು ಎವಿಡೆನ್ಸ್ ಅನ್ನ ಕೊಡ್ತಾನೆ, ಹಿಂಗಾಗಿತ್ತಪ್ಪ ಅನ್ನೋದಕ್ಕೆ. ಆ ಎವಿಡೆನ್ಸ್ ಯಾವುದು ಅಂದ್ರೆ, ನೋಡಿ ಈ ಸೌತ್ ಅಮೆರಿಕದಲ್ಲಿರ್ತಕ್ಕಂಥ ಈ ಪ್ರದೇಶದ ಇರ್ತಕ್ಕಂಥ ಕಲ್ಲುಗಳು ಮತ್ತೆ ಆಫ್ರಿಕಾದ ಈ ಪ್ರದೇಶದಲ್ಲಿರ್ತಕ್ಕಂಥ ಕಲ್ಲು ಎರಡಕ್ಕೂ ಹೊಂದಾಣಿಕೆ ಆಗ್ತಾವಂತೆ. ಸೊ ನೋಡಿ, ಮಧ್ಯದಲ್ಲಿ ಅಟ್ಲಾಂಟಿಕ್ ಓಷನ್ ಇದೆ. ಇಲ್ಲಿರೋ ಕಲ್ಲು ಒಂದೇ ತರ ಇದಾವೆ ಅಂದ್ರೆ, ಹಿಂದೆ ಒಂದೊಂದು ಕಾಲದಲ್ಲಿ ಇವೆರಡು ಲವ್ ಮಾಡ್ತಾ ಇದ್ವು, ಈಗ ಬ್ರೇಕಪ್ ಆಗಿದೆ. ಎರಡು ಒಟ್ಟಿಗೆ ಇದ್ವು, ಈಗ ದೂರ ಹೋಗಿದೆ ಅಂತ ಅರ್ಥ ಅಲ್ವಾ. ಸೊ ಇದನ್ನ ಅವನು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ತಾನೆ. ದ ರೇಡಿಯೋಮೆಟ್ರಿಕ್ ಡೇಟಿಂಗ್, ಇದು ಇಂಪಾರ್ಟೆಂಟ್ ವರ್ಡ್.
ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂದ್ರೆ ಏನು ಅಂತೇಳಿ ನಿಮ್ಮ KPSC ಅಂತದ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂದ್ರೆ ಇದೊಂದು ಪ್ರೋಸೆಸ್. ಯಾವ ಪ್ರೋಸೆಸ್? ಕಲ್ಲುಗಳ ವಯಸ್ಸನ್ನ, ಅದೆಷ್ಟು ವರ್ಷದ ಹಿಂದುದು ಅಂತಕ್ಕಂಥದ್ದನ್ನ, ಶಿಲೆಗಳ ವಯಸ್ಸನ್ನ ತಿಳಿತಕ್ಕಂತಹ ಒಂದು ಪ್ರಕ್ರಿಯೆ. ಆ ಒಂದು ಇದನ್ನೇನು ಪ್ರೋಸೆಸ್ ಮಾಡ್ತಾರಲ್ಲ ಅದನ್ನ ನಾವು ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂತ ಹೇಳಿ ಕರಿತೀವಿ. ರೇಡಿಯೋಮೆಟ್ರಿಕ್ ಡೇಟಿಂಗ್ ಮೆಥಡ್ಸ್ ಡೆವಲಪ್ಡ್ ಇನ್ ದ recent period have facilitated correlating to the rock formation from the different countries across the vast ocean. The belt ancient rocks 200 million years from the Brazil coast matches with those from the Western Africa. ಅಂದ್ರೆ ಈ ಸದರ್ನ್ ಅಮೇರಿಕಾ ಏನ್ ಬ್ರೆಜಿಲ್ ಇದೆಯಲ್ವಾ, ಈ ಬ್ರೆಜಿಲ್ ಇದೆಯಲ್ವಾ, ಇಲ್ಲಿರ್ತಕ್ಕಂಥ ಕಲ್ಲುಗಳು ಎಷ್ಟು ವರ್ಷದ ಹಿಂದ್ಲುದು? 2,000 ವರ್ಷದ ಹಿಂದ್ಲುದು. 2000 million years ago ಇಲ್ಲಿರ್ತಕ್ಕಂಥ ಕಲ್ಲುಗಳಿಂದವೆ. ಇಷ್ಟೇ ಹಳೆಯ ಕಲ್ಲುಗಳು ಈ ವೆಸ್ಟರ್ನ್ ಆಫ್ರಿಕಾದಲ್ಲಿ ಇದೆಯಂತೆ. ಅಂದ್ರೆ ಇಲ್ಲಿ ಎಷ್ಟು ಹಳೆಯ ಕಲ್ಲುಗಳಿದಾವಲ್ಲ, ಎಷ್ಟು ವರ್ಷದ ಹಳೆಯ ಕಲ್ಲುಗಳು, ಅಷ್ಟೇ ವರ್ಷದ ಹಳೆಯ ಕಲ್ಲುಗಳು ಈ ಭಾಗದಲ್ಲಿ ಕಂಡು ಬರ್ತವೆ. ಸರ್, ಇಲ್ಲಿಂದ ಇಲ್ಲಿಗೆ ಯಾರನ್ನ ಹಾಕಿದಾರ ತಗೊಂಡೋಗಿ? ನೋ, ಹಾಕಿಲ್ಲ. ಇದು ಇನ್ನೊಂದಿನ ಎರಡು ಒಂದೇ ಆಗಿದ್ದು ಬೇರ್ಪಟ್ಟಾಗ ಸೇಮ್ ಅಲ್ಲಿರೋ ಕಲ್ಲು ಇಲ್ಲಿರೋ ಕಲ್ಲು ಸೇಮ್ ಇರ್ತಾವಲ್ವಾ, ಅದನ್ನ ಎರಡನೇದಾಗಿ ಕೊಡ್ತಾ ಹೋಗ್ತಾನೆ ಆಲ್ಫ್ರೆಡ್ ವೆಗ್ನರ್. ಎವಿಡೆನ್ಸ್: the earliest marine deposits along the coastlines of South America and Africa of the Jurassic age. ಅಂದ್ರೆ ಇಲ್ಲಿರ್ತಕ್ಕಂಥ ಮರೈನ್ ಡೆಪಾಸಿಟ್ಸ್, ಸಮುದ್ರದಿಂದ ಕರಾವಳಿ ತೀರದಲ್ಲಿರ್ತಕ್ಕಂಥ ನಿಕ್ಷೇಪ ಏನಿರುತ್ತಲ್ಲ, ಇಲ್ಲಿಂದ ತೆಗೆದುಕೊಂಡು ಏನ್ ಬಿಟ್ಟಿರ್ತದಲ್ಲ ಅದು, ಜೊತೆಗೆ ಇಲ್ಲಿ ಸದರ್ನ್ ಅಮೆರಿಕದಲ್ಲಿ ಇರತಕ್ಕಂಥ ನಿಕ್ಷೇಪ, ಅವೆರಡು ಕೂಡ ಹೊಂದಿಕೆಯನ್ನ ಆಗ್ತವೆ. ಮತ್ತೆ ಅವೆರಡು ಏನು ಇಲ್ಲಿರ್ತಕ್ಕಂಥ ಐಟಮ್ಸ್ ಏನಿದಾವೆ, ಕಲ್ಲುಗಳು ಅಥವಾ ಇನ್ನಿತರೆ ನಿಕ್ಷೇಪಗಳು ಏನಿದಾವೆ, ಇದನ್ನ ತೆಗೆದುಕೊಂಡು ರೇಡಿಯೋಮೆಟ್ರಿಕ್ ಡೇಟಿಂಗ್ ಅನ್ನ ನಡೆಸಿದ್ರೆ ಇವು ಸೇಮ್ ಒಂದೇ ವರ್ಷವನ್ನ ಹೇಳ್ತವೆ, ಅಷ್ಟೇ ವರ್ಷದ ಹಳೇದು ಅಂತೇಳಿ ಇಲ್ಲಿರ್ತಕ್ಕಂಥ ಕಲ್ಲುಗಳು ಕೂಡ ಹೇಳ್ತವೆ. ಸೊ ಅಲ್ಲಿಗೆ ಸೇಮ್ ವರ್ಷದವು ಎರಡು ಕಡೆ ಇದಾವೆ ಅಂದ್ರೆ ಏನರ್ಥ? ಇದನ್ನ ಹಳೆ ಆಗಿನ ಕಾಲದಲ್ಲಿ ಒಂದೇ ಆಗಿತ್ತು ಅಂತಲ್ಲಿ ಬರ್ತಲ್ವಾ. ಇದು ಎರಡನೇ ನಿದರ್ಶನ ಕೊಡ್ತಾ ಹೋಗ್ತಾನೆ. ಸೊ ಈ ಭಾಗ ಏನಿದೆಯಲ್ವಾ, ಈ ಭಾಗ ನನಗೆ ಏನ್ ಹೇಳಿದ್ನಲ್ವಾ, ಇದು 2025 UPSC PYQ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಯಾವ ಏಜ್ನವ್ರು? ಇದು ಜುರಾಸಿಕ್ ಕಾಲದವು. ಜುರಾಸಿಕ್ ಏಜ್ ಅಂದ್ರೆ ಯಾವುದು? ಅಪ್ರಾಕ್ಸಿಮೇಟ್ಲಿ 201ರಿಂದ ಸುಮಾರು 201 ಮಿಲಿಯನ್ ವರ್ಷಗಳ ಹಿಂದೆ, ಅಥವಾ ಒಂದು 145 ಮಿಲಿಯನ್ ವರ್ಷಗಳ ಹಿಂದೆ, ಈ ಮಧ್ಯೆ ಏನಿರುತ್ತಲ್ಲ ಕಾಲ, ಈ ಕಾಲವನ್ನೇ ನಾವು ಜುರಾಸಿಕ್ ಏಜ್ ಅಂತ ಹೇಳಿ ಕರಿತೀವಿ. ಆ ಜುರಾಸಿಕ್ ಏಜ್ ತಕ್ಕಂತಹ ಒಂದು ಡೆಪಾಸಿಟ್ಸ್ ಈ ಆಫ್ರಿಕಾದ ಈ ಭಾಗದಲ್ಲಿ ಕಂಡು ಬರ್ತವೆ, ಸೌತ್ ಅಮೆರಿಕದ ಈ ಭಾಗದಲ್ಲಿ ಕಂಡು ಬರ್ತವೆ. ಸೊ ಎರಡೂ ಭಾಗದಲ್ಲಿ ಕಂಡು ಬರ್ತವೆ ಅಂದ್ರೆ ಏನ್ ಅಟ್ಲಾಂಟಿಕ್ ಸಿ ಈ ಕಡೆ ಹೋಗಿ ತಾಂಡೋಗಿ ಹಾಕಿರೋದಲ್ಲ, ಇವೆರಡು ಕೂಡ ಒಂದೇ ಹತ್ರ ಇದ್ವು. ಇದನ್ನ ಆಲ್ಫ್ರೆಡ್ ವೆಗ್ನರ್ ಹೇಳ್ತಾನೆ. ಇದು ಸೆಕೆಂಡ್ ಎವಿಡೆನ್ಸ್. ಕನ್ನಡದಲ್ಲಿ ನೋಡಿ, ಶಿಲಾಸ್ತರಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಶಿಲಾಸ್ತರಗಳು, ಅವುಗಳ ರಚನೆ. ವೆಗ್ನರನು ಭೂಖಂಡಗಳ ಚಲನೆಯನ್ನ ಪ್ರತಿಪಾದಿಸಲು ನೀಡಿರುವ ನಿದರ್ಶನಗಳಲ್ಲಿ ಭೂಖಂಡಗಳ ಶಿಲಾ ರಚನೆಯು ಅತಿ ಮುಖ್ಯವಾದದ್ದು. ಇದು ಸಾಗರದ ಬೇರ್ಪಟ್ಟ ಪರಸ್ಪರ ಬಹುದೂರದಲ್ಲಿರುವ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳ ಶಿಲಾಸ್ತರಗಳ ರಚನೆ. ಅಂದ್ರೆ ಇಲ್ಲಿರ್ತಕ್ಕಂಥ ಶಿಲೆಗಳು ಯಾವ ರೀತಿ ರಚನೆ ಆಗಿದ್ದಾವೆ, ಇಲ್ಲಿರ್ತಕ್ಕಂಥ ಶಿಲೆಗಳು ಯಾವ ರೀತಿ, ಕಲ್ಲುಗಳು ಯಾವ ರೀತಿ ರಚನೆ ಆಗಿದ್ದಾವೆ, ಇವೆಷ್ಟು ಹಳೆವು, ಇವೆಷ್ಟು ಹಳೆವು, ಅವೆಲ್ಲ ಕೂಡ, ಮತ್ತೆ ಅಲ್ಲಿರ್ತಕ್ಕಂತಹ ಏನು ಡೆಪಾಸಿಟ್ಸ್, ನಿಕ್ಷೇಪಗಳು ಅಥವಾ ಪಳೆಯುಳಿಕೆಗಳಿರ್ತಾವಲ್ಲ, ಅವೆರಡು ಕೂಡ ಒಂದೇ ರೀತಿಯಾಗಿರ್ತವೆ. ಅಂದ್ರೆ ಇಲ್ಲೆವು ಮ್ಯಾಚ್ ಆಗ್ತಿದ್ದಾವೆ ಶಿಲಾಸ್ತರಗಳು, ಅಲ್ಲಿರ್ತಕ್ಕಂಥ ಕಲ್ಲುಗಳು, ನಿಕ್ಷೇಪಗಳಾಗಿರ್ತಕ್ಕಂಥವು ಅಥವಾ ಪಳೆಯುಳಿಕೆಗಳು. ಸೊ ಇದು ಎರಡನೇ ಎವಿಡೆನ್ಸ್. ಕ್ಲಿಯರಾ? ಫಸ್ಟ್ ಸೆಕೆಂಡ್ ಎವಿಡೆನ್ಸ್ ಕ್ಲಿಯರಾ? ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಕೆಲವು ಸ್ಟೂಡೆಂಟ್ಸ್ ಕೇಳಿದ್ರು, ಅದಕ್ಕೋಸ್ಕರ. ಕ್ಲಿಯರಾ? ಜಿಗ್ಸಾಫ್ ಇಟ್ ಬಗ್ಗೆ ಒಂದ್ಸತಿ ಇದನ್ನ ಹೇಳ್ಬೇಕಾ? ನೋಡಿ ಮೇಡಮ್, ಜಿಗ್ಸಾಫ್ ಇಟ್ ಸಿಂಪಲ್ ರೀ ಮೇಡಮ್.
ಐಶ್ವರ್ಯ ಪಟೇಲ್ ಮೇಡಮ್ ಕೇಳಿ ಒಂದ್ ನಿಮಿಷ ನೋಡ್ರಿ. ಏನ್ ಆಫ್ರಿಕಾ ಇಲ್ಲಿ ಇದೆಯಲ್ವನ್ರಿ, ಇದು ಸೌತ್ ಅಮೆರಿಕ ಇದೆಯಲ್ಲ, 2 ಫಿಟ್ ಆಗ್ತವೆ. ಜಿಗ್ಸ್ ಆಫ್ ಇಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತವೆ. ನಂಬರ್ 1. ನೆಕ್ಸ್ಟು ಇಂಡಿಯಾ ಏನಿದೆಯಲ್ವಾ, ಇಂಡಿಯಾ ಏನಿದೆಯಲ್ವಾ ಅದು ಮುಂಚೆ ಎಲ್ಲಿತ್ತಪ್ಪ ಅಂದ್ರೆ ಆಲ್ಫ್ರೆಡ್ ವ್ಯಾಗ್ನರ್ ಪ್ರಕಾರ ಇದು ಇಲ್ಲಿತ್ತು. ಅಂದ್ರೆ ಆಫ್ರಿಕಾದ ಈ ದಕ್ಷಿಣ ಭಾಗದಲ್ಲಿ ಇಂಡಿಯಾ, ಈ ಭಾಗದಲ್ಲಿ ಇಂಡಿಯಾ ಇತ್ತು. ಆಮೇಲೆ ಇಂಡಿಯಾ ಇಲ್ಲಿ ಹೋಯ್ತು. ನಂಬರ್ 1 ಕ್ಲಿಯರ್. ನೆಕ್ಸ್ಟು ಇಂಡಿಯಾ ಕೆಳಗಡೆ ಇಲ್ಲಿ ಆಸ್ಟ್ರೇಲಿಯಾ ಇತ್ತು, ಇಲ್ಲ ಆಸ್ಟ್ರೇಲಿಯಾ ಏನ್ ಮಾಡ್ತು, ಇಲ್ಲಿಗೆ ಹೋಯ್ತು. ಇಂಡಿಯಾ ಉತ್ತರಕ್ಕೆ ಹೋಯ್ತು, ಆಸ್ಟ್ರೇಲಿಯಾ ಪೂರ್ವದ ಕಡೆ ಹೋಯ್ತು, ಈಸ್ಟ್ ಕಡೆ ಹೋಯ್ತು, ಇದು ನಾರ್ತ್ ಕಡೆ ಹೋಯ್ತು. ಇವೆರಡು ಮಧ್ಯೆ ಬಂಗಾಳ ಕೊಲ್ಲಿ. ಸೊ ಬಂಗಾಳ ಕೊಲ್ಲಿಗೆ ಇಲ್ಲಿಗೆ ನೀಟಾಗಿ ನೋಡಿ, ಇಲ್ಲಿ ನೀಟಾಗಿ ಇಂಡಿಯಾದ ಈ ಭಾಗಕ್ಕೆ ಆಸ್ಟ್ರೇಲಿಯಾದ ಈ ಭಾಗ ಮ್ಯಾಚ್ ಆಗುತ್ತೆ ನೋಡ್ರಿ. ಆಸ್ಟ್ರೇಲಿಯಾದ ಉತ್ತರದ ಭಾಗ ಇಲ್ಲಿ ಇದೇನಿದೆಯಲ್ಲ, ಇದು ಇಂಡಿಯಾದ ಬಂಗಾಳ ಕೊಲ್ಲಿ ಈ ಭಾಗ ಏನಿದೆಯಲ್ಲ ಇಲ್ಲಿ ಮ್ಯಾಚ್ ಆಗುತ್ತೆ. 2 ಕ್ಲಿಯರ್. 3ನೇದು, ಮುಂಚೆ ಅಂಟಾರ್ಟಿಕಾ ಇಲ್ಲಿತ್ತು, ಇಲ್ಲಿ ಆಸ್ಟ್ರೇಲಿಯಾ ಕೆಳಗಡೆ. ಸೊ ಅದೇನಾಯ್ತು, ದಕ್ಷಿಣಕ್ಕೆ ಬಂತು. ಇವೆಲ್ಲವೂ ಕೂಡ ಜಿಗ್ಸ್ ಆಫ್ ಇಟ್. ನೆಕ್ಸ್ಟ್ ಯುರೋಪ್ನ ಈ ಭಾಗ ಮತ್ತೆ ನಾರ್ತ್ ಅಮೆರಿಕದ ಈ ಭಾಗ ಫಿಟ್ ಆಗುತ್ತೆ. ಸೊ ಇಷ್ಟು ಜಿಗ್ಸ್ ಆಫ್ ಇಟ್. ಕ್ಲಿಯರಾ ಐಶ್ವರ್ಯ ಪಟೇಲ್? 2 ಕ್ಲಿಯರ್ ಆಯ್ತಲ್ವಾ? ಎಸ್, ಥ್ಯಾಂಕ್ ಯು, ವೆಲ್ಕಮ್. ದೆನ್ 3ನೇ ಮುಂದೆ ಇದು ಅಂದ್ರೆ ಟಿಲೆಟ್. TILLET ಟಿಲೆಟ್ ಅಂದ್ರೆ ಇದು ಸೆಡಿಮೆಂಟರಿ ರಾಕ್. ಇಸ್ ದಟ್ ಸೆಡಿಮೆಂಟರಿ ರಾಕ್ ಸಂಚಯನದಿಂದ, ಅಂದ್ರೆ ಸೆಡಿಮೆಂಟರಿ ರಾಕ್ ಅಂದ್ರೆ ತಮಗೆ ಗೊತ್ತಲ್ವೇನ್ರಿ? ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಇಲ್ಲಿಂದ ನದಿನೋ ಇನ್ನೊಂದು ಯಾವುದೋ ಇಲ್ಲಿನ ಚಿಕ್ಕ ಆ ಧೂಳಿನ ಕಣಗಳು, ಮಣ್ಣಿನ ಕಣಗಳನ್ನೆಲ್ಲ ತೆಗೆದುಕೊಂಡ್ಬಂದು ಇಲ್ಲೆಲ್ಲ ನಾವು ಒಂದ್ ಕಡೆ ಸಂಚಯನ ಮಾಡುತ್ತೆ, ಡೆಪಾಸಿಟ್ ಮಾಡುತ್ತೆ. ಆ ಡೆಪಾಸಿಟ್ ಆಗಿರ್ತಕ್ಕಂಥದ್ದು ಮುಂದೆ ಶಿಲೆ ಆಗ್ತಕ್ಕಂಥದ್ದೇ ಸೆಡಿಮೆಂಟರಿ ರಾಕ್ ಅಂತ ಹೇಳಿ ಕರಿತಾವೆ. ಅದು ರಾಕ್ಸ್ ಬಂದಾಗ ನಾನು ಮಾತಾಡ್ತೀನಿ, ಈಗ ಬೇಡ. ಈ ಟಿಲೆಟ್ ಅಂತಕ್ಕಂಥದ್ದು ಕೂಡ ಆ ರೀತಿಯ ಒಂದು ಸೆಡಿಮೆಂಟರಿ ರಾಕ್, ಫಾರ್ಮ್ಡ್ ಔಟ್ ಆಫ್ ಡೆಪಾಸಿಟ್ಸ್ ಆಫ್ ಗ್ಲೇಷಿಯರ್ಸ್. ಇದು ಗ್ಲೇಷಿಯರ್ಸ್ ಹಿಮ ನದಿಯ ಸವೆತದಿಂದ, ಅಂದ್ರೆ ಹಿಮ ನದಿಯಲ್ಲಿತ್ತು, ಅಲ್ಲಿಂದ ಓದ್ಕೊಂಡ್ ಬಂದಿರತಕ್ಕಂತಹ ಡೆಪಾಸಿಟ್ಸ್ ಇಂದ ಆಗಿರ್ತಕ್ಕಂಥದ್ದೇ ಟಿಲೆಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಈ ಟಿಲೆಟ್ಸ್ ಏನಿದೆ, ಇದು ದ ಗೋಂಡ್ವಾನಾ ಸಿಸ್ಟಮ್ ಆಫ್ ಸೆಡಿಮೆಂಟ್ಸ್ ಫ್ರಮ್ ಇಂಡಿಯಾ ಈಸ್ ನೋನ್ ಆಸ್ ಟು ಹ್ಯಾವ್ ಇಟ್ಸ್ ಕೌಂಟರ್ ಪಾರ್ಟ್ಸ್ ಇನ್ 6 ಡಿಫರೆಂಟ್ ಲ್ಯಾಂಡ್ ಮಾಸಸ್. ಇದು ನಿಮ್ಮ 2025 PYQ UPSC land masses of the southern hemisphere. Gondwana system of sedimentary from the India is known to have its counterparts in 6 different land masses. At the base, the system has thick tillage indicating a extensive or prolonged glaciations. Counterparts of these are found in Africa, Falkland Islands, Madagascar, Antarctica and Australia. ಏನ್ ಸರ್ ಒಬ್ಬೊಬ್ರು ಏನೋ ಓದ್ತಾ ಇದ್ದೀರಾ, ನಮ್ಗೇನು ಅರ್ಥ ಆಗ್ತಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಎವಿಡೆನ್ಸ್ ಇದು, ಆಲ್ಫ್ರೆಡ್ ವೆಗ್ನರ್ ಕೊಡ್ತಕ್ಕಂಥದ್ದು. ಇದು ನಿಮ್ಮ UPSC PYQ ನಲ್ಲಿ ಆಗಿರ್ತಕ್ಕಂಥದ್ದು. ನೋಡಿ, ಈ ಟಿಲೆಟ್ಸ್ ನಥಿಂಗ್ ಬಟ್ ಸೆಡಿಮೆಂಟರಿ ರಾಕ್ಸ್. ಈ ರಾಕ್ಸ್ ಇವು ಎಲ್ಲೋ ಒಂದು ನದಿಯಿಂದ ಬಂದಿರತಕ್ಕಂತಹ ಸಂಚಯದಿಂದ ಆಗಿರ್ಬೇಕು. ಅವು ಹಿಮ ನದಿ ಒತ್ತು ತಂದಿರತಕ್ಕಂತಹ ವೇಸ್ಟ್ ಒಂದಷ್ಟು ಡೆಬ್ರಿಸ್ ಏನಿರುತ್ತಲ್ಲ ಅದರಿಂದ ಆಗಿರ್ತಕ್ಕಂಥದ್ದು ಟಿಲೆಟ್. ಇದೊಂದು ಕಲ್ಲು. ಈ ಕಲ್ಲು ಇಂಡಿಯಾ ಜೊತೆಗೆ ಇನ್ನ ಒಂದು 6 ಕಡೆ, ಇಂಡಿಯಾ ಜೊತೆಗೆ ಒಂದು 6 ಕಡೆ ನಾವು ನೋಡ್ಬೋದು. ಎಲ್ಲೆಲ್ಲಪ್ಪ? ಆಫ್ರಿಕಾದಲ್ಲಿ, ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ ಅಲ್ಲಿ, ಮಡಗಾಸ್ಕರ್ ಅಲ್ಲಿ,
ಅಂಟಾರ್ಟಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಇಷ್ಟು ಇಲ್ಲೂ ಕೂಡ ಅಂದ್ರೆ ನೋಡಿ ನೋಡಿ ಗಮನಿಸಿ, ದಯವಿಟ್ಟು ಗಮನಿಸಿ. ಇದನ್ನೇ ತಗೋಣ, ಇದು ಓಕೆ ಇಲ್ಲ ಇದು ಓಕೆ, ಇದನ್ನೇ ತಗೋಣ ಬನ್ನಿ. ಇಲ್ಲ ಇನ್ನೊಂದು ಯಾವ್ದಾದ್ರು ಮ್ಯಾಪ್ ಇದೆಯಾ? ಯಾವುದು ಮ್ಯಾಪ್ ಇಲ್ವಾ? ಓಕೆ ಇದನ್ನ ತಗೋಣ. ಆಫ್ರಿಕಾ ಅಲ್ವೇನ್ರಿ? ಅಂಟಾರ್ಟಿಕಾ ಅಲ್ವೇನ್ರಿ? ಇದು ಅಂಟಾರ್ಟಿಕಾ ಅಲ್ವೇನ್ರಿ? ಇಲ್ಲಿ ಕೆಳಗಿರೋದು ಏನು ವೈಟ್ ಕಲರ್ ಇದೆಯಲ್ಲ, ಇದು 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 ಅಂಟಾರ್ಟಿಕಾ. ಇದು ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಮಡಗಾಸ್ಕರ್, ಮಡಗಾಸ್ಕರ್, ಫಾಲ್ಕನ್ ಐಲ್ಯಾಂಡ್ ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ. ಇಲ್ಲೆಲ್ಲ ಚಿತ್ರ ತೆಗೆದ್ರೆ ತೋರಿಸ್ತೀನಿ ರೀ. ಇಲ್ಲಿ ಸೌತ್ ಅಮೆರಿಕದ ಹತ್ರ. ಇಲ್ಲಿ ಯಾವ್ದು? ಇಲ್ಲಿ 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 ಕಾಣಿಸ್ತಾ ಇದೆಯಲ್ಲ, ಇದು ಫಾಲ್ಕನ್ ಐಲ್ಯಾಂಡ್. ಸುಮ್ಮನೆ ಗಮನಿಸ್ರಿ. ಇಂಡಿಯಾ ಎಲ್ಲಿದೆ ಅಲ್ವೇನಪ್ಪ? ಇಂಡಿಯಾ ಇಲ್ಲೂ ಟಿಲೆಟ್ ಕಂಡು ಬಂದವೆ. ಇಂಡಿಯಾ ಇಲ್ಲಿದೆ. ಆಸ್ಟ್ರೇಲಿಯಾ ಎಲ್ಲಿ ಅಲ್ವೇನ್ರಿ? ಆಸಿಯಾದಲ್ಲೂ ಟಿಲೆಟ್ ಕಂಡು ಬಂದವೆ, ಎರಡು. ಮಡಗಾಸ್ಕರ್ ಎಲ್ಲಿದೆಯಲ್ವೇನ್ರಿ? ಮಡಗಾಸ್ಕರ್ದಲ್ಲೂ ಟಿಲೆಟ್ ಕಂಡು ಬಿದ್ದಾವೆ. ಒಂದು, ಇಂಡಿಯಾ, ಆಸ್ಟ್ರೇಲಿಯಾ, ಮಡಗಾಸ್ಕರ ಮೂರು. ನೆಕ್ಸ್ಟ್ ಮಡಗಾಸ್ಕರ್ ಆದ್ಮೇಲೆ ಅಂಟಾರ್ಟಿಕಾ ನಾಲ್ಕು, ಮತ್ತೆ ಇನ್ನೊಂದು ಕಡೆಯಲ್ಲಿ ಫಾಲ್ಕನ್ ಐಲ್ಯಾಂಡ್. ಫಾಲ್ಕನ್ ಐಲ್ಯಾಂಡ್ ಎಲ್ಲಿರೋದು? ಸೌತ್ ಅಮೆರಿಕದ ಈ ಭಾಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸೌತ್ ಅಮೆರಿಕದಲ್ಲಿ ಇಲ್ಲಿ ಫಾಲ್ಕನ್ ಐಲ್ಯಾಂಡ್. ನೋಡಿ, ಇಂಡಿಯಾದಾಗ ಯಾವ ರೀತಿಯ ಟಿಲ್ಲೆಟ್ ಇದಾವಲ್ವಾ ಆ ಕಲ್ಲು, ಅದೇ ರೀತಿ ಕಲ್ಲು ಮಡಗಾಸ್ಕರದಲ್ಲಿ ಇದಾವಂತೆ, ಇಲ್ಲಿ ಈ ಭಾಗದಲ್ಲಿ. ಆಮೇಲೆ ಮಡಗಾಸ್ಕರದಿಂದ ಆಸ್ಟ್ರೇಲಿಯಾದಲ್ಲಿ ಇದಾವಂತೆ, ಆಸ್ಟ್ರೇಲಿಯಾದಿಂದ ಫಾಲ್ಕನ್ ಐಲ್ಯಾಂಡ್ ಅಲ್ಲಿ ಇದಾವಂತೆ. ಯಾರಾದ್ರೂ ಒಂದೇ ತರದ ಕಲ್ಲ ಇಲ್ಲಿಗೆ ತಗೊಂಡು ಒಂದಿಷ್ಟು ಇಂಡಿಯಾದಾಗೆ, ಮಡಗಾಸ್ಕರದ ಒಂದಿಷ್ಟು, ಆಸ್ಟ್ರೇಲಿಯಾಗ ಒಂದಿಷ್ಟು, ನೆಕ್ಸ್ಟ್ ಅಂಟಾರ್ಟಿಕ್ದಲ್ಲಿ ಒಂದಿಷ್ಟು, ಈ ಸೌತ್ ಅಮೆರಿಕದ ಈ ಭಾಗದಲ್ಲಿ ಫಾಲ್ಕನ್ ಐಲ್ಯಾಂಡ್ ಅಲ್ಲಿ ಒಂದಿಷ್ಟು ಹಾಕ್ ಬಂದವ್ರ? ನೋ. ಮತ್ ಎಲ್ಲಾ ಕಡೆ ಒಂದೇ ರೀತಿಯ ಈ 5-6 ಪ್ರದೇಶದಲ್ಲಿ ಒಂದೇ ರೀತಿಯ ಟಿಲ್ಲೆಟ್ ಹೆಂಗ್ ಕಂಡು ಬಂದ್ವು ಸರ್? ಸಿಂಪಲ್ ರೀ, ಸಿಂಪಲ್ ರೀ. ನೋಡ್ರಿ, ಈ 5 ಪ್ರದೇಶ ಅಲ್ವೇನ್ರಿ? ನೆನ್ಪಿಟ್ಕೊಂಡಿದ್ರಲ್ವೇನ್ರಿ? ಈಗ ಆಲ್ಫ್ರೆಡ್ ವೆಗ್ನರ್ ಅವರ ಪ್ರಕಾರ ಈ 5 ಪ್ರದೇಶಗಳು ಎಲ್ಲಿದ್ವು ಅಂತ ಹೇಳ್ತೀನಿ, ಅವಾಗ ತಮ್ಗೊಂದು ಐಡಿಯಾ ಬರುತ್ತೆ. ಸಿಂಪಲ್ ಸಿಂಪಲ್. ಈಗ ಬನ್ನಿ, ಈಗ ಬನ್ನಿ. ಓಕೆ, ಇಲ್ಲಿ 3. ಈಗ ಇನ್ನೊಂದು ಮ್ಯಾಪ್ ತಗೋಣ. ಓಕೆ, ಆಫ್ರಿಕಾ, ಮಡಗಾಸ್ಕರ. ಮಡಗಾಸ್ಕರದಲ್ಲಿ ಟಿಲೆಟ್ ಇದಾವಲ್ವಾ? ಇಂಡಿಯಾ ಎಲ್ರಿ ಇತ್ತು? ಇಲ್ಲೇ ಇದ್ದಿತ್ತು. ಮಡಗಾಸ್ಕರದ ಹತ್ರನೇ ಇಂಡಿಯಾ ಇದ್ದಿತ್ತು ಮುಂಚೆ. ಅಲ್ಲಿ ಇಂಡಿಯಾಗೆ ಇಲ್ಲಿಂದನೇ ಬಂದಿರ್ಬೋದಲ್ವಾ? ಸೊ ಇವು ಮುಂಚೆ ಇಲ್ಲೇ ಇರ್ಬೋದಲ್ವಾ? ಈಗ ಇಂಡಿಯಾ ಮ್ಯಾಲ್ಕ್ ಹೋಗಿರ್ಬೋದಲ್ವಾ? ಸೊ ಎರಡನೇದು ಮಡಗಾಸ್ಕರ ಆಯ್ತು. ಆಸ್ಟ್ರೇಲಿಯಾ ಎಲ್ರಿ ಇತ್ತು? ಇಲ್ಲಿ ಈ ಭಾಗದಲ್ಲಿ ಆಸ್ಟ್ರೇಲಿಯಾ ಇತ್ತು. ಅಲ್ಲಿಗೆ ನಮಗೆ ಗೊತ್ತಾಯ್ತಲ್ವಾ ಆಸ್ಟ್ರೇಲಿಯಾಕ್ಕೆ ಹೆಂಗ್ ಟಿಲೆಟ್ ಹೋದ್ವು ಅಂತೇಳಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಆಯ್ತು. ಅಂಟಾರ್ಟಿಕಾ ಎಲ್ರಿ ಇತ್ತು? ಈ ಭಾಗ ಅಂಟಾರ್ಟಿಕಾ. ಅಂಟಾರ್ಟಿಕಾ ಎಲ್ಲಿತ್ತು? ನೆಕ್ಸ್ಟ್ ಸೌತ್ ಅಮೆರಿಕದ ಫಾಲ್ಕನ್ ಐಲ್ಯಾಂಡ್ ಅಲ್ಲಿ ಇದ್ವಂತೆ. ಸೌತ್ ಅಮೆರಿಕದ ಫಾಲ್ಕನ್ ಐಲ್ಯಾಂಡ್ ಎಲ್ಲಿ ಇತ್ತು ನೋಡ್ರಿ? ಜಸ್ಟ್ ಅ ಮಿನಿಟ್. ಸೌತ್ ಅಮೆರಿಕದ ಫಾಲ್ಕನ್ ಐಲ್ಯಾಂಡ್ ನೋಡಿ, ನೋಡಿ ನನ್ನ ಚಿತ್ರ ಎಲ್ಲ ಬರೀತಿದೆ. ಎಸ್, ಸೌತ್ ಆಫ್ರಿಕಾದ ಫಾಲ್ಕನ್ ಐಲ್ಯಾಂಡ್ ಎಲ್ಲಿತ್ರಿ? ಸೌತ್ ಆಫ್ರಿಕಾ ಫಾಲ್ಕನ್ ಐಲ್ಯಾಂಡ್. ಸೌತ್ ಆಫ್ರಿಕಾ ಇಲ್ಲಿಗೆ ಬಂದು ಹಿಂಗ್ ಫಿಟ್ ಆಗಿ, ಹಿಂಗ್ ಫಿಟ್ ಆದ್ರೆ ಹಿಂಗ್ ಬಂದ್ರೆ ಈ ಭಾಗದಲ್ಲಿ ಫಾಲ್ಕನ್ ಐಲ್ಯಾಂಡ್. ಸೊ ಈಗ ಆಫ್ರಿಕಾದಲ್ಲಿ ಇಲ್ಲಿ ಮಡಗಾಸ್ಕರ್ ಅಲ್ಲಿ ಇದೆಯಾ? ಒಂದು. ಇಂಡಿಯಾ, ಇಂಡಿಯಾದಲ್ಲಿ ಟಿಲೆಟ್ ಇದೆಯಾ? 2. ಇಲ್ಲಿ ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾದಲ್ಲೂ ಟಿಲೆಟ್ ಇತ್ತ? 3. ಅಂಟಾರ್ಟಿಕಾ, ಅಂಟಾರ್ಟಿಕಾದಲ್ಲೂ ಟಿಲೆಟ್ ಇತ್ತ? 4. ಆಮೇಲೆ ಇಲ್ಲಿ ಫಾಲ್ಕನ್ ಐಲ್ಯಾಂಡ್ ಇತ್ತ? ಇಲ್ಲಿ ಸೌತ್ ಅಮೆರಿಕ ಇಲ್ಲಿ ಇತ್ತಲ್ವಾ? ಅವಾಗ ಸೌತ್ ಅಮೆರಿಕದ ಈ ಭಾಗದಲ್ಲಿ ಫಾಲ್ಕನ್ ಐಲ್ಯಾಂಡ್ ಇತ್ತು, ಅಲ್ಲೂ ಟಿಲೆಟ್ ಇದ್ದಾವೆ. ಈಗ ಮುಂಚೆ ಹೆಂಗಿದ್ವು, ಈಗ ದೂರ ಹೋಗಿದಾವೆ. ಕಾಂಟಿನೆಂಟಲ್ ಡ್ರಿಫ್ಟ್, ಬಿರುಕುಂಟಾಗಿದೆ. ಇಂಡಿಯಾ ಇಲ್ಲಿರೋದು ಇಲ್ಲಿಗೆ ಬಂದಿದೆ. ಸೊ ಇಲ್ಲಿರ್ತಕ್ಕಂಥ ಆ ಟಿಲ್ಲೆಟು ಅಲ್ಲಿ ಬಂತು.
ನೆಕ್ಸ್ಟ್ ಮಡಗಾಸ್ಕರ್ ಇಲ್ಲೇ ಇದೆಯಾ, ಅಲ್ಲೇ ಇರುತ್ತೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇಲ್ಲಿಂದ ಪಶ್ಚಿಮಕ್ಕೆ ಬರುತ್ತೆ. ಸೊ ಟಿಲ್ಲೆಟ್ ಇಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಅಂಟಾರ್ಟಿಕಾ ಇಲ್ಲಿತ್ತಲ್ವಾ, ಟಿಲ್ಲೆಟ್ ಇದು. ಅಂಟಾರ್ಟಿಕಾ ಇಲ್ಲಿ ಬಂದೈತೆ, ಇವಾಗ ಟಿಲ್ಲೆಟ್ ಅಲ್ಲಿಗೆ ಹೋದ್ವು. ನೆಕ್ಸ್ಟ್ ಫಾಲ್ಕನ್ ಐಲ್ಯಾಂಡ್ ಇಲ್ಲಿತ್ತು, ಅದೀಗ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಸೌತ್ ಅಮೆರಿಕಾ ಹಿಂಗ್ ಹೋಗಿ ಬಂದಾಗ ಇಲ್ಲಿಗೆ ಬಂತು. ಸೊ ಅಲ್ಲಿಗೆ ಫಾಲ್ಕನ್ ಐಲ್ಯಾಂಡ್ ಅಲ್ಲೂ ಟಿಲ್ಲೆಟ್ ಇದೆಯಾ. ಸೊ ಈ ರೀತಿ ಎವಿಡೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ಟಿಲ್ಲೆಟ್ ಅಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತೇಳಿ. PYQ ಆಗಿದೆ UPSC 2025 ಅಲ್ಲಿ. ನೆಕ್ಸ್ಟ್ ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಭಾರತ, ಆಸ್ಟ್ರೇಲಿಯಾ ಖಂಡಾಂತರ ಹಿಮ ನದಿಯಿಂದ ಯಾವ್ದಿದು ಟಿಲ್ಲೆಟ್ ಅಂತಕ್ಕಂಥದ್ದು ಸೆಡಿಮೆಂಟರಿ ರಾಕ್ಸ್. ಯಾವ ನದಿ ತಂದಿರೋದು, ಹಿಮ ನದಿ, ಗ್ಲೇಷಿಯರ್. ಹಿಮ ನದಿಯ ಸವೆತ ಕಾರ್ಯದಿಂದ ಭೂಸ್ವರೂಪ ಮತ್ತು ಸಂಚಯನವನ್ನು ಒಳಗೊಂಡಿರ್ತಕ್ಕಂಥದ್ದೇ ಟಿಲ್ಲೆಟ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಇವೆಲ್ಲೆಲ್ಲಿದ್ದಾವೆ, ಆಫ್ರಿಕಾ ಖಂಡದಲ್ಲಿದ್ದಾವೆ, ದಕ್ಷಿಣ ಅಮೆರಿಕದ ಫಾಲ್ಕನ್ ಐಲ್ಯಾಂಡ್ ಭಾರತದಲ್ಲಿದ್ದಾವೆ, ಆಸಿಯಾದಲ್ಲಿರ್ತಕ್ಕಂಥದ್ದು, ಅಂಟಾರ್ಟಿಕದಲ್ಲಿ ಇರ್ತಕ್ಕಂಥದ್ದು. ಇವುಗಳು ಆಧಾರದಿಂದ ದಕ್ಷಿಣ ಅಮೆರಿಕ ಸುಮಾರು 200ರಿಂದ 50 ದಶಲಕ್ಷ ವರ್ಷಗಳ ನಡುವೆ ಬೇರ್ಪಟ್ಟಿರೋದರಿಂದ ವಿಜ್ಞಾನಿಗಳು ಇದನ್ನು ಅಭಿಪ್ರಾಯಪಟ್ಟಿದ್ದಾವೆ. ಸೊ ಇಲ್ಲಿಂದ ಬೇರ್ಪಟ್ಟಾಗಲೇ ಇಲ್ಲಿಂದ ಟಿಲ್ಲೆಟ್ ಹೋಗಿರ್ತಕ್ಕಂಥದ್ದು. ದಕ್ಷಿಣ ಅಮೆರಿಕದ ಸಮೀಪವಿರುವ ಫಾಲ್ಕ್ ಐಲ್ಯಾಂಡ್ ಭೂರಚನೆಯ ಆಫ್ರಿಕಾ ಖಂಡವನ್ನ ಹೆಚ್ಚು ಹೋಲುತ್ತದೆ. ಫಾಲ್ಕ್ ಐಲ್ಯಾಂಡ್ ನೋಡಿ, ಇದು ಸೌತ್ ಅಮೆರಿಕಾ ಆದ್ರೆ, ಇವತ್ತಿನ ನಿಮ್ಮ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ ಆದ್ರೆ ಫಾಲ್ಕನ್ ಐಲ್ಯಾಂಡ್ ಎಲ್ಲಿದೆ, ಇಲ್ಲಿ. ಇದು ಫಾಲ್ಕ್ ಐಲ್ಯಾಂಡ್. ಸೊ ನೆಕ್ಸ್ಟ್ ಮೂರನೇದು ಅರ್ಥ ಆಯ್ತಲ್ವೇನ್ರಿ, ಕಾನ್ಸೆಪ್ಚುಯಲ್ ಅರ್ಥ ಮಾಡ್ಕೊಳ್ಬೇಕು. ಮೂರನೇದು ಅರ್ಥ ಆಯ್ತಾ, ಟಿಲ್ಲೆಟ್ ಎವಿಡೆನ್ಸ್ ಕ್ಲಿಯರಾ? ಸರ್ ಇಷ್ಟೆಲ್ಲ ನಾವು ಓದ್ಬೇಕು ಅಂದ್ರೆ ಓದ್ಲೇಬೇಕು. ಇಲ್ಲ ಸರ್ ಮೇಲ್ಮೇಲೆ ನಾವು ಮಾಡ್ಕೊಂಡು ಹೋಗಿದ್ರೆ ನಾನು ಬೇಗ ಮುಗಿಸ್ಕೊಂಡು ಹೋಗ್ತೀನಿ, ನಿಮ್ಗೆಲ್ಲ, ನನ್ಗಲ್ಲ. ಚೈತ್ರ, ಐಶ್ವರ್ಯ ಪಾಟೀಲ್, ವಿಜಯ್ ಕುಮಾರ್, ವೆರಿ ಗುಡ್. ನೆಕ್ಸ್ಟ್ ಪ್ಲೇಸರ್ ನಿಕ್ಷೇಪಗಳು, ಪ್ಲೇಸರ್ ಡೆಪಾಸಿಟ್ಸ್. ಸರ್ ಪ್ಲೇಸರ್ ನಿಕ್ಷೇಪಗಳು ಅಥವಾ ಪ್ಲೇಸರ್ ಡೆಪಾಸಿಟ್ಸ್ ಅಂದ್ರೆ ಏನು ಸರ್? ದ ಅಕರೆನ್ಸಸ್ ಆಫ್ ರಿಚ್ ಪ್ಲೇಸರ್ ಡೆಪಾಸಿಟ್ಸ್ ಆಫ್ ಗೋಲ್ಡ್ ಇನ್ ದ ಘಾನಾ ಕೋಸ್ಟ್, that is in West Africa, and absolute absence of source of rock in the region in amazing fact. The gold bearing veins are in Brazil. It is obvious that gold deposits of the Ghana are derived from the Brazil plateau when the two continents lay side by side. Very good. ತುಂಬಾ ಒಳ್ಳೆ ನಿದರ್ಶನ ಇದು, ಪ್ಲೇಸರ್ ನಿಕ್ಷೇಪ. Sir, first of all, what is the meaning of placer deposit? Placer deposit ಅಂದ್ರೆ ಏನ್ ಸರ್? ಸಿಂಪಲ್ ಸರ್, ನನ್ನ ಚಿತ್ರವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ತುಂಬಾ ಕೆಟ್ಟದಾಗಿದ್ರೆ ಬೈಕೋಬೇಡಿ. ಓಕೆ, ಇಲ್ಲೆಲ್ಲ ನದಿ ಹುಟ್ಟುತ್ತೆ, ಇಲ್ಲೆಲ್ಲ ಕಡೆ ನದಿ ಹುಟ್ಟಿ ಬಂದು 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 ನದಿ ನೋಡ್ರಿ. ನೋಡಿ ಇಲ್ಲಿ ಗೋಲ್ಡ್ ಇದೆ ಅಂತೇಳಿ, ಗೋಲ್ಡ್ ಗ್ರೀನ್ ಕಲರ್ ಇರಲ್ಲ ಸರ್ ಅಂತೀರಾ? ಆಯ್ತು, ನಿಮ್ ಕಲರೇ ಬಳಸ್ಬೋಣ, ಇದು ಯಾವುದು ಅಂತ. ಓಕೆ, ಗೋಲ್ಡ್ ಇಲ್ಲಿರುತ್ತೆ. ನದಿ ಏನ್ ಮಾಡ್ತದೆ, ಗೋಲ್ಡ್ ಅನ್ನ ಹಿಂಗ ಹರಿತಾ ಇರುತ್ತಲ್ಲ ನದಿ, ಇದು
ಡೆನುಡನೇಷನಲ್ ಪ್ರೋಸೆಸ್ ಸವಕಳಿ ಪ್ರಕ್ರಿಯೆಯಾಗಿ ಈ ಮೇಲಿರ್ತಕ್ಕಂತಹ ಇದೇನಿರುತ್ತಲ್ವಾ ಇದು ಸೌದೋಗುತ್ತೆ. ಸೌದೋದ್ಮೇಲೆ ಗೋಲ್ಡ್ ಏನಿರುತ್ತಲ್ವಾ ನೀರ್ ಜೊತೆ ಕೊಚ್ಕೊಂಡ್ ಬರುತ್ತೆ. ಗೋಲ್ಡ್ ಡೆಪಾಸಿಟ್ಸ್ ಏನಿರುತ್ತಲ್ವಾ ನಿಕ್ಷೇಪ ಅದು ನೀರ್ ಜೊತೆ ಕೊಚ್ಕೊಂಡ್ ಬರುತ್ತೆ. ಕೊಚ್ಕೊಂಡ್ ಬಂದು 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 ಇಲ್ಲೆಲ್ಲ ಒಂದ್ ಕಡೆ ಸ್ಟೋರ್ ಆಗುತ್ತೆ. ಆ ಗೋಲ್ಡ್ ಏನಾಗುತ್ತೆ ಇಲ್ಲೆಲ್ಲ ಒಂದು ಕಡೆ ಸ್ಟೋರ್ ಆಗತ್ತೆ. ಗೋಲ್ಡ್ ಇಲ್ಲಿ ಸ್ಟೋರ್ ಆಗುತ್ತೆ. ಆಕ್ಚುಯಲ್ ಆಗಿ ಈ ಪ್ರದೇಶ ಏನಿದೆ ಇದು ಬಿ ಪ್ರದೇಶ, ಇದು ಎ ಪ್ರದೇಶ. ಎ ಪ್ರದೇಶದಲ್ಲಿ ಇಲ್ಲಿ ಗೋಲ್ಡ್ ಮೈನ್ ಇದೆ, ಗೋಲ್ಡ್ ಇದೆ, ಓಕೆ ಗೋಲ್ಡ್ ಸಿಗುತ್ತೆ. ಆದ್ರೆ ಬಿ ಪ್ರದೇಶ ಅಂತ ಏನಿದೆಯಲ್ಲ ಇಲ್ಲಿ ಗೋಲ್ಡ್ ಗಿಲ್ಡ್ ಏನು ಸಿಗ್ಲಿಕ್ಕೆ ಅಲ್ಲಿ ನಿಕ್ಷೇಪನ ಇರಲ್ಲ, ಏನು ಇರಲ್ಲ. ಆದ್ರೂ ಗೋಲ್ಡ್ ಸಿಗುತ್ತೆ ಇಲ್ಲಿ. ಯಾಕೆ ಗೋಲ್ಡ್ ಸಿಗುತ್ತೆ? ಇಲ್ಲಿಂದ ನದಿ ಕೊಚ್ಕೊಂಡ್ ಬಂದು ಇಲ್ಲಿ ಸಂಚಯನ ಮಾಡಿದೆ. ಗೋಲ್ಡ್ ಡೆಪಾಸಿಟ್ ಅನ್ನ ಇಲ್ಲಿ ಬಿಟ್ಟಿದೆ. ಸೊ ಈ ರೀತಿ ಏನು ಇಲ್ಲಿ ಸಿಗುತ್ತಲ್ವ, ಇದು ಇಲ್ಲೇ ಸ್ವಾಭಾವಿಕವಾಗಿ ಸಿಕ್ಕಿದ್ದ? ನೋ, ಇಲ್ಲಿಂದ ಕೊಚ್ಕೊಂಡ್ ಬಂದಿತ್ತು. ಸೊ ಇಲ್ಲೇನ್ ಸಿಗುತ್ತಲ್ವಾ ಇದನ್ನೇ ನಾವು ಪ್ಲೇಸರ್ ಡೆಪಾಸಿಟ್, ಕನ್ನಡದಲ್ಲಿ ಪ್ಲೇಸರ್ ನಿಕ್ಷೇಪ. ಏನ್ ಸರ್ ಪ್ಲೇಸರ್ ನಿಕ್ಷೇಪ ಅಂದ್ರೆ? ಸಿಂಪಲ್, ಇಲ್ಲೇ ನ್ಯಾಚುರಲ್ ಆಗಿ ಸಿಗಲ್ಲ. ಆದ್ರೆ ಇಲ್ಲಿ ಈ ಗೋಲ್ಡ್ ಸಿಗ್ತಕ್ಕಂಥ ಯಾವುದೇ ಒಂದು ಲಕ್ಷಣಗಳು ಇರಲ್ಲ. ಆದರೆ ಎಲ್ಲೋ ಒಂದ್ ಕಡೆ ಇರುತ್ತೆ, ಅಲ್ಲಿಂದ ಕೊಚ್ಕೊಂಡ್ಬಂದು ಇಲ್ಲಿಗೆ ಬಿಟ್ಟಿರುತ್ತೆ. ಈ ರೀತಿ ಬೇರೆ ಕಡೆಯಿಂದ ತಂದು ಇಲ್ಲಿಗೆ ಬಿಟ್ಟಿರುತ್ತಲ್ವ, ಇದನ್ನೇ ಈ ನಿಕ್ಷೇಪವನ್ನೇ ನಾವು ಪ್ಲೇಸರ್ ನಿಕ್ಷೇಪ ಅಂತೇಳಿ ಕರಿತೀವಿ. ಓಕೆನಾ? ಈಗ ಪ್ಲೇಸರ್ ನಿಕ್ಷೇಪ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಈಗ ಬನ್ನಿ, ಈಗ ಮಾಮೂಲಿ ನಮ್ಮ ಆಲ್ಫ್ರೆಡ್ ವೆಗ್ನರ್ ಕತೆಗೆ ಬನ್ನಿ. The occurrences of rich placer deposits of gold in the Ghana coast. ಇನ್ನ ಒಂದು ಮ್ಯಾಪ್ ತಗೋಣ ಈಗ. ವೆರಿ ಗುಡ್. ಇಲ್ಲಿ ಗಾನಾ ಮೈನಿಂಗ್ ಇದೆ. ಈ ಭಾಗದಲ್ಲಿ ಗೋಲ್ಡ್ ಸಿಗ್ತಾ ಇದೆ ಅನ್ಕೊಳ್ಳಿ. ಗೋಲ್ಡ್ ಅಥವಾ ಇನ್ನೊಂದು ಯಾವ್ದು ಬೇರೆ ಏನು ಅನ್ಕೊಳ್ಳಿ, ಗೋಲ್ಡ್ ಅನ್ಕೊಳ್ಳಿ ಸದ್ಯಕ್ಕೆ. ಗೋಲ್ಡ್ ಎಲ್ಲಿ? ಈ ಗಾನಾ ಈ ಭಾಗದಲ್ಲಿ. ಯಾವ ಭಾಗದಲ್ಲಿ? ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ. ಸೊ ಇಲ್ಲಿ ಗೋಲ್ಡ್ ಸಿಗ್ತಾ ಇದೆ, ಗೋಲ್ಡ್ ಇಲ್ಲಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೈನ್ಸ್ ಯಾವುದು ಇಲ್ಲಿ ಕಾಣ್ತಿಲ್ಲ. ಇಲ್ಲಿ ಗೋಲ್ಡ್ ಮೈನಿಂಗ್ ಮಾಡ್ತಾ ಇದಾರೆ, ಗಣಿಗಾರಿಕೆ ಮಾಡ್ತಾ ಇದಾರೆ, ಗೋಲ್ಡ್ ಸಿಗ್ತಾ ಇದೆ. ಆದ್ರೆ ನಿಕ್ಷೇಪ ಇಲ್ಲಿ ಇಲ್ರಿ. ಆಕ್ಚುಲಿ ಅವನು ಅದನ್ನೇ ಹೇಳ್ತಾನೆ ನೋಡು. The occurrences of rich placer deposits of gold in the Ghana coast, but absence of source of rock in the region. ಅಂದ್ರೆ ಗೋಲ್ಡ್ ಸಿಗ್ತಾ ಇದೆ ಅಂದ್ಮೇಲೆ ಆದ್ರೂ ಸೋರ್ಸ್ ಅಲ್ಲಿರ್ಬೇಕಲ್ವಾ? ಬಟ್ ಅದು ಸೋರ್ಸೇ ಇಲ್ಲ. ನಥಿಂಗ್ ಬಟ್ ತಾವು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ನೋಡ್ತೀರಾ, ಹಲಸಿನ ಹಣ್ಣು ನೋಡ್ತೀರಾ? ಇಲ್ಲ. ಹಲಸಿನ ಹಣ್ಣು ಮರದಲ್ಲಿ ಮಾತ್ರ ಹಲಸಿನ ಹಣ್ಣನ್ನು ನೀವು ನೋಡ್ತೀರಾ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಗಾನದ ಹತ್ರ ಗೋಲ್ಡ್ ಸಿಗ್ತಾ ಇದೆಯಲ್ವಾ? ಗೋಲ್ಡ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಗೋಲ್ಡ್ ಇರ್ತಕ್ಕಂಥ ಶಿಲೆಗಳು, ಕಲ್ಲುಗಳು ಇರಬೇಕು. ಬಟ್ ಆತರ ಏನು ಕಲ್ಲುಗಳಿಲ್ಲ, ಏನು ಇಲ್ಲ. ಆದ್ರೂ ಗೋಲ್ಡ್ ಸಿಗ್ತಾ ಇದೆ ಇಲ್ಲಿ. ಹೆಂಗ್ ಸರ್ ಸಿಕ್ತು ಅಂದ್ರೆ ಬ್ರೆಜಿಲ್ನ ಈ ಭಾಗ ಇದೆಯಲ್ವಾ, ಬ್ರೆಜಿಲ್ನ ಈ ಭಾಗ, ಇಲ್ಲಿ ಆಕ್ಚುಲಿ ಗೋಲ್ಡ್ ನಿಕ್ಷೇಪ ಇದೆ, ಗೋಲ್ಡ್ ಡೆಪಾಸಿಟ್ಸ್ ಆಕ್ಚುಲಿ ಇಲ್ಲಿ ಇದೆ. ಆದ್ರೆ ಇಲ್ಲಿ ಗೋಲ್ಡ್ ಸಿಗ್ತಾ ಇದೆ. ಹೆಂಗ್ ಸರ್ ಇದು? ಏನ ಅಟ್ಲಾಂಟಿಕ್ ಓಷನ್ ಇಲ್ಲಿಂದ ಗೋಲ್ಡ್ ತಗೊಂಡು ಇಲ್ಲಿಗೆ ಬಿಡ್ತಾ? ನೋ ವೇ, ಚಾನ್ಸೇ ಇಲ್ಲ. ಸೊ ಇಲ್ಲಿ ಗೋಲ್ಡ್ ಡೆಪಾಸಿಟ್ಸ್ ಇದೆಯಲ್ಲ, ಇಲ್ಲಿ ಗೋಲ್ಡ್ ಸಿಗ್ತಾ ಇದೆಯಲ್ಲ, ಹಿಂದೆ ಇವೆರಡು ಒಟ್ಟಿಗೆ ಇದ್ವು, ಈಗ ಬೇರೆ ಆಗಿರೋದು. ಆಗ ಒಟ್ಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಕಾಲದಲ್ಲಿ ಒಟ್ಟಿಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನು ಆಫ್ರಿಕಾ ಇತ್ತಲ್ವಾ,
ಆಫ್ರಿಕಾದಲ್ಲಿ ಈ ಭಾಗದಲ್ಲಿ ಗೋಲ್ಡನ್ ಸಿಗ್ತಾ ಇದೆಯಲ್ವನ್ರಿ, ಗೋಲ್ಡನ್ ಸಿಗ್ತಾ ಇದೆಯಲ್ಲ. ಮುಂಚೆ ನಮ್ಮ ಸೌತ್ ಅಮೆರಿಕನ್ ಕೂಡ ಇಲ್ಲೇ ಇತ್ತು, ಎರಡು ಒಟ್ಟಿಗೆ ಇದ್ವು. ಆಗ ಸೌತ್ ಅಮೆರಿಕದ ಈ ಬ್ರೆಜಿಲ್ ಪಾರ್ಟ್ ಇಂದ ಒಂದು ನದಿ ಹರಿತಾ ಇತ್ತು, ಒಂದು ನದಿ ಹರಿತಾ ಇತ್ತು. ಆ ನದಿಯಿಂದ ಗೋಲ್ಡ್ ಈ ಗಾನಾ ಕೋಸ್ಟ್ ಹೋಗಿತ್ತು. ಈಗ ದೂರ ಆಗಿದಾವ ಅಷ್ಟೇ. ಈ ಎವಿಡೆನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ಆಲ್ಫ್ರೆಡ್ ವೆಗ್ನರ್. ದ ಅಕರೆನ್ಸಸ್ ಆಫ್ ದ ರಿಚ್ ಪ್ಲೇಸರ್ ಡೆಪಾಸಿಟ್ಸ್ ಆಫ್ ಗೋಲ್ಡ್ ಇನ್ ಗಾನಾ ಕೋಸ್ಟ್ ಅಲ್ಲಿ ಇರೋದು ವೆಸ್ಟ್ ಆಫ್ರಿಕಾ, ಬಟ್ ಅಬ್ಸಲ್ಯೂಟ್ ಆಬ್ಸೆನ್ಸ್ ಇನ್ ದ ಸೋರ್ಸ್ ಆಫ್ ರಾಕ್. ಅಲ್ಲಿ ಇಲ್ಲಿ ಗೋಲ್ಡ್ ಸಿಗ್ತಾ ಇದೆ, ಬಟ್ ಸೋರ್ಸ್ ಆಫ್ ರಾಕ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲೆ ಅಲ್ಲಿಲ್ಲ. ಎಲ್ಲಿತ್ತು? ಸೌತ್ ಅಮೆರಿಕದ ಬ್ರೆಜಿಲ್ನ ಈ ಭಾಗದಲ್ಲಿ ಇತ್ತು. ಮುಂಚೆ ಎರಡು ಒಂದೇ ಇದ್ದಾಗ ಇಲ್ಲಿಂದ ಇಲ್ಲಿ ನದಿ ಹೋಗಿ ಬಿಟ್ಟಿರ್ತಕ್ಕಂಥದ್ದು, ಎರಡು ಹತ್ರದಾಗಿದ್ದಾಗ. ಸೊ ಇದನ್ನ ಪ್ಲೇಸರ್ ಡೆಪಾಸಿಟ್ಸ್ ಅಂದ್ರೆ ಇದು ಇಷ್ಟೊತ್ತು ನಾನು ಕತೆ ಹೇಳಿದ್ನಲ್ಲ ಅದು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಫಾಸಿಲ್ಸ್, ಪಳೆಯುಳಿಕೆಗಳಿಗೆ ಸಂಬಂಧಪಟ್ಟಂತೆ. The identical species of plants and animals adapted to living on a land or fresh water are found in either side of the marine barriers. A problem arises according to the such distribution, the observation that lemurs occurrences in India, Madagascar, Africa. ನೋಡಿ, ಲೇಮೂರ್ ಅಂತಕ್ಕಂಥದ್ದು ಒಂದು ಪ್ರಾಣಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಕಪ್ಪಿಯನ್ನೇ ಹೋಲ್ತಕ್ಕಂಥ ಒಂದು ಪ್ರಾಣಿ ಲೇಮೂರ್ ಅಂತ ಹೇಳಿ. ಯೂಶಲಿ ತಮಗೆ ಗೊತ್ತಿರಲಿ, ಯಾವುದೇ ಒಂದು ಪ್ರಾಣಿ ಒಂದು ನಿರ್ದಿಷ್ಟ ಪರಿಸರಕ್ಕೆ ಹೊಂದ್ಕೊಂಡಿರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಹೊಂದ್ಕೊಂಡಿರ್ತಕ್ಕಂತಹ ಪ್ರಾಣಿ ರಷ್ಯಾದಲ್ಲಿ ಇರಲ್ಲ, ಅಲ್ಲಿಗೆ ಹೊಂದ್ಕೊಳ್ಳಿಕ್ಕಾಗಲ್ಲ, ಅಲ್ಲಿ ಸಿಗಲ್ಲ, ಕಂಡು ಬರಲ್ಲ. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಯಾವುದೋ ಒಂದು ಆಫ್ರಿಕಾದಲ್ಲಿ ಕಂಡು ಬರಲ್ಲ, ಬಿಕಾಸ್ ಅಲ್ಲಿ ಹೊಂದ್ಕೊಳಕ್ಕಾಗಲ್ಲ. ಅಥವಾ ಇಲ್ಲಿರ್ತಕ್ಕಂಥದ್ದೆಲ್ಲೋ ಅಮೆರಿಕದಲ್ಲಿ ಕಂಡು ಬರಲ್ಲ. ಆದ್ರೆ ಈ ಲೇಮೂರ್ ಅಂತಕ್ಕಂತಹ ಪ್ರಾಣಿ ಏನಿದೆಯಲ್ವೇನ್ರಿ, ಲೇಮೂರು ಇದು 3 ಭಾಗದಲ್ಲಿ ಕಂಡು ಬರ್ತಾ ಇದೆ. ಎಲ್ಲಿ? ಆಫ್ರಿಕಾದ ಈ ಪ್ರದೇಶ, ಮಡಗಾಸ್ಕರ್, ಇಂಡಿಯಾ. ಸೊ ಈ ಪ್ರಾಣಿ 3 ಭಾಗದಲ್ಲೂ ಕಂಡು ಬರ್ತಾ ಇದೆ ಅಂದಾಗ, ಲೇಮೂರ್ ಅಂತಕ್ಕಂಥದ್ದು 3 ಭಾಗದಲ್ಲಿ, ಇಂಡಿಯಾ, ಮಡಗಾಸ್ಕರ್ ಮತ್ತೆ ಆಫ್ರಿಕಾ 3 ಭಾಗದಲ್ಲಿ ಕಂಡು ಬರ್ತಾ ಇದೆ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ, ಮಡಗಾಸ್ಕರ್, ಆಫ್ರಿಕಾ. ಸೊ ಇಂಡಿಯಾ ಅವಾಗ ಎಲ್ಲಿತ್ತು ಹೇಳಿ? ಇಲ್ಲಿತ್ತು. ಅದಕ್ಕೆ ಇಲ್ಲೇ ಒಂದೇ ರೀತಿಯ ಪ್ರಾಣಿಗಳು ಅದಕ್ಕೆ ಅಡಾಪ್ಟ್ ಆಗ್ತಾ ಬಂದಿದ್ವು. ಅದು ಇಲ್ಲಿ ಮೂವ್ ಆದಾಗ ಆ ಪ್ರಾಣಿಗಳ ಪಳೆಯುಳಿಕೆ ಇಂಡಿಯಾದಲ್ಲಿ ಇತ್ತಲ್ಲ, ಅದು ಕೂಡ ಪಳೆಯುಳಿಕೆ ಬಂದ್ಬಿಟ್ಟಿದೆ. ಸೊ ಈ ಫಾಸಿಲ್ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ 3 ಒಟ್ಟಿಗೆ ಇದ್ವಿ ಅಂತೇಳಿ ಕನ್ಫರ್ಮ್ ಆಯ್ತಲ್ವಾ? ನಂಬರ್ 1. ನಂಬರ್ 2, ಮೀಸೋಜರಸ್ ಅಂತ ಹೇಳಿ ಒಂದು ಅಲ್ಲಿ ಜಾತಿಗೆ ಸೇರಿರ್ತಕ್ಕಂಥ ಇದೊಂದು ರೆಪ್ಟೈಲ್, ಸರೀಸೃಪ. ಈ ಮೀಸೋಜರಸ್ ಏನಿದೆಯಲ್ವಾ, ಇದರ ಅಸ್ಥಿಪಂಜರ ಸ್ಕೆಲಿಟನ್ನು ಎಲ್ಲೆಲ್ಲಿ ಸಿಕ್ಕಿದೆ ಅಂದ್ರೆ ಸದರ್ನ್ ಕೇಪ್ ಆಫ್ ಪ್ರಾವಿನ್ಸ್ ಇನ್ ಸೌತ್ ಆಫ್ರಿಕಾ, ಇರಾವರ್ ಫಾರ್ಮೇಶನ್ ಆಫ್ ಬ್ರೆಜಿಲ್. ಸೌತ್ ಆಫ್ರಿಕಾ ಮತ್ತೆ ಬ್ರೆಜಿಲ್ ಅಲ್ಲಿ ಸಿಕ್ಕಿದೆಯಂತೆ ಯಾವುದು? ಮೀಸೋಜರಸ್ ಅಂತಕ್ಕಂತಹ ಪ್ರಾಣಿಯ ಸ್ಕೆಲಿಟನ್. ನೋಡಿ, ಮೀಸೋಜರಸ್ ನೋಡೋಣ ಬನ್ನಿ. ನೋಡಿ, ಸೌತ್ ಆಫ್ರಿಕಾ, ಸೌತ್ ಆಫ್ರಿಕಾ ಇಲ್ಲಿ ಮೀಸೋಜರಸ್ ಕಂಡು ಬಂದಿದೆ, ಅದರ ಒಂದು ಸ್ಕೆಲಿಟನ್ಸು. ಅದನ್ನ ಬಿಟ್ರೆ ಇಲ್ಲಿ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕದ ಇಲ್ಲೂ ಕಂಡು ಬಂದಿದೆಯಂತೆ. ಅಲ್ಲಿಗೆ ಇಲ್ಲಿಂದ ಯಾರಾದ್ರೂ ಹೋಗಿ ಇಲ್ಲಿ ಮೂಳೆ ಹಾಕಿ ಬಂದ್ರ 2000 ವರ್ಷದ ಹಿಂದೆ, 2000 ಮಿಲಿಯನ್ ವರ್ಷಗಳ ಹಿಂದೆ? ಇನ್ನೂ ಇಲ್ಲ. ಬಟ್ ಅದೇಂಗಾಯ್ತು ಸರ್? ಸಿಂಪಲ್. ಸೌತ್ ಆಫ್ರಿಕಾ ಎರಡು ಕೂಡ ಒಂದೇ ಆಗಿದ್ವು, ಜಾಯಿಂಟ್ ಆದಾಗ ನೋಡಿ ಹಿಂಗಾಗಿರುತ್ತೆ. ನೋಡಿ, ಅದು ನೋಡಿ, ಸೌತ್ ಅಮೆರಿಕಾ ಇಲ್ಲಿತ್ತು ಅವಾಗ. ಆಗ ನೋಡಿ, ಈ ಭಾಗದಲ್ಲಿ ಸೌತ್ ಅಮೆರಿಕಾ ಮತ್ತೆ ಆಫ್ರಿಕಾ ಒಂದೇ ಹತ್ರ ಇದ್ವಲ್ಲ, ಈ ಭಾಗದಲ್ಲಿ ಮೀಸೋಜರಸ್ ಇತ್ತು. ಹಂಗಾಗಿ ಇದು ಮೂವ್ ಆದಾಗ ಅದರ ಸ್ಕೆಲಿಟನ್ ಇಲ್ಲೂ ಸಿಕ್ಕಿದೆ, ಆಫ್ರಿಕಾದಲ್ಲೂ ಸಿಕ್ಕಿದೆ ಈ ಮೀಸೋಜರಸ್. ಸೊ ಈಗ ಲಾಂಗ್ ಸ್ಟೋರಿ ಶಾರ್ಟ್, ಆಲ್ಫ್ರೆಡ್ ವೆಗ್ನರು
ಮುಂಚೆ ಎಲ್ಲ ಒಟ್ಟಿಗೆ ಇದ್ವು, ಈಗ ಬೇರೆ ಬೇರೆ ಆಗಿದ್ದಾವೆ. ಮುಂಚೆ ಎಲ್ಲವೂ ಕೂಡ ಒಂದೇ ಕುಟುಂಬದಲ್ಲಿ ಕುಟುಂಬದಲ್ಲಿದ್ರು. ಆಮೇಲೆ ಬರ್ತಾ 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 ಏನಾಗಿದೆ, ಈಗ ಬಂತು ಅದು ಇದು ಬಂತು ಎಲ್ಲ ಬೇರೆ ಆಗ್ತಾ ಬಂದ್ರು. ಫಸ್ಟ್ ಏನದ್ವು, ಈ 2 ಕುಟುಂಬ ಆದ್ವು. ಒಂದು ಉತ್ತರಕ್ಕೆ ಹೋಯ್ತು, ಉತ್ತರಕ್ಕೆ ಹೋಗಿರ್ತಕ್ಕಂಥದ್ದು ಯಾವುದು ಲೌರೇಷಿಯಾ, ಇನ್ನೊಂದು ಸದರ್ನ್ ಪಾರ್ಟ್ಗೆ ದಕ್ಷಿಣಕ್ಕೆ ಹೋಗಿರ್ತಕ್ಕಂಥದ್ದು ಯಾವುದು ಗೋಂಡ್ವಾನ. ಲೌರೇಷಿಯಾ ಗೋಂಡ್ವಾನ ಫಸ್ಟ್ ಅದು. ಅವ್ರಿಬ್ರು ಬೇರ್ಪಡಿಸಿದ್ದು ಒಬ್ಳು ಇದ್ಲು ತೆತ್ತಿಸಿ. 2 ಕುಟುಂಬ, ಒಂದು ಕುಟುಂಬ ಪ್ಯಾಂಜಿಯವನ್ನ 2 ಕುಟುಂಬ ಗೋಂಡ್ವಾನ ಮತ್ತೆ ಲಾರೇಷಿಯಾ ಮಾಡಿದವಳು ಯಾರು, ಮಧ್ಯದಾಗ ಬಂದವಳೆ ತೆತ್ತಿಸಿ. ಆಮೇಲೆ ಇವು ಮತ್ತೆ 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 ವಿಂಗಡಣೆ ಆಗ್ತಾ 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 ಮತ್ತೆ ದೂರ ಹೋಗ್ತಾ ಹೋಗ್ತಾ ಇವತ್ತಿನ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಖಂಡಗಳಾದ್ ಬಂದ್ವು. ಸೊ ಈ ರೀತಿ ಮೂವ್ಮೆಂಟ್ ಆಗ್ತಿದಾವೆ. ಇದನ್ನೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತೇಳಿ ಆಲ್ಫ್ರೆಡ್ ವೆಗ್ನರ್ ಏನ್ ಹೇಳಿದ್ರಲ್ವಾ, ಖಂಡಗಳ ಚಲನೆಯ ಸಿದ್ಧಾಂತ ಅಥವಾ ಖಂಡಗಳ ಚಲನೆಯ ಸಿದ್ಧಾಂತವನ್ನ. ಇದಕ್ಕೆ ಎವಿಡೆನ್ಸ್ ಕೊಡ್ತಾ ಬಂದ್ರು. ಎವಿಡೆನ್ಸ್ ಫಸ್ಟ್ ಒನ್ ಯಾವುದು, ಜಿಗ್ಸಾ ಫಿಟ್. ಭೂಖಂಡಗಳು ಒಂದೇ ರೀತಿಯ ಹೊಂದಾಣಿಕೆಯನ್ನ ಕಾಣ್ತೀವಿ, ಅದನ್ನ ನೋಡಿದ್ವಿ. ಎರಡನೇದು ಯಾವುದು, ಸೆಡಿಮೆಂಟರಿ ರಾಕ್ಸ್, ಟಿಲೇಟ್ಸ್ ಅಂತಕ್ಕಂಥ ರಾಕು ಪ್ರಪಂಚದ ಒಂದಷ್ಟು ಭಾಗಗಳು ಕಂಡು ಬರ್ತಾ ಇದೆ. ಆಫ್ರಿಕಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅಂಟಾರ್ಟಿಕ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ಭಾಗದಲ್ಲಿ ಅದ್ರ ಜೊತೆಗೆ ಫಾಲ್ಕನ್ ಐಲ್ಯಾಂಡ್ ಆಗಿರ್ಬೋದು, ಇಲ್ಲಿ ಟಿಲೇಟ್ ಕಂಡು ಬರ್ತಾ ಇದೆ. ಇಟ್ ಮೀನ್ಸ್ ಎಲ್ಲವೂ ಒಂದೇ ಹೋಗಿದ್ವು, ಈಗ ದೂರ ಹೋಗಿದ್ದಾವೆ. ಎರಡನೇದು. ಮೂರನೇದಾಗಿ ಫಾಸಿಲ್ಸ್, ಪಳೆಯುಳಿಕೆಗಳು, ಮೀಸೋಜರಸ್ ಆಗಿರ್ಬೋದು, ಮೀಸೋಜರಸ್ಸು ಮತ್ತೆ ಇದೊಂದು ಅಲ್ಲಿಯ ಜಾತಿಯ ಒಂದು ರಿಪ್ಟೈಲ್ ಸರೀಸೃಪ ಆಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ತಾ ಬಂದ್ವಿ. ನೆಕ್ಸ್ಟ್ ಫಾಸಿಲ್ಸ್ ಡಿಸ್ಟ್ರಿಬ್ಯೂಷನ್, ಪ್ಲೇಸರ್ ನಿಕ್ಷೇಪಗಳು. ಪ್ಲೇಸರ್ ನಿಕ್ಷೇಪನು ಕೂಡ ಅಷ್ಟೇ. ಈ ಘಾನಾ ಕುಸ್ಟ್ ಏನು ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಚಿನ್ನ ಸಿಗ್ತಾ ಇದೆ. ಆಕ್ಚುಲ್ ಆಗಿ ಅಲ್ಲಿ ಚಿನ್ನದ ನಿಕ್ಷೇಪ ಇಲ್ಲ. ಅದೆಲ್ಲಿಂದ ಬಂದಿರ್ತಕ್ಕಂಥ ಬ್ರೆಜಿಲ್ ನಿಂದ ಪ್ಲೇಸರ್ ಡೆಪಾಸಿಟ್ಸ್ ಅದಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ನಿಮ್ಮ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್. ಇದೊಂದು ಸ್ವಲ್ಪ ಕಾನ್ಸೆಪ್ಚುಯಲ್ ಆಗಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸ್ಪೀಡಾಗಿ ಕೂಡ ಮಾಡಿರ್ತಕ್ಕಂಥದ್ದು, ಯಾಕೆಂದ್ರೆ ಒಂದಷ್ಟು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ. ಸೊ ಇಲ್ಲಿಗೆ ಅವಾಗಿಂದ ನಾನು ಏನೇನು ಮಾತಾಡೋದ್ನಲ್ವಾ, ಅದು ಬೈ ಮಿಸ್ಟೇಕ್ಲಿ ನಾನೇ ಮಾತಾಡ್ಕೊಂಡಿದ್ದು. ನೀವು ಬೈ ಮಿಸ್ಟೇಕ್ ಆಗಿ ಅದನ್ನು ತೆಗೆದುಕೊಂಡಿದ್ರೆ, ನಿಮಗೆ ತಲೆಗೆ ಹೋಗಿದ್ರೆ ಧನ್ಯೋಸ್ಮಿ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಸ್ವಲ್ಪ ಗಂಟ್ಲು ಸಮಸ್ಯೆ ಇರೋದ್ರಿಂದ ನಾನಿವಾಗ ತೆರಳ್ತಾ ಇದ್ದೀನಿ. ಏನಾದರೂ ಹೇಳೋದಿದ್ರೆ ಹೇಳಬಹುದು, ಕೇಳೋದಿದ್ರೆ ಕೇಳಬಹುದು. ಆ್ಯಂಡ್ ಸ್ವಲ್ಪ ಕಾನ್ಸೆಪ್ಟ್ ಇದ್ದಿಂದ, ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಇದ್ದಿದ್ದರಿಂದ ಸ್ವಲ್ಪ ಬೋರಿಂಗ್ ಏನಾದರೂ ಆಗಿದ್ರೆ ಸ್ವಲ್ಪ ತಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಇಷ್ಟೊಂದೆಲ್ಲ ನಮಗೆ ಬೇಡ ಸರ್ ಅಂದರೆ ನಾನು ಹೇಳ್ತೀನಲ್ವ ಯಾವಾಗಲೂ, ಊಟ ಬಡಿಸೋದು ನನ್ನ ಕರ್ತವ್ಯ. ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಕಾಳು, ಕೋಸಂಬರಿ, ಚಪಾತಿ, ಅನ್ನ, ಸಾಂಬಾರು, ಪಲಾವ್ ಎಲ್ಲವನ್ನು ಹಾಕಿರ್ತೀನಿ. ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ನೀವು ತಿನ್ನಿ. ಓಕೆನಾ? ಬಾಯ್, ಸಿ ಯು, ಟೇಕ್ ಕೇರ್. ಮಾಧುರಿ ವೆಲ್ಕಮ್, ವಿಜಯ್ ಕುಮಾರ್ ವೆಲ್ಕಮ್. ಅವ್ರವ್ರಿಗೆ ಬೇಕಾದಂಗೆ ಅವ್ರವ್ರು ಮಾಡ್ಕೋತಾರೆ ಮ್ಯಾಮ್. ವೆಲ್ಕಮ್. ಪಾಟೀಲ್ ಐಶ್ವರ್ಯ ವೆಲ್ಕಮ್. ನಯನ ವೆಲ್ಕಮ್. ಅರ್ಥ ಆಯ್ತಾ ಹೋಲಿ? ಚೈತ್ರ ಬಾಯ್. ವೆರಿ ಗುಡ್. ಯಾವ್ಯಾವ ಬುಕ್ಸ್ ಅನ್ನ ರೆಫರ್ ಮಾಡ್ಲಿ ಅನ್ನೋದಕ್ಕೆ ಪೂರ್ಣಿಮಾ ಮ್ಯಾಮ್ ಒಂದು ಕೆಲಸ ಮಾಡಿ, ಯಾವ್ಯಾವ ರೆಫರ್ ಮಾಡ್ತೀರಂದ್ರೆ, ನಾನು ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ KA, FDA, STA, KASಗೆ ಬುಕ್ ಲಿಸ್ಟ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಸರ್ಚ್ ಮಾಡಿ, ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ವಿಡಿಯೋ ಸೆಕ್ಷನ್ ಅಲ್ಲಿ ಸಿಗುತ್ತೆ, ನೋಡಿ. ನಾನಿನ್ನು ತೆರಳಬಹುದೇ? ಓಕೆ, ಥ್ಯಾಂಕ್ ಯು ಸೋ ಮಚ್.